ಸ್ತೋತ್ರ ಸ್ತೋತ್ರ ದೇವರೇ, ಮಹಿಮೆ ಕರ್ತನೆ, ಆರಾಧನೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ದೇವರೇ, ಮಹಿಮೆ ಕರ್ತನೆ, ಆರಾಧನೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ರಿಮಾಲಿ ಖದಿರ ಮಹಾಂತರ. Oh, hallelujah, stotra. Thank you, Holy Spirit. Hallelujah. Thank you, Lord. Thank you, Jesus. Thank you, Lord. Thank you, Jesus. Hallelujah. Thank you. Thank you, Jesus. ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ. ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ. ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. Spirit, hallelujah, amen. ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ. ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ. ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಪರಿಶುದ್ಧಾತ್ಮರೇ, ನಮ್ಮನ್ನು ನೀವು ಸಾಕ್ಷಿಗಳಾಗಿ ನಿಲ್ಲಿಸುವ ದೇವನಾಗಿದೆ. ನಿನ್ನ ಬಲ, ನಿನ್ನ ಪರಾಕ್ರಮ ನಮಗೆ ಬೇಕು ಸ್ವಾಮಿ. ಪಂಚಶತಮ ಶುಭ ದಿನದಂದು ಭಾರಿ ಮಳೆಯಂತೆ ವರವ ಸುರಿಸಿದೆ. ಪಂಚಶತಮ ಶುಭ ದಿನದಂದು ಭಾರಿ ಮಳೆಯಂತೆ ವರವ ಸುರಿಸಿದೆ. ಶೋಕದ ಜಗದೊಳು ಸೋತು ಹೋದ ನನ್ನನು, ಶೋಕದ ಜಗದೊಳು ಸೋತು ಹೋದ ನನ್ನನು ತಾಳಬೇಕು ನಿನ್ನ ಆತ್ಮದಿ, ತಾಳಬೇಕು ನಿನ್ನ ಆತ್ಮದಿ. ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ. ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಎಲ್ಲ ಸೇರಿ ಹೇಳೋಣ. ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ. ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಆತ್ಮಬಲವ ನೀಡೋ ದೇವನೇ, ಜಗದಿ ನಿನ್ನ ವಾಕ್ಯ ಸಾರಲು. ಆತ್ಮಬಲವ ನೀ
ನೀಡು ದೇವನೇ, ಜಗದಿ ನಿನ್ನ ವಾಕ್ಯ ಸಾರಲು, ಪ್ರೀತಿಯಿಂದ ಬಾಳಲು, ಶಕ್ತಿಯಿಂದ ನುಡಿಯಲು, ಪ್ರೀತಿಯಿಂದ ಬಾಳಲು, ಶಕ್ತಿಯಿಂದ ನುಡಿಯಲು, ಆತ್ಮ ನೀಡಿ ಪರಮ ಕರ್ತನೇ, ಪವಿತ್ರಾತ್ಮ ನೀಡಿ ಪರಮ ಕರ್ತನೇ, ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ, ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು, ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ, ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು, ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ, ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಪಂಚಶತಮ ಶುಭ ದಿನದಂದು ಭಾರಿ ಮಳೆಯಂತೆ ವರವ ಸುರಿಸಿದೆ, ಪಂಚಶತಮ ಶುಭ ದಿನದಂದು ಭಾರಿ ಮಳೆಯಂತೆ ವರವ ಸುರಿಸಿದೆ, ಶೋಕದ ಜಗದೊಳು ಸೋತು ಹೋದ ನನ್ನನು, ಶೋಕದ ಜಗದೊಳು ಸೋತು ಹೋದ ನನ್ನನು ತಾಳಬೇಕು ನಿನ್ನ ಆತ್ಮದೇ, ತಾಳಬೇಕು ನಿನ್ನ ಆತ್ಮದೇ, ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ, ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಎಲ್ಲ ಸೇರಿ ಹೇಳೋಣ, ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿಮ್ಮ ವರಗಳ, ಆಮೇನ, ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. Hallelujah, 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 hallelujah. ಆತ್ಮ ಬಲವ ನೀಡೋ ದೇವನೇ, ಜಗದಿ ನಿನ್ನ ವಾಕ್ಯ ಸಾರಲು, ಆತ್ಮ ಬಲವ ನೀಡೋ ದೇವನೇ, ಜಗದಿ ನಿನ್ನ ವಾಕ್ಯ ಸಾರಲು, ಪ್ರೀತಿಯಿಂದ ಬಾಳಲು, ಶಕ್ತಿಯಿಂದ ನುಡಿಯಲು, ಪ್ರೀತಿಯಿಂದ ಬಾಳಲು, ಶಕ್ತಿಯಿಂದ ನುಡಿಯಲು, ಆತ್ಮ ನೀಡಿ ಪರಮ ಕರ್ತನೇ, ಪವಿತ್ರಾತ್ಮ ನೀಡಿ ಪರಮ ಕರ್ತನೇ, ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ, ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಎಲ್ಲ ಸೇರಿ ಹೇಳೋಣ, ಪರಮ ಪಾವನಾತ್ಮನೇ, ನಿನ್ನ ಭಕ್ತ ಮನದೊಳು ನೀಡಬೇಕು ನಿನ್ನ ವರಗಳ, ಲೋಕದಲ್ಲಿ ಸಾಕ್ಷಿಯಾಗಲು, ಈ ಲೋಕದಲ್ಲಿ ಸಾಕ್ಷಿಯಾಗಲು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬರಿದಲಗದರ ಮಹಾಂತರ ಬರಬರಿ ಬರಬರಿ ಬರಬರಿ. ನಾವೆಲ್ಲ ದೇವರ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, 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 hallelujah. Rimali da raga da ra la raba.
ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಬಾಕ ಸೆನಿರಬೇಕೆ ಮೇಲೆ ಬ್ರೂಕೆಟೆ ರಿಮಲಿದ ಲಿಖದರ ಮಹಾಂತರ ರಿಖಲ ಮಹಾಂತರ ಬೆರೆ ಶಬಲಿದರ ಗಡರ ಮಹಾಂತರ ಬರಿಬರ ಬರಿಬರ ಬರಿಬ ರಿಮಲೇಖೆ ದೇರೆ ಲೇಬೆ ಶಮಲಗದರ ಲರ ಬಬ ಬಬ ರಿಮ ಮಮ ರಿಖಲಬ ಓ ರಿಗಲಿದ ರಿಗದಿರ ಮಹಾಂತರ ರಿಮ ಲೇಖೆ ದೇರೆ ಮೆಹೆ ಶಬಲಗ ದೇರೆ ಮೆ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಮ ಲಿಬಲಿ ಧರಗದರ ಲರ ಬಬ ರಿಮ ಮಮ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ಲೇಬೆ ಹೇ ಶೆಕೆರೆ ಮೆ ಹಂತರ ರಬಲದರ ಗಡರ ಬರಬರಿ 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 ಎಲ್ಲ ಮಾತಾಡೋಣ. ಈ ಟಂಗ್ಸ್ ಮಾತ್ರ ಮುಖಾಂತರವಾಗಿ ನಾನು ಹೇಳಿದ ದೊಡ್ಡ ಕಾರ್ಯ ನಮ್ಮ ಲೈಫಲ್ಲಿ ನಡೀತದೆ. ಶಬಾ ಬಾಬಾ ಬಾಬಾ ರಿಮ ಮಮ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಬಾಕ ಸೆನಿರಬೇಕೆ ಮೇಲೆ ಬ್ರೂಕೆಟೆ ರಬರಬರಿ ಬರಬರಿ 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 ಬ ರಿಮ ಲಿಬ ಲೀದ ರಾಗದಾರ ಲಾರ ರಬ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಬಾಕ ಸೆನಿರಬೇಕೆ ಮೇಲೆ ಬ್ರೂಕೆಟೆ ರಿಮ ಲೀದ ರಾಗದಾರ ಲಾರ ರಬ ಬಬ ರಿಮ ಮಮ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಮ ಲೀದ ರಾಗದಾರ ಲಾರ ರಬ ರಿಖಲಬ ಶಿಖರಬ ರೇಖೆಲೆ ದೇಹೆಲೆ ಮಹಾಂತಲ ರಹಸ ಕಲ ಮಹಾಂತರೆ ರೇಗೆ ಬೇಲೆ ಹಂಚರ ರೇಖೋಲೋದೋರೋ ಮಹಾಂಚರ ರಬ ಬಬ ರಿಮ ಲಿಖದಿರಿ ಮೆಹೆಲೆ ಶಬರಿ ಬಾಲಿದರ ಗದರ ಲರ ರಬ ರಿಮಹ ರೇಗೆಲೆ ದೆ ರೇಗೆ ದೆ ರೆ ಮಹಾಂತರ ಬರಬರಿ ಬರಬರಿ ಬ ರಿಮ ಮಮ ರಿಖಲಬ ಶಿಖರಬ ರಿಬಲೋದೋ ರೇಗೆ ಧೆರೆ ಲೆ ಮೆಹೆಂಥೆಲೆ ಶಬ ಬಬ ರಿಮಲ ಧರ ಗದರ ಲರ ರಬ ಬಬ ಬಬ ರಿಮಲೋದೋ ರೇಗೆ ಧೆರೆ ಲೆ ರೆಬೆ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರೆಬೆ ಲೇಖೆ ಧೆರೆ ಮೆಹಾಂಠರ ಬರಬರಿ 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 ಬ ರಿಮ ಮಮ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಬಾಕ ಸೆನಿರಬೇಕೆ ಮೇಲೆ ಬ್ರೂಕೆಟೆ ರಿಮ ಲಿದ ರಾಗದರ ಲರ ಬ ರಿಖೆಲೆ ಬೇಲೆ ರೇಗೆ ದೇರೆ ರಿಮ ಮಮ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಬಾಕ ಸೆನಿರಬೇಕೆ ಮೇಲೆ ಬ್ರೂಕೆಟೆ ರಿಬ ಲಿದ ರಾಗದರ ಲರ ಬ ಶಬ ಬಬ ಬಬ ರಿಮ ಮಮ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಬಾಕ ಸೆನಿರಬೇಕೆ ಮೇಲೆ ಬ್ರೂಕೆಟೆ ರಿಮ ಮ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ಮಾತಾಡ್ತಾರೆ ರಿಮ ಲಿದ ರಾಗದರ ಲರ ರಬ ರಿಖಲಬ ಶಿಖರಬ ಸಂದುರಬ ರಿಮ ಲಿದೆ ರೇಖೆ ದೇರೆ ಲೇರೆ ರಬಲದ ರಗಡರ ಲರ ಮಹಾಂಠರೆ ಲೆ ರೇಖೆ ದೇರೆ ರಬಲೆ ಬರಬರಿ 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 ಬರಾಡೇಶ ರಾಡೇಶ ರಿಮ ಲಿದ ರಾಗದರ ಲರ ಬ ರಿಖಲಬ ಓ ರಿಬಲ ಬರಬರಿ 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 ಬ ರಿಮ ಲಿದ ರಾಗದರ ಲರ ರಬ ಹಾಲೆಲೂಯಾ 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 Hallelujah, 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 hallelujah. Rima lida ragada la raba shaba baba baba rima mama rikalaba shikaraba sanduraba ದ್ಯಾಂಕರಬ ಕುರಲಬ ಮಾತಾಡ್ತಾರೆ ನಾವೆಷ್ಟೋ ಟಂಗ್ಸ್ ಮಾತಾಡ್ತೀವೋ ಕಾಣದ ಮಂಡಲದಲ್ಲಿ ಅದು ಕ್ರಿಯೆ ಮಾಡ್ತೇವೆ. ಕಾಣದ ಮಂಡಲದಲ್ಲಿ ಕ್ರಿಯೆ ಮಾಡಿ ಮಹತ್ಕಾರ್ಯವನ್ನು ನಮಗಾಗಿ ಮಾಡುವಂಥದ್ದಾಗಿದೆ. ಶಬರಿ ಬರಬರಿ 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 ಬ ರಿಮ ಲಿದ ರಾಗದಾರ ಲಾರ ರಬ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಬ ಲಿದ ರಾಗದಾರ ಲಾರ ರಬ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ರಿಮೆಖೆ ದೇರೆ ಲೆ ರೆಬೆ ರಿಬ ಲಿದ ರಾಗದಾರ ಲಾರ ರಬ ಬಬ ರಿಮ ಮಮ ರಿಖಲಬ ರೇ ರೇಖೆ ದೇರೆ ಲೆ ಮೆ ಹಾಂಚಲ ರೇಖೆ ಲಬರ ಶಬರಿ ಬರಬರಿ 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 ಬರಬ ರಿಮೋ ಲೋಗೋ ದೇರೆ ಲೆ ಬೆ ರೇಖೆ ದೇರೆ ಲೆ ರೆಬೆ ಶಮ ಮಮ ಮಮ ರಿಖಲಬ ಶಿಖರಬ ಸಂದುರಬ ದ್ಯಾಂಕರಬ ಕುರಲಬ ಹಾಲೆಲೂಯಾ ಹಾಲೆಲೂಯಾ. ಮಾತಾಡಿ ಶಬ್ದವಾಗಿ ಮಾತಾಡಿ. ಶಬ ಬಾಬ ರಿಮ ಮಮ ರಿಖಲಬ ರಿಬ ಲಿದ ರಾಗದಾರ ಲಾರ ರಬ ಓ ಹಾಲೆಲೂಯಾ ಆಮೆನ್. ನೋಡಿ ಮುಂಜಾನೆ ಒಂದು ಹೇಳ್ತೇನೆ ನೋಡ್ರಿ, ಈ ಟಂಗ್ಸ್ ಮಾತಾಡೋದು ಅನೇಕರಿಗೆ ಇದು ಅರಿವಿಲ್ಲ ಅಥವಾ ಅದ್ರ ಬಗ್ಗೆ ತಪ್ಪಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ.
ಆ್ಯಕ್ಚುಲಿ ನಮ್ಮ ಸ್ಪಿರಿಚುವಲ್ ಫಾದರ್ ಹೇಳ್ತಾರೆ, ಪೌಲನು ಅಧಿಕವಾಗಿ ಟಂಗ್ಸ್ ಮಾತಾಡಿದ್ರಲ್ಲೇ ಅಂತೆ ಅವನು ಅಧಿಕವಾಗಿ ಸೇವೆ ಮಾಡಿದ, ತುಂಬ ಪವರ್ಫುಲ್ ಅಂತ. ಯಾಕಂದರೆ ನಾವು ಟಂಗ್ಸ್ ಮಾತಾಡುವಾಗ ನಮ್ಮ ಶರೀರದಿಂದ, ನಮ್ಮ ಮೈಂಡಿಂದ ಹೊರಗಡೆ ಬರ್ತೀವಿ, ನಮ್ಮ ಯೋಚನೆಗಿಂತ ಮೀರಿ ಕರ್ತನ ಅದನ್ನು ಕಾರ್ಯ ಮಾಡುವ ದೇವನ. ಯಾಕಂದ್ರೆ ರಾತ್ರಿ ನಾನು ಒಬ್ಬ ಸೇವಕರ ಜೊತೆ ಮಾತಾಡ್ತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು, ಫಾಸ್ಟ್ರು ನಮ್ಮೂರಿಗೆ ಬಂದಿದ್ದರು. ಆಗ 3 ದಿನ ಅದನ್ನೇ ಮಾತಾಡಿದ್ರು. ಪೌಲನ ಅಷ್ಟು ಸಕ್ಸಸ್ಫುಲ್ ಜರ್ನಿ ಕಾರಣನೇ ಈ ಒಂದು ಟಂಗ್ಸ್ ಎಂಬುದು, ಅನ್ಯ ಭಾಷೆ ಎಂಬುದು. ಯಾಕೆ ನಾವು ಪ್ರಾರಂಭದ ದಿನಗಳಲ್ಲಿ ನಮ್ಮ ಸಭೆಯಲ್ಲಿ, ನಾವು ಸ್ಟಾರ್ಟಿಂಗ್ನಲ್ಲಿ ಆಗ ಯಾರೊಬ್ಬರು ಬಂದು ನಮಗೆ ತಪ್ಪಾಗಿ ಮಾಹಿತಿ ಕೊಟ್ಟರು. ಏನಂದ್ರೆ ಇದೆಲ್ಲ ಏನಿಲ್ಲ, ಇದೆಲ್ಲ ಏನು ಬೇಡ ಅಂತ. ನೋಡಿ, ನಮಗೆ ಸಿಕ್ಕುವಂಥ ವ್ಯಕ್ತಿಗಳು ನಮ್ಮನ್ನು ಸರಿಯಾಗಿ ನಡೆಸಿದ್ರೆ ನಮ್ಮ ಲೆವೆಲ್ಸು ಬೇರೆ ಆಗೋಗ್ತೈತೆ. ಕೆಲವರೆಲ್ಲ ಅದರಲ್ಲಿ ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಅವ್ರು ಬಂದು ಇಲ್ಲ ಇದೆಲ್ಲ ಏನಿಲ್ಲ, ಬೇಡ, ಇದೆಲ್ಲ ಬೇಡವೇ ಬೇಡ, ಅವಶ್ಯಕತೆ ಇಲ್ಲ ಅಂತ. ಯಾವ ಸಭೆಯಲ್ಲಿ ಟಂಗ್ಸ್ ಇಲ್ವೋ ಅಲ್ಲಿ ಜನಗಳ ಅಭಿವೃದ್ಧಿ ಆಗಲ್ಲ, ಪ್ಲಸ್ ಸಭೆನ ಅಭಿವೃದ್ಧಿ ಆಗಲ್ಲ. ಎಲ್ಲಿ ಟಂಗ್ಸ್ ಇದೆಯೋ ನೀವು ನೋಡಿ, ಜನ ಪ್ಲಸ್ ಆಗ್ತಾನೆ ಇರ್ತಾರೆ ಸಭೆಯಲ್ಲಿ. ಅದು ನಿನ್ನೆ ನೀವೇ ನೋಡಿದ್ದೀರ. ಸಭೆಯಲ್ಲಿ ಜಾಗ ಖಾಲಿ ಇತ್ತಾ? ಯಾಕೆ? ಬಿಕಾಸ್ ಆಫ್ ಟಂಗ್ಸ್. ನೀವು ನೋಡ್ರಿ, ಒಂದೊಂದು ಸರ್ವಿಸಲ್ಲಿ ಕೂಡ ಹಂಗೆ ದೇವ್ರು ಮಾಡ್ತಾರೆ. ನೋಡಿ, ಪ್ರಾರ್ಥನೆ ರಾತ್ರಿ ನಿಮಗೆ ನಾನು ಹೇಳಿದೆ, ಒಂದು ವಿಡಿಯೋ ಕಳಿಸಿದೆ ನಿಮಗೆ, ಎಷ್ಟು ಜನ ನೋಡಿದ್ರೋ ಗೊತ್ತಿಲ್ಲ. ಆಫ್ರಿಕಾದೊಂದು ವಿಡಿಯೋ ಕಳಿಸಿದೆ. ಅದು ತುಂಬ ಮೆಗಾ ಚರ್ಚು. ಎಷ್ಟೋ ಎಕರೆ ಅಂದರೆ ಅವ್ರ ಆಫೀಸ್ ರೂಮೇ ಎಷ್ಟೋ 80,000 ಸ್ಕ್ವೇರ್ ಫೀಟ್ ಇದೆ. ಎಷ್ಟು ಹೇಳಿ? 81 ಲಕ್ಷ ಸ್ಕ್ವೇರ್ ಫೀಟ್ ಇದೆ. ಇವತ್ತು ನಮ್ಮ ಆಫೀಸ್ ರೂಮು ಎಷ್ಟೋ ಜನಕ್ಕೆ ಇಲ್ಲ. ಅದ್ರ ಬಗ್ಗೆ ಯಾರು ಯೋಚನೆ ಕೂಡ ಮಾಡಲ್ಲ. ಫಾಸ್ಟ್ಗೆ ಸಪ್ರೇಟ್ ಒಂದು ಆಫೀಸ್ ರೂಮ್ ಮಾಡೋಣ ಅದಕ್ಕೆ ಯೋಚನೆ ಮಾಡ್ತಾರೆ, ಬಟ್ ಅದನ್ನ ಇದು ಮಾಡೋಕ್ಕಾಗಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸಿಚುವೇಶನ್ ಹಂಗಿರ್ತೈತೆ. ಆದರೆ ಅವ್ರ ಆಫೀಸ್ ರೂಮ್ಗಳೇ 80,000, ಏರ್ಪೋರ್ಟ್ಗಿಂತ ದೊಡ್ಡದಾಗಿರ್ತೈತಂತೆ. ಯಾರ್ದು? ದೇವ ಸೇವಕರ. ಎಲ್ಲಿ? ಆಫ್ರಿಕಾದಲ್ಲಿ. ತಿನ್ನಕ್ಕೆ ಅನ್ನ ಇಲ್ಲ ಅಂತಾರಲ್ವ, ಅಲ್ಲಿ. ಯಾಕೆ? ನೀವು ಅವ್ರದ್ದು ವಿಡಿಯೋಗಳು ತೆಗೆದು ನೋಡಿ, ಯಾವತ್ತು ತೆಗೆದು ಬರೀ ಟಂಗ್. ನಾನು ನೈಟ್ ಹಾಕ್ಬಿಡೋದು ಅವ್ರದ್ದೇ ಟಂಗ್ಸ್ ಮಾತಾಡಿ 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 ಮಂಡಲಗಳೆಲ್ಲ ಓಪನ್ ಆಗಿ ಎಲ್ಲ ನಮ್ಮ ಹತ್ರ ಬರೋಕ್ಕೆ ಶುರುವಾಗ್ತದೆ. ನಿಮಗೆ ಗೊತ್ತಿಲ್ಲದಾಗ ಅದು ನಡೀತೈತೆ. ಆಮೇಲೆ ಅದು ಸ್ಪೆಷಲಿ ಮುಂಜಾನೆಯಲ್ಲಿ. ಅದಕ್ಕೆ ಯಾವ ಶಬ್ದ ಬರೋಕ್ಕೆ ಮುಂಚೆ ನಾವು ಬಂದು ನೋಡಿ, ಎಷ್ಟೋ ಈ ಪ್ಲೇಸಲ್ಲಿ ಎಷ್ಟು ಸೈಲೆಂಟ್ ಆಗಿದೆ. ಯಾವ ಬೇರೆ ಶಬ್ದ ಕೇಳಿಸ್ತಾ ಇದೆಯಾ? ಯಾವುದೂ ಇಲ್ಲ. ಆ್ಯಕ್ಚುಲಿ ನಾವು ಒಂದು ಬೆಸ್ಟ್ ಪ್ಲೇಸಲ್ಲಿ ಇದ್ದೀವಿ. ಇದಕ್ಕಿಂತ ಬೆಸ್ಟ್ ಪ್ಲೇಸ್ಗೆ ಹೋಗೋಣ. ಆಮೇಲೆ ನಾನು ಹೇಳ್ತೀನಿ ನೋಡ್ರಿ, ಟಂಗ್ಸ್ ಮಾತಾಡಿ ನಿಮ್ಮ ಮಕ್ಕಳ ಲೈಫು, ನಿಮ್ಮ ಗಂಡನ ಲೈಫು, ನಿಮ್ಮ ಕುಟುಂಬ, ಎಲ್ಲ ಕಾರ್ಯಗಳನ್ನು ಪರಿಶುದ್ಧ ಆತ್ಮನು ಅದನ್ನು ಮಾಡಿ ಮುಗಿಸುವ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಹೇಳ್ರಿ ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಹೇಳ್ರಿ. ನೋಡಿ, ಪರಿಶುದ್ಧಾತ್ಮ ಇಲ್ಲದೆ ಈ ಸೃಷ್ಟಿನೂ ಉಂಟಾಗಲಿಲ್ಲ. ಸ್ವತಃ ಯೇಸು ಸ್ವಾಮಿನೂ ಈ ಲೋಕಕ್ಕೆ ಬರೋಕ್ಕಾಗಲ್ಲ ಪರಿಶುದ್ಧಾತ್ಮ ಇಲ್ಲದ. ಯಾಕಂದ್ರೆ ತ್ರೈಯೇಕತ್ವ ಇಲ್ಲ ಅಂದರೆ ಯಾವುದೂ ಆಗೋದಿಲ್ಲ. ಅದರಿಂದ ಇವತ್ತು ಈ ಸಿಚುವೇಶನ್ಗೆ ನಮ್ಗೆ ಬೇಕಾಗಿದ್ದು ಯಾರು ಗೊತ್ತಾ? 100% ಪರಿಶುದ್ಧಾತ್ಮ. ಯಾಕಂದ್ರೆ ಯೇಸು ಸ್ವಾಮಿನ ದೇವರು ಅಂತ ಹೇಳ್ಕೊಡೋದೇ ಅವರೇ. ಪರಲೋಕದ ದೇವರನ್ನ ಅಪ್ಪ ಅಂತ ಕರೆಯೋದು ಹೇಳ್ಕೊಡೋದೇ ಅವರೇ. ಅದಕ್ಕೆ ಯೇಸುವನ್ನ ಪರಿಶುದ್ಧಾತ್ಮನ ಪ್ರೇರಣೆ ಇಲ್ಲದೆ ಯಾರು ಕೂಡ ಯೇಸುವನ್ನ ದೇವರಂತ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಬೈಬಲ್ ಹೇಳ್ತಿದೆ. ನೋಡಿ, ಆ ವಾಕ್ಯ ಹೋದ್ರಿ. ಪರಿಶುದ್ಧಾತ್ಮನ ಪ್ರೇರಣೆ, ಪೌಲ ಬರೀತಾನೆ, ಪರಿಶುದ್ಧಾತ್ಮನ ಪ್ರೇರಣೆ ಇಲ್ಲದೆ ಯಾರೊಬ್ಬರು ಕೂಡ ಯೇಸುವನ್ನ ದೇವರು ಅಂತ ಹೇಳಕ್ಕೆ ಆಗದೇ ಇಲ್ಲ ಅಂತೆ ಪೌಲ ಬರೀತಾನೆ. ಅದರ ಥ್ಯಾಂಕ್ ಯು ಜೀಸಸ್. ರಿಮಲಿದರ ಗದರಲರ ಬರಿ ಕಲವ ಶಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬರ. ಓ ರಿಮಲಿದಾರಿ ಗದಿರ ಮಹಂತರ ಶಬರಿ ಬರ ಬರಿ ಬರ ಬರಿ ಬರ ಬರಿ ಬ. ಇದ್ದೀರಾ? ಕುತ್ಕೊಳ್ಳಿ, ಹಾಗೆ ಕುತ್ಕೊಳ್ಳಿ. ಓದಿ 1 ಕೊರಿಂಥ್ಯ 12ನೇ ಅಧ್ಯಾಯ
ಓದಿ 12ನೇ ಅಧ್ಯಾಯ 1ರಿಂದ ಕೂಡ ಓದಿ, ಏನು ಪರವಾಗಿಲ್ಲ. ಯಾಕಂದ್ರೆ ಎಲ್ಲ ಹೋಲಿ ಸ್ಪಿರಿಟ್ ಕಾರ್ಯಗಳಲ್ಲಿ ಬರ್ದಿರೋದು. ಸಹೋದರರೇ, ಪವಿತ್ರಾತ್ಮದಿಂದುಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ. ನಿಮಗೆ ನೋಡಿ, ನಮ್ಗೆ ಇದು ಗೊತ್ತಿರ್ಬೇಕಂತೆ. ಆದರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ಹೇಳ್ತೀನಲ್ಲ, ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಮ್ಗೆ ಹೇಳ್ಕೊಟ್ಟಿದ್ರೆ ಅದ್ರ ಲೆವೆಲೇ ಬೇರೆ ಆಗೋಗ್ತದೆ. ಕೆಲವರೆಲ್ಲ ಬಂದು ಸುಮ್ಮನೆ ವೇಸ್ಟ್ ಆದ ಕೆಲವು ಕಾರ್ಯಗಳನ್ನು ಬೈಬಲ್ ಸ್ಟಡಿ ಅಂತ ಹೇಳಿ ಹೆಸರಲ್ಲಿ ಅದೇನು ಹೇಳ್ತಾರಲ್ವ, ಬಂದು ಹೇಳ್ಕೊಟ್ಟು ಕೆಲವು ವಿಶ್ವಾಸಗಳ ಮೈಂಡಲ್ಲಿ ವಿಷ ತುಂಬಿಸಿ ಇವತ್ತಿಷ್ಟೆಲ್ಲ ಆಗೋದಕ್ಕೆ ಕಾರಣ ಕೆಲವು ವ್ಯಕ್ತಿಗಳು. ಹಲ್ಲೆಲೂಯಾ. ಅದಕ್ಕೆ 1 ಕೊರಿಂಥ ಮನೆಗೆ ಹೋಗಿ 4ನೇ ಅಧ್ಯಾಯ ಫುಲ್ಲಾಗಿ ಒಂದು 4 ಸಲ ಓದಿ, ಸಭೆ ಬಗ್ಗೆ ಸಭಾಫಲರ ಬಗ್ಗೆ ಏನು ಬರ್ದಿಂದ ನಿಮ್ಗೆ ಅರ್ಥ ಆಗ್ತೈತೆ. ಆಮೇಲೆ ಅದಕ್ಕೆ ಕೆಲವು ಬಾರಿ ನಾವು ರಾಂಗ್ ಆದ ವ್ಯಕ್ತಿಗಳ ನಾವು ಸಂಪರ್ಕ ಮಾಡುವಾಗ ರಾಂಗ್ ಆದ ಇನ್ಫಾರ್ಮೇಷನ್ ಬಂದು ಆ ಇನ್ಫಾರ್ಮೇಷನ್ ನೋಡಿ, ಯಾವತ್ತೂ ಒಬ್ಬ ವ್ಯಕ್ತಿನಲ್ಲಿ ಕರೆಸ್ತೇವೆ ಅವರು ವಿಶ್ವಾಸಗಳನ್ನ ಕನೆಕ್ಟ್ ಆಗಬಾರ್ದು. ವಿಶ್ವಾಸಗಳನ್ನ ಕನೆಕ್ಟ್ ಆದಾಗೆ ಅವ್ರನ್ನ ಮೈಂಡ್ ವಾಶ್ ಮಾಡಿ ತಪ್ಪಾದ ಕಾರ್ಯಗಳು ಮಾಡೋಕ್ಕೆ ಪ್ರೇರೇಪಿಸೋದು. ಯಾವತ್ತು ನಾನು ಯಾವ ಚರ್ಚ್ಗೆ ಹೋದ್ರೂ ಕೂಡ ವಿಶ್ವಾಸಗಳೊಂದಿಗೆ ನಾನು ಕನೆಕ್ಟ್ ಆಗಲ್ಲ. ಯಾಕಂದರೆ ಅವರು ಸಭಾಪಾಲಕರು ಅವರು. ಹಾಗಾದ್ರೆ ಯೋಚನೆ ಮಾಡ್ರಿ, ಈ ಪರಿಶುದ್ಧಾತ್ಮನ ಕಾರ್ಯ ಇಲ್ಲ ಅಂದರೆ ನಾವು ಹಿಂಗೆ ಆಗೋಗ್ಬಿಡ್ತೀವಿ. ಅದಕ್ಕೆ ಪೌಲ 1 ಕೊರಿಂಥ 4ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಬರೀತಾನೆ, ಬ್ಯೂಟಿಫುಲ್ ಆಗಿ ಬರ್ತಾನೆ. ಮನೆಗೆ ಹೋಗಿ ದಯವಿಟ್ಟು ಓದಿ. ನೀವು ಸ್ವಲ್ಪ ಜನ ಇದ್ದೀರಾ, ಮನೆಗೆ ಹೋಗಿ ದಯವಿಟ್ಟು ಓದಿ. ಪೌಲ ಸಭೆ ಬಗ್ಗೆ, ಸಭಾಪಾಲಕರ ಬಗ್ಗೆ, ಚರ್ಚ್ ಬಗ್ಗೆ, ಟಂಗ್ಸ್ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಬರೀತಾನೆ ಅದರಲ್ಲಿ. ಅದು ನೋಡಿ ನನಗೆ ಶಾಕ್ ಆಯಿತು. ಏನಪ್ಪ ಹಿಂಗೆ ಮೊದಲೇ ಬರೆದಿಟ್ಬಿಟ್ಟಿದ್ದಾನೆ ಪ್ರವಾದನೆ ಥರ ಇವೆಲ್ಲ ಅಂತ. ಆಮೇಲೆ ನೋಡಿ ಅವಳು ಏನು ಹೇಳ್ತಾನೆ ನೋಡಿ, ಸಹೋದರರೇ ಪವಿತ್ರಾತ್ಮದಿಂದುಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸ್ತೇನೆ. ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರೆಂದು ಬಲ್ಲಿರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ಕೇಳ್ರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ಆಮೆನ್. ಏನಂತೆ? ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಆಮೆನ್. ಆಮೆನ್. ಯಾರ ಪ್ರೇರಣೆ ಬೇಕಂತೆ? ನಮ್ಮ ಆರಂಭನೇ ಪರಿಶುದ್ಧಾತ್ಮ. ನಮ್ಗೆ ಗೊತ್ತಿಲ್ಲ. ನಾವು ಯೇಸುವನ್ನ ದೇವರಂತ ಒಪ್ಸೋದೆ ಯಾರಂತೆ? ಕನ್ವಿನ್ಸ್ ಮಾಡೋದು ಯಾರಂತೆ? ಒಂದು ಲ್ಯಾಂಡನ್ನು ತೆಗಿಬೇಕಂದ್ರೆ ಒಬ್ಬರು ಮಧ್ಯದಲ್ಲಿ ಯಾರೊಬ್ರು ಏನು ಮಾಡ್ತಾರೆ, ಒಂದು ಹುಡುಗಿ ನೋಡ್ಬೇಕಂದ್ರೆ ಹೇಳ್ತಾರೆ, ಸಾರಿ ಹುಡುಗಿ ತುಂಬ ಚೆನ್ನಾಗಿದೆ ಮದುವೆ ಆಗಿ, ಹುಡುಗ ಚೆನ್ನಾಗಿದೆ ಮದುವೆ, ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಆದರೆ ನಾವು ತೆಗಿಯಲ್ಲ. ಇವಾಗ ಟೊಮೊಟೊ ತೆಗಿಯೋಕೆ ಹೋದ್ರೆ ಏನು ಮಾಡ್ತಾರೆ, ಹೆಂಗಿದೆ ಸರಿ ಸರ್, ತುಂಬ ಸೂಪರ್ ಆಗಿದೆ ಸರ್, ಬಟ್ಟೆ ತೆಗಿಯೋಕೆ ಅವನೇನಂತಾನೆ, ತುಂಬ ಸೂಪರ್ ಆಗಿದೆ. ಓನರ್ ಎಲ್ಲ ಕೂತಿರ್ತಾನೆ, ಇವನೇನಂತಾನೆ, ಸರ್ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್, ದಯವಿಟ್ಟು ತಗೊಂಡೋಗಿ, 1 ವರ್ಷ ಗ್ಯಾರಂಟಿ ಸರ್ ಅಂತಾನೆ. ಈ ಕನ್ವಿನ್ಸ್ ಎಲ್ಲಿಂದ ಬಂದಿದೆ? ಸತ್ಯವೇದದಿಂದನೇ. ಸತ್ಯವೇದದಲ್ಲಿ ಪರಿಶುದ್ಧಾತ್ಮರು ಪ್ರತಿದಿನ ಪ್ರತಿಕ್ಷಣ ನಮ್ಮೊಳಗಿಂದ ನಮಗೆ ಮಾತಿಲ್ಲದಾಗೆ ನರಳಾಡ್ತಾ ಇರ್ತಾರಂತೆ. ನಾವು ಆ ಶಬ್ದ ಕೇಳಿಸ್ಕೊಳ್ಳಲ್ಲ. ಅವ್ರು ನಮ್ಮನ್ನು ಕೆಲವೊಂದು ವಿಷಯಗಳಲ್ಲಿ ಹಿಂಗೆ ಮಾಡು ಅಂತ ಹೇಳ್ತಾರಂತೆ. ಇವತ್ತು ಎಷ್ಟೋ ಜನ ಇವತ್ತು ರಾತ್ರಿ ಬೆಳಿಗ್ಗೆ ಪ್ರಸಂಗ ಕೇಳ್ಬಿಟ್ಟು ಹೋದ್ರು. ಎಷ್ಟೋ ಜನ ಮನಸ್ಸಲ್ಲಿ ಪರಿಶುದ್ಧಾತ್ಮ ಮಾತಾಡ್ತಾರೆ, ಬಟ್ ಆ ಪರಿಶುದ್ಧಾತ್ಮ ಮಾತನ್ನು ತುಳಿದು ಅವರ ಸ್ಪಿರಿಟಲ್ಲಿ ಅವ್ರು ನಡೀತಾ ಇರ್ತಾರೆ. ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಅವರ ಸಕ್ಸಸ್ ಆಗದೇ ಇರೋ ಕಾರಣ ಏನಂದರೆ, ಕೆಲವು ಬಲಹೀನತೆಗಳಿಂದ ಕೆಲವರು ಬರೋಕ್ಕಾಗಲ್ಲ. ಆದರೆ 90% ಏನಂದರೆ, ಪರಿಶುದ್ಧಾತ್ಮನ ಒಂದು ಶಬ್ದವನ್ನು ಕೇಳೋಕ್ಕಾಗ್ದಿರಾ, ಅವರ ಸ್ಟೇರಿಂಗ್ ಅವ್ರ ಕೈಲಿ ಕೊಡೋಕ್ಕಾಗ್ದಿರಾ, ಅವರ ಓನ್ ಸ್ಪಿರಿಟಲ್ಲಿ ನಡೀತಾರೆ. ಅರ್ಥ ಆಗ್ತಾ ಇದೆಯಾ? ನಾನು ಅಷ್ಟೇ ಕೆಲವು ಬಾರಿ ದೇವ್ರು ಹೇಳ್ತಾರೆ, ಕೆಲವು ಸೇವಕರು ಹೇಳ್ತಾರೆ, ಪಾಸ್ಟರ್ ಏನೇ ಆಗಲಿ, ನೀವು ಒಬ್ಬರೇ ಆಗಲಿ ಹೋಗಿ ಚರ್ಚಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಹೋಗಿ ಫಸ್ಟ್ ಪ್ರೇಯರ್ ಮಾಡಿ ಅಂದಾಗ ನಾನು ಎದ್ದೇಳಬೇಕಂತ ನಾನು ತೀರ್ಮಾನ ಮಾಡ್ತೀನಿ.
ಆದರೆ ನನ್ನೊಳಗೊಂದು ಸ್ಪಿರಿಟ್ ಇದೆ ನೋಡಿ, ಅದು ಹ್ಯೂಮನ್ ಸ್ಪಿರಿಟ್. ಇಲ್ಲ ಹೇಳ್ರಿ, ನಾನು ಹೇಳಿದ ಬಾಡಿ, ಸೋಲ್ ಆ್ಯಂಡ್ ಸ್ಪಿರಿಟ್. ನಮ್ಮ ಹ್ಯೂಮನ್ ಸ್ಪಿರಿಟ್ ಏನು ಮಾಡ್ತೈತೆ, ಈ ಶರೀರಕ್ಕೆ ಏನು ಮಾಡ್ತೈತೆ, ಮಲ್ಕೊಂಡು ನೀನೇನು ಪರವಾಗಿಲ್ಲ, ಯಾಕಂದ್ರೆ ಅದು ಎದ್ರೇನೆ ಇದೆ ಹೇಳೋಕ್ಕಾಗೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆ ಸ್ಪಿರಿಟ್ ಏನು ಮಾಡ್ತಿದೆ, ನೀನು ಮಲ್ಕೊಂಡಿದೆ, ಆ ಸ್ಪಿರಿಟ್ ಹೊರಗಡೆ ಹೋದ್ರೆ ಇದು ಔಟು. ಅದು ಇದ್ದುಕೊಂಡು ನಮ್ಗೆ ಇಷ್ಟು ಕಾಟ ಕೊಡ್ತೈತೆ ನೋಡಿ. ಇಲ್ಲ ಇವತ್ತು ಮಲ್ಕೋ, ಇವತ್ತು ನನಗಷ್ಟೇ ಇಷ್ಟು, ಇವತ್ತು ಮಲ್ಕೋ, ಹಿಂಗೆ ಮಲಗಿ ಹಿಂಗೆ ಕಣ್ತಿಗೆ ಹೊತ್ತಿಗೆ 7 ಗಂಟೆ ಆಗೋಗಿರ್ತೈತೆ. ಅಯ್ಯಯ್ಯೋ ಹೋಗಿಲ್ವಲ್ಲಪ್ಪ ಅಂತ. ಆಗ ಪರಿಶುದ್ಧಾತ್ಮರೇ ಐ ಆಮ್ ಸಾರಿ. ಏನು ಸಾರಿ ಹೇಳೇನು ಪ್ರಯೋಜನ, ನೀನು ನಾನು ಎಬ್ಬರಿಸ್ನಲ್ಲ, ಸ್ವಲ್ಪ ಒದರಿ ಎದ್ದಳು ಬೆಡ್ಡಿಂದ. ನಮ್ಗೆ ಗೊತ್ತಿಲ್ಲದ ಹಾಗೆ ಮುಂಜಾನೆ ಕರ್ತನ ಸಮ್ಮುಖದಲ್ಲಿ ಬರುವಾಗ ಕೆಲವು ಕಾರ್ಯಗಳು ನಮಗೆ ಗೊತ್ತಿಲ್ಲದಾಗ ನಡೀತೈತಂತೆ. ನಾನು ಮುಂಜಾನೆ ಬಂದಿಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಲೈಫಲ್ಲಿ ಕೆಲವಲ್ಲಿ ನಾನು ಏನು ಮಾತಾಡ್ತೀನೋ ಆ ಟಕ್ಕ ನಡೀತೈತಂತೆ. ನೀವು ನಂಬಬೇಕಾದನ್ನು. ನೆನೆ ನಮ್ಮ ಪಾಸ್ಟ್ರು ಒಂದು ಸಾಕ್ಷಿ ಹೇಳಿದ್ರು, ಪರವಾಗಿಲ್ಲ ನಿಮ್ಗೆ ಹೇಳ್ತೀನಿ, ಬೇಕಾದ್ರೆ ಇನ್ನೊಂದು 2-3 ಸರಿ ಬೇಕಾದ್ರೆ ಸಭೆನ ಹೇಳ್ತೀನಿ, ಯಾಕಂದ್ರೆ ಅವ್ರು ಅರ್ಥ ಮಾಡ್ಕೊಂಡು. ಒಂದು ಡ್ರೈವರ್, ಚೆನ್ನೈನಲ್ಲಿ ಒಂದು ಡ್ರೈವರ್ ನೋಡಿ, ಇಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆ ಇಲ್ಲದೆ ಯಾರನ್ನು ಯೇಸುವನ್ನ ಏನು ಮಾಡೋಕ್ಕಾಗಲ್ಲ. ಹಂಗೆ ಪರಿಶುದ್ಧಾತ್ಮನ ಸಹಾಯದಿಂದಲೇ ನಾನು ಧೈರ್ಯವಾಗಿ ಮಾತಾಡ್ತೀನಿ. ಖಂಡಿತ ನನ್ನ ಮಾತನ್ನು ಪರಿಶುದ್ಧಾತ್ಮ ಘನಪಡಿಸ್ತಾನೆ. ಈಗ ನಾನು ಥಾಮಸ್ನ ಬ್ಲೆಸ್ ಮಾಡಿದರೆ ಖಂಡಿತ ಆ ಮಾತನ್ನು ಅದನ್ನು ನಂಬೇಕು. ಅವರು ನಮ್ಮ ಪಾಸ್ ನಾನು ಬ್ಲೆಸ್ ಮಾಡಿದ್ದಾರೆ ಅಂತ ಅವ್ರು ನಂಬಿಲ್ಲ ಅಂದರೆ ಅದು ನಡೆಯಲ್ಲ. ಅಷ್ಟೇ ವಿಷಯ. ಇದೇ ಪ್ರಾಬ್ಲಮ್ ಇವತ್ತು ಸಭೆಯಲ್ಲಿ. ಏನಂದರೆ ನಂಬದ ಕಾರಣ ನೋ ಫೇತ್ ನೋ ಆನ್ಸರ್. ಪರಿಶುದ್ಧಾತ್ಮ ನಿನ್ನಲ್ಲಿ ಫೇತ್, ಎಷ್ಟು ಫೇತ್ ಇರ್ತಿತ್ತು ಪರಿಶುದ್ಧಾತ್ಮ ಅಷ್ಟು ಕೆಲಸ ಮಾಡ್ತಾರೆ ಬಲವಾಗಿ. ಚೆನ್ನೈನಲ್ಲಿ ಒಂದು ಓನರ್ ಅಂತ ಕೆಲಸ ಮಾಡ್ತಾನೆ, ಡ್ರೈವರ್, ಲಾರಿ ಡ್ರೈವರ್ ಅಂತೆ, ಲಾರಿ ಓಡಿಸ್ತಾ ಇದ್ರು. 30 ಲಾರಿ ತಂದ ಅವ್ರ ಓನರ್ ಹತ್ರ. ಅವನು ಬೇರೆ ಊರಿನವನು, ಅವನು ಯಾರೋ ಪಂಜಾಬನ್ ಯಾರೋ ಅಂತ. ಇವನು ರೆಗ್ಯುಲರ್ ಆಗಿ ಲಾರಿ ಓಡಿಸ್ಕೊಂತ ಚರ್ಚ್ಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಂತೆ. ಬಂದಾಗೆಲ್ಲ ಫಾಸ್ಟ್ ಈ ಥರ ಕೆಲಸ ಮಾಡ್ತೀನಿ ಅಂತ ಬ್ಲೆಸ್ ಮಾಡಿಸ್ಕೊ. ಆಗ ಅವ್ರು ಹೇಳಿದ್ರೆ, ನೀನು ಲಾರಿಗಳಿಗೆ ಓನರ್ ಆಗಿಬಿಡ್ತೇವೆ ಹೋಗ ಅಂದ್ರಂತೆ. ಆ ಲಾರಿಗಳೆಲ್ಲ ನಿನಗೆ ಬರ್ತಾ ಹೋಗಂದ್ರಂತೆ. ಅದು ಅವನಿಗೇನು ಕಾಣಿಸ್ತಂತೆ, ಒಂಥರ ಕಾಮಿಡಿ ಥರ ಕಾಣಿಸ್ತದೆ. ಅಯ್ಯ ಏನಂಗೆ ಅಯ್ಯ, ಅವರೆಲ್ಲ ಅಯ್ಯ ಅಂತ ಕರೆಯೋದು, ಇಲ್ಲಾಂದ್ರೆ ಅಪ್ಪ ಅಂತ ಕರೀತಾರೆ. ಅಪ್ಪ ದಯಸಂಜೆ ಬಿಡಿ ಸೊಲ್ಲಾದಿಂಗಪ್ಪ, ಅಪ್ಪ ಹಿಂಗೆ ಹೇಳ್ಬೇಡಿ ಅಪ್ಪ. ಅವನ ನಂತರ ನಾನು 30,000 ರೂಪಾಯಿ ಸಂಬಳ ಕೆಲಸ ಮಾಡ್ತಾ ಇದ್ದೇನೆ, ನಾನು ಅವನು ಲಾರಿಗಳಿಗೆಲ್ಲ ಓನರ್ ಆಗೋಕ್ಕಾಗ್ತಿದ್ದ? ಆಗ್ತೀಯ ಹೋಗಪ್ಪ ಓನರ್ ಅಂದ್ಬಿಟ್ಟು ಕೆಲವು ಐ ಥಿಂಕ್ 1 ವರ್ಷ 2 ವರ್ಷ ಹಿಂದೆ ಅವ್ರು ಹೇಳಿ ಕಳಿಸಿದ್ರು. ಫಾಸ್ಟ್ ಮರ್ತೋಗ್ಬಿಟ್ಟಿದ್ದಾರೆ ಅದನ್ನು ಹೇಳಿದ್ದನ್ನು. ಆದರೆ ಅವನ ಮನಸ್ಸಲ್ಲಿ ಕೊಂಡಿದ್ದಂಗಿದ್ದಾನೆ ಅವನು. ಇನ್ನು ಫಾಸ್ಟಿಂಗ್ ಅಂದ್ಬಿಟ್ರಲ್ಲ, ಇಂಥ ಮಾತು ಹೇಳ್ಬಿಟ್ರಲ್ಲ, ಬಿರುಗಾಳಿ ಎಬ್ಬಿಸ್ಬಿಟ್ಟಿದೆ. ನಾನು ತೆಗೆಯೋದೆ 30,000 ಸಂಬಳ, ಈ ಲಾರಿಗಳಿಗೆ ನಾನು ಹೆಂಗೆ ಸ್ವಂತ ಆಗೋಕ್ಕಾಗ್ತಿದೆ ಅಂತ ಯೋಚನೆ ಮಾಡ್ತಾ ಅವನು ಓಡಿಸಿರ್ಬೋದೇನೋ. ದ ನೇಮ್ ಆಫ್ ಜೀಸಸ್. ನಿನ್ನೆ ಬಂದು ಹೇಳ್ತಾನಂತೆ, ಆ 30 ಲಾರಿ ಓನರು ಅವನು ಈ ಊರೇ ಬಿಟ್ಟು ಹೋಗ್ತಾ ಇದ್ದಾನೆ. ಯಾರ್ಯಾರ ಡ್ರೈವರ್ಗಳಿದೆ ಅವ್ರಿಗೆಲ್ಲ ಒಂದೊಂದು ಲಾರಿ ಗಿಫ್ಟ್ ಕೊಟ್ಟು, 12 ಲಾರಿ ಎಕ್ಸ್ಟ್ರಾ ಇವನು ಕೊಟ್ಟು, 1 ಲಾರಿ ಫ್ರೀ, ಇನ್ನು 12 ಲಾರಿ ಕೊಟ್ಬಿಟ್ಟು, ಯಾರು ಡಿಪಾಸಿಟ್ ಇಲ್ಲದ್ರೆ ನಾವು ಲಾರಿ ತೆಗಿಯೋಕ್ಕಾಗಿದ್ದ? ಆ ಲಾರಿನ ನೀನು ಲೋನ್ ಕಟ್ಕೋ ಅಂಥೇಳಿ ಟೋಟಲ್ ಇವಾಗ 12 ಪ್ಲಸ್ ನಿಯರ್ಲಿ ಒಂದು 13-14 ಲಾರಿಗೆ ಓನರ್ ಆಗ್ಬಿಟ್ನಂತೆ. ಒಬ್ಬ ಸೇವಕನ ಬಾಯಿಂದ ಬರೋ ಮಾತು ಅದು ಅನೇಕರಿಗೆ ಏನೋ ಗೊತ್ತಿಲ್ಲ. ನಾನು ಹೇಳ್ತೀನಲ್ಲ, ಅದು ಪರಿಶುದ್ಧಾತ್ಮನ ಸಹಾಯದಿಂದ ಮಾತನಾಡುವ ಒಬ್ಬ ಸೇವಕ. ಅನೇಕರು ನಾನು ಹೇಳ್ದಲ್ಲ ಇಮಿಟೇಟ್ ಮಾಡ್ತಾರೆ. ಪರಿಶುದ್ಧಾತ್ಮ ನನಗೆ ಹೇಳ್ದ ಅಂತ ನೋ ಇಮಿಟೇಷನ್. ಅವ್ರ ಥರನೇ ಮಾಡ್ತಾರೆ, ಮಿಮಿಕ್ರಿ ಮಾಡ್ತಾರೆ. ಗೊತ್ತಾ, ಈ ಸ್ಪಿರಿಟ್ ಸಾಧಾರಣ ಸ್ಪಿರಿಟ್ ಅಲ್ಲ. ಗಮನಿಸ್ತಾ ಇರ್ತಿದ್ದೆ ಪರಿಶುದ್ಧಾತ್ಮ ಏನು ಮಾಡ್ತಾನಂತ. ಹಂಗೆ ಮಾಡಕ್ಕೆ ಹೋಗ್ತಿದ್ದ ಅದು. ಹಂಗೆ ಮಾಡೋದು ನೋಡೋ ಜನಗಳು ನೋಡಿ ನೀವೇ ಆಮರ್ ಬಿಡ್ತೀರಾ. ಅವ್ರು ಕರೆದು ಸನ್ಮಾನ ಕೂಡ ಮಾಡ್ತೀರಾ, ಕಾಣಿಕೆ ಕೂಡ ಕೊಡ್ತೀರಾ. ಬಟ್ ದಟ್ ಈಸ್ ಎ ಹ್ಯೂಮನ್ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಯಾವತ್ತೂ ಅಡ್ಡ ದಾರಿ ಹಿಡಿಯೋದೇ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕುಟುಂಬವನ್ನು ಒಳ್ಳೆ ಸ್ಪಿರಿಟ್ ಕಟ್ತೈತೆ, ಕಟ್ಟಿ ಎಬ್ಬಿಸ್ತೈತೆ. ನೋಡಿ, ಮನೆಯಲ್ಲಿ ಗಂಡ ಹೆಂಡ್ತೀನಿ ನೋಡಿ, ನಮ್ಮ ಕಾಲದಲ್ಲಿ, ಈ ಕಾಲದಲ್ಲಿ ಹೆಂಗೋ ಗೊತ್ತಿಲ್ಲ, ಈ ಗಂಡ ಎಷ್ಟೇ ಕೆಟ್ಟವನಾಗಿರ್ಲಿ, ಕುಡುಕನಾಗಿರ್ಲಿ, ಹೆಂಡ್ತಿ ಬಿಡ್ತಾಳ? ಬಿಡೋದೇ ಇಲ್ಲ. ಹಾಗಾದರೆ ಅದೇ ಫ್ಯಾಮಿಲಿ ಚರ್ಚ್ ಅಂತ ಹೇಳಿದ್ರೆ, ಸಭೆ ಅಂದರೆ ಅದೇ, ಕ್ರಿಸ್ತನ ಶರೀರದ ಅದೇ. ಇವತ್ತೆಲ್ಲಿದೆ? ಪರಿಶುದ್ಧಾತ್ಮನ ಯಾರು ವಿಧೇಯರಾಗಿದ್ದಾರಾ? ಅವಿಧೇಯತೆ. ಈ ಅವಿಧೇಯತೆ ನಮ್ಮನ್ನೆಲ್ಲಿ ತಗೊಂಡು ಹೋಗ್ತೈತೆ? ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಿದ್ದ? ನೀವು ಬೈಬಲ್ ಕೊರಂತೆ ಪತ್ರಿಕೆಗೆ ನೀಟಾಗಿ ಓದಿ, ಪೌಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಯಾವತ್ತು ಪರಿಶುದ್ಧಾತ್ಮರು ಏನು ಹೇಳ್ತಾರೆ? ಪ್ರೀತಿಯಲ್ಲಿ ತಾಳ್ಮೆ ಇರಬೇಕು, ಪ್ರೀತಿಯಲ್ಲಿ ಎಲ್ಲ ಇರ್ಬೇಕಂತ ಬರೆದು ಬಿಡ್ತಾನೆ.
ಹಾಗಾದರೆ ಒಬ್ಬ ಸೇವಕ ಮಾತಾಡುವಾಗ ಆ ಮಾತನ್ನು ಪರಿಶುದ್ಧಾತ್ಮರು ಏನು ಮಾಡ್ತಾರೆ? ಘನಪಡಿಸ್ತಾರೆ. ಕೆಲವು ವ್ಯಕ್ತಿಗಳನ್ನು ಪ್ರವಾದನೆ ಮಾಡಿದ್ದೀನಿ. ದೇ ಆರ್ ಥಿಂಕಿಂಗ್ ನಮ್ಮ ಹತ್ರ ಆಸೆ ಇಲ್ವಲ್ಲ ಏನು ಅಂತ. ನೀನು ಅದು ಯೋಚನೆ ಮಾಡ. ಆ ವಾಕ್ಯ ಪ್ಲಸ್ ಪರಿಶುದ್ಧಾತ್ಮರು ಖಂಡಿತ ನಿನ್ನ ಲೈಫಲ್ಲಿ ಅದನ್ನು ಮಾಡಿದರೆ ಫೇತ್ ಮಾತಾಡಲಿ ಅಷ್ಟೆ. ನಿಮ್ಮ ಡಿಪಾಸಿಟೋ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ದೇವರು ಅದ್ಭುತ ಮಾಡಲ್ಲ. ಝೀರೋ. ಪರಿಶುದ್ಧಾತ್ಮರು ಒಂದ್ಸಲಿ ನೀವು ಅದನ್ನು ತಿಳ್ಕೊಂಬಿಟ್ರೆ ನಿಮ್ಮ ಲೈಫೇ ಬೇರೆ ಆಗೋಗ್ತದೆ. ಸೂಪರ್ ನ್ಯಾಚುರಲ್. ಕಣ್ಣು ಮುಚ್ಚಿ ಕಣ್ತಿರದಲ್ಲಿ ಪರಿಶುದ್ಧಾತ್ಮ ಕ್ರಿಯೆ ಮಾಡ್ತಾರೆ. ಅದಕ್ಕೆ ನಾವು ಅಧಿಕವಾಗಿ ಟೈಮು ಕಳಿಬೇಕು ಟಂಗ್ಸಲ್ಲಿ. ಅದಕ್ಕೆ ನಿಮ್ಗೆ ಟಂಗ್ಸ್ ಮಾತಾಡಿ ಬರೋದನ್ನು ಪ್ರಾಕ್ಟೀಸ್ ಮಾಡಿರಿ. ನೋಡಿ, ಅದು ಮಾತಾಡ್ತಾ 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 ಇದ್ದಕ್ಕಿದ್ದಾಗೆ ಪ್ರಮೋಷನ್ಸ್, ಇದ್ದಕ್ಕಿದ್ದಾಗೆ ನಿಮ್ಮ ಕೈ ಕೆಳಗೆ ಬಿಸ್ನೆಸ್ ಎಲ್ಲವೂ ಕೂಡ ಹಂಗೆ ಸೆಟ್ ಆಗ್ತಾ ಇರ್ತೈತೆ. ಆಗ ಸ್ವಲ್ಪ ಹೊತ್ತು ಮಾತಾಡೋಣವಾ? ಮಾತಾಡಿ, ಅದೇ ನಿಂತ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಮಾತಾಡಿ. ಆನ್ಲೈನ್ ಬಂದಿರೋ ಎಲ್ಲರೂ ಕೂಡ ನಿಮ್ಮ ಲೈಫಲ್ಲಿ ಅನೇಕರು ನಾನು ಮಾತಾಡಿದ್ದೀನಿ. ಅನೇಕರು ಅದನ್ನು ನಂಬಿ ನನ್ನನ್ನು ಫಾಲೋ ಮಾಡೋರು ಅಥವಾ ನನ್ನ ಸ್ಪಿರಿಚುವಲ್ ಸನ್ಸ್ ಆ್ಯಂಡ್ ಡಾಟರ್ಸ್ ಇವರೆಲ್ಲ ಅದನ್ನು ಫಾಲೋ ಮಾಡಿದ್ದಾರೆ. ಖಂಡಿತ ನಾನು ಬಂದು ನನ್ನ ಆರಾಧನೆ ಮಾಡಂತ ಹೇಳ್ತಲ್ಲ. ನನ್ನ ಸನ್ಸ್ ಆ್ಯಂಡ್ ಡಾಟರ್ಸ್ಗೆ ದೇವರನ್ನೇ ನೀವು ಆರಾಧನೆ ಮಾಡಬೇಕು, ಪರಿಶುದ್ಧಾತ್ಮನೇ ಘನಪಡಿಸ್ಬೇಕು. ಬಟ್ ನಾನು ಹೇಳೋ ಮಾತನ್ನು ಅನೇಕರು ನೀವು ಕೇಳಿದ್ದೀರಾ, ನೀವು ಬ್ಲೆಸ್ ಆಗಿದ್ದೀರಾ. ಈಗಲೂ ನಾನು ಹೇಳ್ತೇನೆ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ. ಒಂದು ಶೇರ್ ಇರಬೇಕು, ಆಗಲೇ ನಿಮಗೊಂದು ಬೆನಿಫಿಟ್. ಈಗ ಹಂಗೆ ಇರೋ ಸ್ಥಳದಲ್ಲೇ ಅಕ್ಕಪಕ್ಕ ಯಾರಿದೆ ನೋಡಬೇಡಿ, ಬರೋದನ್ನು ಮಾತಾಡ್ರಿ, ಟಂಗ್ಸ್ ಮಾತಾಡ್ರಿ. ಯಾಕಂದರೆ ಪರಿಶುದ್ಧ ಪೌಲನ ಸಕ್ಸಸ್ಗೆ ಕಾರಣ ಅದೇ ಅಂತ ಇತಿಹಾಸ ಹೇಳ್ತೈತೆ, ಹಿಸ್ಟ್ರಿ. ಬೈಬಲ್ ಪಂಡಿತರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಲವ್ರಿಗೆಲ್ಲ ಗೊತ್ತಿಲ್ಲ ಬಿಡಿ, ಕೆಲವು ತರಲೆಗಳೆಲ್ಲ ಓಡಾಡ್ತವೆ ಈ ಲೋಕದಲ್ಲಿ, ಅವಳಿಗೇನೂ ಗೊತ್ತಿಲ್ಲ. ಆಫ್ರಿಕನ್ ಕಂಟ್ರೀಸಲ್ಲಿ ಅಷ್ಟು ಮೆಗಾ ಚರ್ಚ್ಗಳಿರೋದು ಕಾರಣ ಏನು ಗೊತ್ತಾ? ಏರ್ಪೋರ್ಟಿಂದ ಹತ್ತುವಾಗಲೇ ಕ್ರಿಸ್ ಚರ್ಚ್ಗೆ ಹೋದಾಗ ಟಂಗ್ಸ್ ಮಾತಾಡ್ಕೊಂಡು ಹೋಗ್ತಾರಂತೆ. ಎಲ್ಲಿಗೆ? ಏರ್ಪೋರ್ಟಲ್ಲಿ ನಾವು ಬಸ್ ಹತ್ತಿ ಗೊತ್ತಾ, ಅವ್ರ ಬಸ್ ಹತ್ತುವಾಗಲೇ ಫಾಸ್ಟರ್ಸು ಟಂಗ್ಸ್ ಮಾತಾಡ್ಕೊಂಡು ಅವ್ರ ಆಫೀಸ್ಗೆ ಕರ್ಕೊಂಡು ಹೋಗ್ತಾರಂತೆ. ಟಂಗ್ಸಲ್ಲೇ ಆರಂಭ, ಟಂಗ್ಸಲ್ಲೇ ಎಂಡ್ ಆಗೋದಂತೆ. ಅದಕ್ಕೆ ಇವತ್ತು ಅಷ್ಟು ಜೀವನ. ಇವತ್ತೊಂದು ದೊಡ್ಡ ಮೆಗಾ ಚರ್ಚು ಬೆಳೆದಿದೆ ಅಂದರೆ ಅವ್ರು ಕೊಡೋ ಗಾಸ್ಪಲ್ಲಿಂದ ಅಂತ ನೆನೆಸ್ಕೊಂಬೇಡ್ರಿ. ಲಾನೇ ಮಾತಾಡ್ಬೋದು, ಬಟ್ ಅಲ್ಲಿ ಟಂಗ್ಸ್ ಮಾತಾಡೋದ್ರಿಂದ ಅಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಕಾರ್ಯಗಳು ನಡೀತಾ ಇರ್ತೈತಿ. ನೀವು ನೆನೆಸ್ಕೊಂಬೇಡಿ ಅಲ್ಲೇನು ಪವರ್ಫುಲ್ ಇವರಿದ್ದಾರೆ ಅಂತ. ಎಲ್ಲಿ ಟಂಗ್ಸ್ ಇದೆಯೋ ಆ ಮನೆ, ಆ ಕುಟುಂಬ, ಆ ಸಭೆ, ನಾನು ಹೇಳ್ತೀನಲ್ಲ, ನದಿ ಹರಿತಾ ಇದ್ರು ಕೂಡ ಡ್ಯಾಮ್ ತುಂಬ್ತಾನೆ ಇರ್ತೈತೆ ಮಳೆ ಬರ್ದಿರನೆ. ದಟ್ ಈಸ್ ದಿ ಹೋಲಿ ಸ್ಪಿರಿಟ್. ಆಮೇಲೆ ಎಲ್ಲ ಮಾತಾಡೋಣವಾ? ಶಿಮಲಾಗಾದಿರ ಮಹಾಂತರ ರಿಬಲಾಗಾದಾರ ಲರಬ ರಿಖಾಲಾಬ ಶಿಖಾರಾಬ ಸಂದುರಾಬ ದಿಯಾಂಕರಬ ಕುರಲಬ ರಿಬಾಕ ಸೆನೆರಬೇಕೆ ಮೇಲೆ ಬ್ರುಕೆಟೆ ರಿಮಮ ರಿಖಾಲಬ ಶಿಖಾರಬ ಸಂದುರಬ ದಿಯಾಂಕರ ಕುರಲಬ ರಿಬಾಕ ಸೆನೆರಬೇಕೆ ಮೇಲೆ ಬ್ರುಕೆಟೆ ರಿಬಾ ಲೀದ ರಾಗಾದಾರ ಲರಬ ರಿಖಾಲಾಬ ಶಿಖಾರಾಬ ಸಂದುರಾಬ. ನಮ್ಮ ಸಭೆಯ ಅಭಿವೃದ್ಧಿಗೆ ಇದೇ ಕಾರಣ. ನೋಡಿ ಹೆಂಗೆ ಬೆಳಿತಿದೆ ಸಭೆ ಅಂತ. ರಿಮಾಲಾದ ರಾಗ ಮಾತಾಡ್ತಾ ಇರಿ. ನಿಮ್ಮ ಬಿಸ್ನೆಸ್, ನಿಮ್ಮ ಕುಟುಂಬ, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಪರಿಶುದ್ಧಾತ್ಮ ಕ್ರಿಯೆ ಮಾಡ್ತಾನೆ. ಶಿಮಾಲಾಗಾದಿರ ಮಹಾಂತಲ ರಿಕಾಲಾಬ ಶಿಖಾರಾಬ ಸಂದುರಾಬ ದಿಯಾಂಕರಬ ಕುರಲಬ ರಿಬಾಕ ಸೆನೆರಬೇಕೆ ಮೇಲೆ ಬ್ರೂಕೆಟೆ ರಿಮಾ ಮಾಮ ರಿಕಾಲಾಬ ಶಿಖಾರಾಬ ಲೇದೆ ಲೇಕೆ ಧೇರೆ ಲೇರೆ ಮೇ ರಗದಾರ ಲಾಖಡಾರ ಮಹಾಂತರ ರಿಬೋಲೋದೋರೋ ಗೆದೇರೆ ಲೆ ಮೇ ಹಂತರ ರಿಮಾ ಮಾಮ ರಿಕಾಲಾಬ ಶಿಖಾರಾಬ ಸಂದುರಾಬ ದಿಯಾಂಕರಬ ಕುರಲಬ ರಿಬಾಕ ಸೆನೆರಬೇಕೆ ಮೇಲೆ ಬ್ರೂಕೆಟೆ ರಿಗಾಲಿದ ರಾಗದಾರ ಲರಬ ಶಿಖಾರಾಬ ಸಂದುರಾಬ ದಿಯಾಂಕರಬ. ಮಾತಾಡಿ. ನಾವೆಷ್ಟು ಟಂಗ್ಸ್ ಮಾತಾಡ್ತೀವೋ ಅಷ್ಟು ಶತ್ರುವಿನ ಕೋಟೆಗಳು ಡಿಸ್ಟ್ರಾಯ್ ಆಗ್ತಾ ಇರ್ತದೆ. ಇನ್ ದ ನೇಮ್ ಆಫ್ ಜೀಸಸ್. ರಿಮಾ ಲೀದ ರಾಗಾದಾರ ಲಾರಾಬ ರಿಕಾಲಾಬ ಶಿಖಾರಾಬ ಸಂದುರಾಬ ದಿಯಾಂಕರಬ ಕುರಲಬ ರಿಬಾಕ ಸೆನೆರಬೇಕೆ ಮೇಲೆ ಬ್ರೂಕೆಟೆ ರಿಬ ಲೀದ ರಾಗಾದಾರ ಲಾರಾಬ ಶಿಖಾರಾಬ ಸಂದುರಾಬ ದಿಯಾಂಕರಬ ಕುರಲಬ ಲೆಬೆ ದೆರೆ ಗೆದೆರೆ ಮಹಾಂಠರ ಲಖಾಠರ ಮಹಾನ್
mahancheri le mahasagala mahantaraba ribele kedere le me labaraga dira mahantara rakalete legedere le rimalaga dara laga dere le re matade elru matade Rima mama rikala bare shabari barabari 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 baraba rima liga diri mehe sekelere raba baba rima mama rikala ba shikara ba sandura ba ದಿಯಾಂಕರ ಬಕುರಲಬ. ಓ ಕುಟುಂಬಗಳು ಕಟ್ಟಲ್ಪಡಲಿ, ಕುಟುಂಬಗಳು ಕಟ್ಟಲ್ಪಡಲಿ, ಕುಟುಂಬಗಳು ಕಟ್ಟಲ್ಪಡಲಿ, ಕುಟುಂಬಗಳು ಕಟ್ಟಲ್ಪಡಲಿ, ಸಭೆಗಳು ಕಟ್ಟಲ್ಪಡಲಿ. ಕಟ್ಟಡ ಅಲ್ಲ, ಆತ್ಮಗಳಿಂದ ಕಟ್ಟಲ್ಪಡಲಿ, ಆತ್ಮಗಳಿಂದ ಕಟ್ಟಲ್ಪಡಲಿ. ಕರ್ನಾಟಕದಲ್ಲಿ ಅನೇಕ ಲಕ್ಷ ಲಕ್ಷ ಕೋಟಿ ಕೋಟಿ ಜನಗಳು ರಿಮ ಲೇಖೆ ದೇರೆ ಮೇಹೆ ಶಗ ಲಾಖ ಡಿರಮ ಲೇಬೋಹೋ ಸಾಖ ಲಾಮ ಅನೇಕ ಆತ್ಮಗಳು, ಕತ್ತಲಿರುವ ಆತ್ಮಗಳು ಬೆಳಕಿಗೆ ಬರುವ ಸುವಾರ್ತೆ ಬೆಳಕು ಉದಯವಾಗಲಿ. ರಿಮ ಲೇದ ರಾಗ ದಾರ ಲಾರ ರಾಬ ಶಬ ಬಾಬ ರಿಮ ಮಮ ರಿಕಲಬ ಲೇಹೆ ಶೆಕೆ ಲಭ ಸಮಹ ಲಭ ಸೆಗೆ ದೇರೆ ಮಹಾಂಟರ ಲೇ ಮಮ ರಿಕಲಬ ಶಿಖರಬ ಸಂದುರಬ ದಿಯಾಂಕರಬ ಕುರಲಬ ಲೇಬ ಲಾಗ ದೇರೆ ಲೇಕೆ ದೇರೆ ಲೇ ರೇ ಮಹಾಂತ ಲಾಗ ದೇರೆ ಮೇ ರಿಬಾ ಬಾಬಾ ಬಾಬಾ ರಿಮ ಮಮ ಮಮ ರಿಕಲಬ ಲಬ ರಬ ರಿಬ ರಬ ರಿಬ ರಬ ರಿಬ ರಬ ರಿಮ ಮಮ ರಿಕಲಬ ಓ ರಿಗೆ ದೇರೆ ಲೇಖೆ ದೇರೆ ಮಹಾಂಚಲ ರಗಲಾದ ರಗಡ ರಬ ರಿಖಲಬ ಶಿಖರಬ ಸಂದುರಬ ದಿಯಾಂಕರಬ ಕೊರಲಬ ರಿಬಾಕ ಸೆನೆರಬೇಕೆ ಮೇಲೆ ಬ್ರೂಕೆಟೆ. ಹಾಲೆಲೂಯ ಹಾಲೆಲೂಯ. ಮಾತಾಡಿ ಮಾತಾಡಿ ಮಾತಾಡಿ. ನಿಮ್ಮ ಮಂಡಲಗಳು ಬದಲಾವಣೆ ಆಗ್ತಿದೆ. ನಿಮ್ಮ 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 ಮಂಡಲಗಳು, ನಿಮ್ಮ ಎಲ್ಲ ರೀತಿಯ ಕಾರ್ಯಗಳು ಬದಲಾವಣೆ ಆಗೇ ಆಗ್ತಿದೆ. ಮಾತಾಡ್ರಿ ಮಾತಾಡಿ. ಹಾಲೆಲೂಯ. ಚಿಕ್ಕ ಪದ. ಓ ರಿಮ ಮಮ ಶಿಖರಬ ಸಂದುರಬ ದಿಯಾಂಕರಬ ಕೊರಲಬ ರಿಬಾಕ ಸೆನೆರಬೇಕೆ ಮೇಲೆ ಬ್ರೂಕೆಟೆ ರಿಬಾ ಲೇಗ ಲೇದೆ ಲೇಖೆ ದೇರೆ ಮೇಹೆ ಶಬ ಬ ಬ ರಿಮ ಮಮ ರಿಖಲಬ ಶಿಖರಬ ಸಂದುರಬ ದಿಯಾಂಕರಬ ಕೊರಲಬ ರೆಹೆ. ಹಾಲೆಲೂಯ ಹಾಲೆಲೂಯ. ಮಾತಾಡಿ 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 ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾರೆ. ಗಾಡ್ ಇಸ್ ಗುಡ್. ಮಾತಾಡಿ ಮಾತಾಡಿ. ಓ ರಿಮ ಮಮ ರಿಖಲಬ ಶಿಖರಬ ಸಂದುರಬ ದಿಯಾಂಕರಬ ಕೊರಲಬ ರಿಬಾಕ ಸೆನೆರಬೇಕೆ ಮೇಲೆ ಬ್ರೂಕೆಟೆ ರಿಗ ಲಾದ ರಗಡ ರಲ ರಾಮ. Hallelujah. Rima mama rida laga dhara la raba ribolo de lege de le mahanchare rakali mahase le rimaha lege de leke de rima mama rikalaba shikaraba sanduraba diankaraba kuralaba ribaga senebe kamala brugete gadaga shida dende loboro kete malka barantala mamra dabana rima leke de lebe labaha sakala rehe Rimaho libara shaga dirame limaha sige deleme. Hallelujah. Amen. Oh Jesus. Hallelujah. 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 ಎಲ್ಲ ಹೇಳಿ ಜೋರಾಗಿ. ಅಟ್ಲೀಸ್ಟ್ ಹಲ್ಲೆಲೂಯಾ ಅಂತ ಹೇಳ್ರಿ. Hallelujah. 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 ರಿಮಹ ಸಕಲ ರೆಗೆ ದೇರೆ ಲೇಖೆ ದೇರೆ ಮಹಾಂಟರ ಬರಬರಿ ಬರಬರಿ ಬರ. Amen, 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 amen. Shabari barabari 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 ba. Rima la da ra ga da ra la ra ba 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 rima mama. Shada liga da ra la ra ra ba rikala ba. Oh rima hastagari barabari 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 ba. Hallelujah, 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 hallelujah. Oh, thank you, Holy Spirit. Amen. Amen. ಕೂತ್ಕೊಂಡಾನೆ ಈ ಸಮಯದಲ್ಲಿ ಇದು ನನಗೆ ಪ್ರಾಕ್ಟೀಸ್ ಮಾಡ್ತಾರೆ. ಇಷ್ಟೊತ್ತು ನಾನು ಏನು ಹೇಳಿದೆ, ಕೆಲವು ಕಾರ್ಯಗಳೆಲ್ಲ ಆನ್ಲೈನ್ ಇರೋರು ತಿರುಗಿ ಅದನ್ನು ಕೇಳ್ತಾರೆ. ಅತಿಶಯಗಳು ಹೇಗೆ ನಡೀತೈತೆ, ಅದ್ಭುತಗಳು ಹೇಗೆ ನಡೀತೈತೆ ನೋಡಿ. ಅದಕ್ಕೆ ಪೌಲನ ಒಂದು ಮಾತು ಬರೀತಾನೆ, ಅದೇ 1 ಕೊರಿಂಥಿ 14 ಯಾಕೆಂದರೆ ಅಧಿಕವಾಗಿ ಅವನು ಪರಿಶುದ್ಧಾತ್ಮ ಬಗ್ಗೆ ಬರಿತಾ ಇರ್ತಾನೆ. ಯಾವಾಗ ನಮಗೆ ಪರಿಶುದ್ಧಾತ್ಮರ ಒಂದು ಕಾರ್ಯಗಳಿರ್ತಾವೋ, ಅವ್ರ ಮಾತು ನಾವು ಕೇಳ್ತೇವೋ, ಖಂಡಿತ ಕೆಲವು ಆಪತ್ತಿಂದ ನಾವು ತಪ್ಪಿಸ್ಕೊಳ್ತೇವೆ. ಹೇಳ್ರಿ, ಕೆಲವು ಲಾಸಿಂದ ನಾವು ತಪ್ಪಿಸ್ಕೊಳ್ತೇವೆ. ಈ ಪರಿಶುದ್ಧಾತ್ಮ ಲೀಡಿಂಗ್ ಇಲ್ದಿರೋದ್ರಿಂದನೇ, ಫ್ಲೆಶಲ್ಲಿ ಹೋಗೋದ್ರಿಂದನೇ ನಾನು ನಂಬ್ತೇನೆ ಈ ಒಂದು ಕೆಲವು ಲಾಸು, ಕೆಲವು ಫೈನಾನ್ಷಿಯಲ್ ಲಾಸು ಇವೆಲ್ಲ ಬರ್ತಿದೆ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಪ್ರಾಬ್ಲಮ್ ಏನಂದರೆ ಹಣಕಾಸಿನ ಪ್ರಾಬ್ಲಮ್.
ವೈ? ಯಾಕೆ ಹೇಳಿ? ಅಷ್ಟೇ, ಅವ್ರು ದೇವ್ರಿಗೆ ಕೊಟ್ಟಿಲ್ಲ. ದೇವ್ರು ಅಷ್ಟು ಕೆಟ್ಟವರಲ್ಲ. ದೇವ್ರಿಗೆ ನೀವು ಕೊಟ್ಟಿಲ್ಲ ಅಂದರೆ ಪರಿಶುದ್ಧಾತ್ಮರ ಕೆಲವು ಆಲೋಚನೆಗಳನ್ನ ನಾವು ತಗೊಳಲ್ಲ. ಯಾಕಂದರೆ ನಾವೆಲ್ಲ ಪಾಪಿಗಳಲ್ವಾ. ಇವತ್ತು ನಾವು ಕ್ರಿಸ್ತ ನಮ್ಮನ್ನು ನೀತಿವಂತರ ಮಾಡಿದ್ದಾನೆ. ನಾವು ಕೆಲವು ಬಾರಿ ತೀರ್ಮಾನಗಳನ್ನು ಏನೇ ಮಾಡಬೇಕಂದ್ರೆ ಕೂಡ ಅಟ್ಲೀಸ್ಟ್ ಸ್ವಲ್ಪ ಗ್ಯಾಪ್ ಇದ್ದು ಮಾಡಬೇಕು. ಒಂದು ಬಿಸ್ನೆಸ್ ಆಗಲಿ, ಒಂದು ಕೆಲಸ ಆಗಲಿ, ಕರ್ತನ ಸಮ್ಮುಖದಲ್ಲಿ ಅಟ್ಲೀಸ್ಟ್ 1 hour ಆದರೂ ಕೂತ್ಕೊಂಡು ಕೇಳಬೇಕು, ಒಂದು ಟಂಗ್ಸ್ ಮಾತಾಡಬೇಕು. ಪರಿಶುದ್ಧಾತ್ಮರೇ, ಇದು ಮಾಡ್ಬೋದಾ, ನಾನು ಇದು ಮಾಡಲಾ ಬೇಡವಾ? ಖಂಡಿತವಾಗಲು ಪರಿಶುದ್ಧಾತ್ಮರು ಒಂದು ದಾರಿ ತೋರಿಸ್ತಾರೆ. ಯಾಕಂದರೆ ನನ್ನ ಲೈಫಲ್ಲಿ ಕೂಡ ಅಷ್ಟೇ, ದುಡುಕಿ ತೆಗೆದುಕೊಂಡ ತೀರ್ಮಾನಗಳು, ಕೆಲವು ಹಣನೂ ಕಳ್ಕೊಂಡಿದ್ದೀನಿ, ಕೆಲವು ಬಾರಿ ಕೆಲವು ವಿಷಯಗಳನ್ನ ಕಳ್ಕೊಂಡಿದ್ದೀನಿ. ಆದರೆ ಪರಿಶುದ್ಧಾತ್ಮರು ಒಬ್ಬರು ಟೀಚರ್ ಇದ್ದಾರಲ್ವ, ಅವ್ರು ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಬಟ್ ನಾವು ಫಾಲೋ ಮಾಡ್ಬೇಕು ಅವ್ರನ್ನ ಅಷ್ಟೇ. ಅವ್ರ ಶಬ್ದನ ಕೇಳಬೇಕು. ಕೆಲವು ವ್ಯಕ್ತಿಗಳ ಮುಖಾಂತರ ಪರಿಶುದ್ಧಾತ್ಮ ಮಾತಾಡ್ತಾರೆ. ಗಮನಿಸ್ಬೇಕು, ಅವನು ಪರಿಶುದ್ಧಾತ್ಮನಿಂದನೇ ಮಾತಾಡ್ತಾರೆ ಅಥವಾ ಆ ಥರ ಇಮಿಟೇಟ್ ಮಾಡ್ತಾನಂತ. ಅವ್ರ ನಗು, ಅವ್ರ ಮಾತು ಎಲ್ಲ ತುಂಬ ಚೆನ್ನಾಗಿರ್ತೈತೆ. ಅಲ್ಲಿ ಗೊತ್ತಾಗಬೇಕು ನಿಮ್ಗೆ, ಲೀಡ್ ಆಗಬೇಕು ಪರಿಶುದ್ಧಾತ್ಮರಿಂದ ಅಂತ ಏನೇ ಮಾಡಬೇಕಂತ. ಅದಕ್ಕೆ ಪೌಲನು ತುಂಬ ಚೆನ್ನಾಗಿ ಬರೀತಾನೆ. 1 ಕೊರಿಂಥದಲ್ಲಿ 12 ತುಂಬ ಚೆನ್ನಾಗಿ ಬರೀತಾನೆ. ಈಗ 14ರಲ್ಲಿ ಒಂದು ಕಾರ್ಯನ ಹೇಳ್ತಾನೆ. 14-15 ನೋಡಿ ಏನಿದೆ ಅಂತ. ನಾನು ಆತ್ಮನಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ನಾನು ಆತ್ಮದಿಂದಲೂ ಪ್ರೇಯರ್ ಮಾಡ್ಬೋದು, ಈ ಬುದ್ಧಿಯಿಂದ ಕೂಡ ಪ್ರೇಯರ್ ಮಾಡ್ಬೋದು. ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೇ ಇರುವುದರಿಂದ ನೀನು ಮಾಡುವ ಕೃತಜ್ಞತಾ ಸ್ತುತಿಗೆ ಅವನು ಆಮೇನ್ ಎಂದು ಹೇಗೆ ಹೇಳಾನು? ನೀನಂತೂ ಚೆನ್ನಾಗಿ ಕೃತಜ್ಞತಾ ಸ್ತುತಿ ಮಾಡುತ್ತಿ, ಹೌದು. ಆದರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದುವುದಿಲ್ಲ. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಅಲ್ಲೇ ನಾವು ನೋಡ್ತೀವಿ, ಅವನೇನೇ ಟೀಚ್ ಮಾಡ್ತಾರೆ ಕೂಡ ಅವನೇನು ಹೇಳಕ್ ಬರ್ತಾನೆ, ನಾನು ಅಧಿಕವಾಗಿ ಏನು ಮಾಡ್ತೇನೆ ಆ ಪಾಯಿಂಟ್ ನೋಡ್ಕೊಬೇಕು ನಾವು. ಬೇರೆ ಪಾಯಿಂಟ್ ಎಲ್ಲ ಇರಲಿ ಸೈಡಲ್ಲಿ. ಇವಾಗ ಪಕ್ಕದಲ್ಲಿ ಯಾರು ಹೊಸ್ದಾಗಿ ಬಂದಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಏನಪ್ಪ ಏನೋ ರಾಬಿ ಏನೋ ಅಂತ ಇದಾರಂತ. ಕೆಲವು ಬಾರಿ ಅರ್ಥಗಳನ್ನು ಕೂಡ ಪಟ್ಟಂತ ದೇವರು ಹೇಳಿಸ್ತಾರೆ ನೋಡಿ. ಟಂಗ್ಸ್ ಮಾತಾಡುವಾಗ ಕೆಲವು ಟಕ್ಕಂತ ಕೆಲವು ಪ್ರವಾದಗಳು ಬರ್ತವೆ, ನೀವು ಗಮನಿಸಿರ್ಬೋದು. ಅದು ಏನೋ ನಾನಾಗಿ ಹೇಳ್ತೀನಿ ನೆನೆಸ್ಕೊಬೇಡಿ, ಟಕ್ಕದ ನನ್ನೊಳಗೆ ಸ್ಪಿರಿಟ್ ಮಾತಾಡ್ತೈತೆ. ಹೇಳಿವಾಗ ನಾನು ಸರ್ವಿಸ್ ಮೆಸೇಜ್ ಮಾತಾಡುವಾಗಲೇ ಫೈನಾನ್ಸ್ ಪ್ರಾಬ್ಲಮ್ ಅಂತ ನಾನು ಮಾತಾಡಿದೆ. ಕೆಲವರು ನಿಂತ್ಕೊಂಡ್ರು, ಅವ್ರು ನಿಜವಾಗೂ ಫೈನಾನ್ಸ್ ಪ್ರಾಬ್ಲಮ್ ಇದೆ, ಖಂಡಿತ ದೇವರು ಅದಕ್ಕೊಂದು ದಾರಿ ತೋರಿಸ್ತಾರೆ. ಸಾಕ್ಷಿ ಕೊಡ್ತೀರಾ ಇನ್ ದ ನೇಮ್ ಆಫ್ ಜೀಸಸ್. ನಾನು ಇವತ್ತೊಂದು ಸಾಕ್ಷಿ ಹೇಳಿದ್ನಲ್ಲ, ಹೇಗೇನು ಗೊತ್ತಿಲ್ಲ, ಪರಲೋಕ ಮಂಡಳಿ ಹೇಗೆ ಕೆಲಸ ಮಾಡ್ತದೆ ಗೊತ್ತಿಲ್ಲ. ಸೂಪರ್ ನ್ಯಾಚುರಲ್ 100% ನಡೀತಿದೆ. ನಮ್ಮ ಬಲ ಅಲ್ಲ, ನಮ್ಮ ಪರಾಕ್ರಮವಲ್ಲ, ನಮ್ಮ ಜ್ಞಾನವಲ್ಲ, ದಟ್ ಈಸ್ ಸೂಪರ್ ನ್ಯಾಚುರಲ್. ಇದ್ದಕ್ಕಿದ್ದಾಗೆ ನೋಡಿ ಹೇಳಿದ್ನಲ್ಲ, 12 ಲಾರಿ ಯಾರೋ ಗಿಫ್ಟ್ ಕೊಟ್ಟು ಹೋಗೋಕೆ ಸಾಧ್ಯನಾ? 1 ಲಾರಿ ಗಿಫ್ಟು, ಇನ್ನು 12 ಲಾರಿಗೆ ಅವ್ನು ಲೋನ್ ಕಟ್ಬೇಕು ಬಿಡಿ. ಇವಾಗ ನಾವು ಹೋಗಿ ಲಾರಿ ತಗೊಬೇಕಂತ ಹೇಳಿದ್ರೆ ಎಷ್ಟೋ ಲಕ್ಷ ದುಡ್ಡು ಕಟ್ಟಿ ನಮ್ಮ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡ್ಕೊಂಬರ್ಬೇಕು. ಇವಾಗ ಏನು ಇಲ್ದ್ರೆ ಎಲ್ಲ ಅವನೇ ಕಟ್ಬಿಟ್ಟು ನೀವು ಉಳಿದು ಲೋನ್ ಕಟ್ಕೊಬಂದ್ರೆ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡಿಕೊಟ್ಟು ಹೋದ್ರೆ ಹೆಂಗಿರ್ಬೇಕು ನೋಡಿ. ಏನು ನೋಡಿ, ಇದೆಲ್ಲ ಯಾರು ಮಾಡೋದು? ಇದೆಲ್ಲ ಪರಿಶುದ್ಧಾತ್ಮರು ಮಾಡೋದು, ಹೋಲಿ ಸ್ಪಿರಿಟ್. ಪ್ರತಿಯೊಬ್ಬರಿಗೂ ದೇವರು ಸಹಾಯ ಮಾಡ್ತಾರೆ. ನಾಮಾನಿಗೆ ದೇವರು ಯುದ್ಧದಲ್ಲಿ ಜಯ ಕೊಟ್ಟರು. ಅವ್ನು ದೇವರು ನಂಬದೇ ಇರೋಕೆ ಮೊದಲೇ ಅವ್ನಿಗೆ ಗೊತ್ತಾಗಿಲ್ಲ. ಆಮೇಲೆ ಅವ್ನಿಗೆ ಗೊತ್ತಾಗಿದ್ದು, ನನ್ನ ಜಯಗಳಿಗೆಲ್ಲ ಕಾರಣ ಯಾರು? ಯೆಹೋವ ದೇವರೇ ಅಂತೇಳಿ. ಆಮೇಲೆ ನನ್ನ ಜಯಕ್ಕೆಲ್ಲ ಕಾರಣ ಯೆಹೋವ ದೇವರಂತ. ಯಾವಾಗ ಅವನ ಮನೋನೇತ್ರಗಳು ತೆಗೆದಾಗಲೇ ಗೊತ್ತಾಗಿದ್ದು, ನನ್ನೆಲ್ಲ ಯುದ್ಧಗಳಿಗೆ ಈ ಕುಷ್ಠರೋಗ ಇಟ್ಕೊಂಡು ನನ್ನ ಜಯ ಹೊಂತೇನೆಂದ್ರೆ ಇದು ಕಾರಣ ಇದೇ ಯೆಹೋವ ದೇವರೇ. ನಾನು ಅಹಂಕಾರ ಪಟ್ಬಿಟ್ನಲ್ಲ, ಎರಡು ಮೂಟೆ ಮಣ್ಣು ಕೊಡ್ರಿ, ಅದನ್ನು ಹಾಕ್ಕೊಂಡು ನಿಮ್ಮ ದೇವರನ್ನ ಆರಾಧನೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಯೋಚನೆ ಮಾಡು, ಇವತ್ತು ಒಬ್ಬರನ್ನ ಇಲ್ಲಿ ದೇವ್ರು ಕರ್ಕೊಂಬರ್ತಾರೆ, ಒಬ್ಬ ವ್ಯಾಧಿಸ್ತರನ್ನ ಸಾಲದರಿರೋರಲ್ಲಿ ಕರ್ಕೊಂಬರ್ತಾರೆ ಅಂದರೆ ಅದು ಅವರಾಗಿ ಬಂದಿದ್ದಲ್ಲ, ಅದು ಪರಿಶುದ್ಧಾತ್ಮನ ಪ್ಲ್ಯಾನ್. ಒಬ್ಬ ಅನ್ಯ ಜನ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಬರ್ತಾನಂತ ಹೇಳಿದ್ರೆ
ನಾನು ಬಂದೆ, ನಾನು ಕರ್ಕೊಂಬಂದಿಲ್ಲ. ಪರಿಶುದ್ಧಾತ್ಮನು ಒಬ್ಬರನ್ನ ಪ್ರೇರೇಪಿಸಿ ಇಲ್ಲಿ ಕರ್ಕೊಂಬಂದಿರೋದು. ನಮ್ಮನಿಗೆ ಹೇಳ್ತಾರೆ ಪರಿಶುದ್ಧಾತ್ಮ ಅವ್ರು ಕರ್ಕೊಂಬ ಜೊತೆ ಅಂತ. ಅಯ್ಯೋ ಬರೋದೆಲ್ಲ ಬಿಡಿ ಪಾಸ್ಟರ್ ಅಂತಾರೆ. ಅವ್ರಿಗೆ ಕೂಡ ಯಾರು ಪ್ರೇಯರು ಮಾಡಲ್ಲ, ಡೀಲು ಮಾಡಲ್ಲ. ಅವ್ರು ಬರೋ ಥರ ಅವ್ರ ಹಿಂದೆ ಕ್ರಿಯೆ ಮಾಡುವ, ಬರೋದ್ರ ಕ್ರಿಯೆ ಮಾಡೋ ದುರಾತ್ಮನ ತೊಲಗಲಿ, ಡಿಸ್ಟ್ರಾಯ್ ಆಗಲಿ. ಅವ್ರು ನಾಳೆ ನನ್ನ ಜೊತೆ ಬರಬೇಕು. ನಾಳೆ ಅನ್ನೋ ಪದ ಯಾಕ್ರಿ? ನಾಳೆ ಬರಲಿ, ಇವತ್ತು ಬಂದಿಲ್ಲ, ನಾಳೆ ಬರಲಿ, ನಾಳೆ ಬರ್ರಿ ಆಗ್ತಾನೆ ಇರಲಿ. ಯಾವುದೋ ಮದುವೆ ಚೌಟ್ರಿ ಮೇಲೆ ಹಾಕಿದ್ರೆ ನಾಳೆ ಮದುವೆ ಅಂತ ಏನಾಕಿದ್ರಂತೆ, ದಿನ ಓದಾಗೆಲ್ಲ ಬೋರ್ಡ್ ಏನಿತ್ತು. ಹಂಗೆ ನೀವು ಪ್ರೇಯರ್ ಮಾಡ್ರಿ. ದೇವರೇ ಅವ್ರ ಹಿಂದೆ ಕ್ರಿಯೆ ಮಾಡೋ ದುರಾತ್ಮ ಡಿಸ್ಟ್ರಾಯ್ಗಳನ್ನು ಡೈಲಿ ಮಾಡಿ. ಒಂದಿನ ಅವನ ಹಿಂದೆ ಬಂದ್ಬಿಡ್ತಾರೆ, ನಾಳೆ ಬೋರ್ಡ್ ಕ್ಯಾನ್ಸಲ್ ಆಗ್ತೈತೆ ಹಿಂದೆ ಅಂತ. ಐ ಆಮ್ ನಾಟ್ ಜೋಕಿಂಗ್. ಪರಿಶುದ್ಧಾತ್ಮನಿಂದ ಸಾಧ್ಯ. ಆಮೇಲೆ ಇದ್ದೀರಾ ಹೇಳ್ರಿ, ಇದ್ದೀರಾ? ಯಾರಾದ್ರೊಬ್ರು ಪ್ರೇಯರ್ ಮಾಡ್ಬೇಕು. ಯಾರಾದ್ರೊಬ್ರು ಮಾಡಿದ್ರೇನೆ ಅಲ್ಲಿ ಕ್ರಿಯೆ ನಡೆಯೋದೆ. ನೋಡಿ, ನಾನು ಚಿಕ್ಕ ಹುಡುಗ ಇರುವಾಗ ನಮ್ಮ ಕಮ್ಮನಹಳ್ಳಿಯಲ್ಲಿ ಒಂದು ಬೇಕ್ರಿ ಇತ್ತು. ಆ ಬೇಕ್ರಿನಲ್ಲಿ ಆ ಮನುಷ್ಯ ನೋಡಿದ್ರೆ ಒಂಥರ ವಿಲಕ್ಷಣವಾಗಿರ್ತಾನೆ. ಆದರೆ ಆಯಪ್ಪನ ಮಾಡೋ ತಿಂಡಿ ಎಲ್ಲ ಘಮಘಮನ ವಾಸನೆ ಚೆನ್ನಾಗಿ ಎಲ್ಲ ಮಾರ್ಕೆಟಿಂಗ್ ಆಗ್ತಾಯಿತ್ತು. ಆದರೆ ಆಯಪ್ಪ ಯಾವುದು ಇಲ್ಲಪ್ಪ, ಅಲ್ಲಿ ಜಾಸ್ತಿ ಇದರ ಟಂಗ್ಸ್ ಮಾತ್ರ, ನಮ್ಗೆ ಟಂಗ್ಸ್ ಗೊತ್ತಿಲ್ಲವಲ್ಲ, ಈ ಜೋರಾಗಿ ಕಿರ್ಚಾಡ್ಕೊಂಡು ಇದು ಮಾತಾಡ್ತಾ ಇದ್ದ. ಅಪ್ಪ ಹಿಂಗಾದ್ರಿ ಊರನ್ನ ಕಾಪಾಡು, ಹೆಂಗಾದ್ರಿ ಊರನ್ನ ಕಾಪಾಡು, ಈ ಊರ ಹಿಂದೆ ಇರುವ ಎಲ್ಲ ದುರಾತ್ಮಗಳು ಹೋಗ್ಲಿ ಅಂತ ಆಯಪ್ಪ ಪ್ರೇಯರ್ ಮಾಡಿ ಟಂಗ್ಸ್ ಮಾತಾಡ್ತಾ ಇದ್ದೆ. ನಂಗೆ ಗೊತ್ತಿಲ್ಲ ಅವಾಗ. ನಾವು ಬೈಯೋರು, ಈ ನನ್ನ ಮಗ ಏನು ಬಂದು ಹಿಂಗೆ ಈ ಶೇಪಲ್ಲಿ ಇದ್ದಾನೆ, ಬಂದು ಲಬನ್ ಪಡ್ಕೊತಾನೆ ಇವನು ಅಂತ. ಬಟ್ ಇವತ್ತು ಅರ್ಥ ಆಗ್ತಾ ಇದೆ, ಅವನು ಅವತ್ತು ಮಾಡಿದ ಪ್ರಾರ್ಥನೆ, ಅವನು ಅವತ್ತು ಮಾಡಿದ ಟಂಗ್ಸು ಇವತ್ತು ಇಡೀ ಕಮ್ಮನಹಳ್ಳಿ ನೀವು ಸುತ್ತಿ ನೋಡ್ರಿ, ಆಲ್ಮೋಸ್ಟ್ 90% ಬಿಲೀವರ್ಸ್ ಆಗ್ಬಿಟ್ಟಿದೆ. ಎಷ್ಟೋ ಚರ್ಚ್ಗಳು ಬಂದ್ಬಿಡ್ತೆ. ವಾಯ್? ಯಾರು ಅಲ್ಲಿ ಕುತ್ಕೊಂಡು ನಾವು ಅವ್ರನ್ನ ಗೇಲಿ ಮಾಡಿದ್ವಿ. ಇವ್ನ ಮಕಾನೇ ಹಿಂಗಿದೆ, ಇವ್ನ ಶೇಪ್ ಹಿಂಗಿದೆ, ಶರೀರದಲ್ಲೇ ಸರಿಯಾಗಿ ಒಂದು ಕ್ಲಿಯರಿಟಿ ಇಲ್ಲ. ಆದರೆ ನನಗೂ ಹೋಗಿ ಅವ್ನು ಪ್ರೇಯರ್ ಮಾಡಿರ್ಬೋದು. ಹೇಗಾದ್ರೆ ಈ ಮನುಷ್ಯನಿಂದ ಇರುವ ದುರಾತ್ಮನು ತೊಲಗಲಿ ಅಂತ ಪ್ರೇಯರ್ ಮಾಡಿರ್ಬೋದು. ಪರಿಶುದ್ಧಾತ್ಮರೇ ಇವನ್ನ ಸ್ವಲ್ಪ ನೋಡಿ ಅಂತ. ಒಬ್ಬರ ಪ್ರಾರ್ಥನೆಗಾಗಿ ಪರಿಶುದ್ಧಾತ್ಮನ ಎದುರು ನೋಡ್ತಾನೆ. ನೀ ಪ್ರಾರ್ಥಿಸುವಾಗ ಅವನಿಂದಿರುವ ಡಿಸ್ಟಾಯನ್ನ ಫುಟ್ಬಾಲ್ ಆಡ್ಬಿಟ್ಟು ಅವ್ನು ನಿನ್ನ ಜೊತೆ ಬರ್ತಾರ, ಪರಿಶುದ್ಧಾತ್ಮ ಮಾಡ್ತಾರಂತ. ದಟ್ ಈಸ್ ದ ಹೋಲಿ ಸ್ಪಿರಿಟ್ ಜಾಬ್. ನಾವು ಏನು ಮಾಡಲ್ಲ, ನಾವು ಮೊದಲು ಹೇಳ್ಬಿಡ್ತೀವಿ ಅವ್ರು ಬರಲ್ಲ, ಸತ್ರು ಬರಲ್ಲ. ಅವರು ಹೆಂಗೆ ಹೇಳಿ? ಸತ್ರು ಬರಲ್ಲ. ಇಲ್ಲ ಪಕ್ಕದ ಹೇಳ್ರಿ, ಹೇಳಿದೀವ ಇಲ್ವಾ? ಸತ್ತಾಲ ವರಮಠ ಪಾಸ್ಟ್, ಸತ್ರು ಬರಲ್ಲ ಪಾಸ್ಟ್. ಇವನ ಅಯ್ಯೋ ಬರಲ್ಲ ಬಿಡಿ, ಇಲ್ಲಿ ಬಂದು ಕೇಳಿಸ್ಕೊಂಡು ಏನು ಹೇಳಿದ್ರೆ ಅಷ್ಟೇ. ಅವರು ಈ ಕತ್ತೆ ಮುಂದೆ ಕಿಂಡ್ರಿ ಬಾಡಿಸ್ದಾಗ ನಾವು ಹೇಳ್ತೀವಲ್ವಾ, ಈ ಪದ ಬಳಕೆ ನಿಲ್ಸ್ರಿ. ಇನ್ಮೇಲೆ ನಮ್ಮ ದೇವ್ರು ಹೇಳ್ತಾರೆ, ನಿನ್ನಿಂದ ಅಸಾಧ್ಯದ ಯಾವುದೂ ಇಲ್ಲ. ಯಾಕಂದ್ರೆ ನಿನ್ನ ಜೊತೆ ಹೋಲಿಸ್ಬಿಟ್ಟಿರುವಾಗ ನಿನ್ನಿಂದ ಸಾಧ್ಯ. ಯಾಕಂದ್ರೆ ನೀನು ಮಾತಾಡು. ಯಾಕಂದ್ರೆ ನಿನ್ನಲ್ಲಿ ದೇವರ ವಾಕ್ಯ ಇದೆ, ಹೋಲಿ ಸ್ಪಿರಿಟ್ ಇದ್ದಾರೆ. ಒಂದು ಕಡೆ ನಾನು ಹೇಳ್ತೇನೆ, ಒಂದು ಡೆಮೋ ತೋರಿಸ್ನಲ್ಲ, ಒಂದು ಕಡೆ ವಾಕ್ಯ ನೀನು ಎತ್ತಿಡಿದಿದೆ, ಒಂದು ಕಡೆ ಪರಿಶುದ್ಧಾತ್ಮ ಎತ್ತಿಡಿದಿದೆ. ನೀನು ಧೈರ್ಯವಾಗಿ ಮಾತಾಡಿ, ನೀನಾಗಿ ಮಾತಾಡ್ಬಾರ, ನೀನು ಮಾತಾಡಿ ಇವರಿಬ್ಬರು ನೋಡ್ಕೊತಾರೆ. ಆಮೇಲೆ ಹಲ್ಲೆಲೂಯ. ಅದರಿಂದ ನಮಗೆ ಮುಖ್ಯ ಏನು ಗೊತ್ತಾ? ಅವ್ನು ಪೌಲ ಏನು ಬರೀತಾನೆ, ಅವ್ನು ಏನೇ ಬರೀಲಿ ಅಲ್ಲಿ, ಅವನೇನು ಹೇಳ್ತಾನೆ, ನಾನು ಒಂದು ಬರೀತಾನೆ ನೋಡಿ ಅಲ್ಲಿ, ಅವನು ಹೇಳ್ತಾನೆ, ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳಾಡ್ತಾನೆ. ಅಂದ್ರೆ ಅವನೇನೇ ಹೇಳಲಿ ಅಲ್ಲಿ, ಅವನೇನೇ ಎಕ್ಸ್ಪ್ಲೇಷನ್ ಮಾಡಲಿ, ಬಟ್ ಅವನು ಏನು ಮಾಡ್ತಾನೆ ಅಂತ ನಾವು ಅಂಡರ್ಲೈನ್ ಮಾಡ್ಕೊಬೇಕು. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳಾಡುತ್ತೇನೆ. ಅವನು ಏನೇ ಎಕ್ಸ್ಪ್ಲೇನ್ ಮಾಡಲಿ, ಅವನು ಇಲ್ಲ ಪಾಸ್ಟ್ ಇದು ಹೇಳತ್ತ, ಇದು ಬೇಡ ಅಂತ ಹೇಳ್ತಾನೆ. ಹಾಗಾದ್ರೆ ಆಯಪ್ಪ ಏನು ಮಾಡ್ತಾ ಇದ್ದಾನೆ? ಆಯಪ್ಪ ಏನು ಮಾಡ್ತಾನೆ? ಅವನು ಹೇಳ್ತಾನೆ, ನಿಮ್ಮೆಲ್ಲರಿಗಿಂತ ನಾನು ಹೆಚ್ಚಾಗಿ, ಪೌಲನು ಹೆಚ್ಚಾಗಿ ವಾಣಿಗಳಿಂದ ಮಾತಾಡಿದ್ದರಿಂದಲೇ ಅಂತೆ ಅವನು ಅಷ್ಟು ಸಕ್ಸಸ್ಫುಲ್ ಸೇವೆ ಮಾಡಕ್ಕಾಗಿದ್ದು. ಪೇತ್ರ ಇದ್ರ ಬಗ್ಗೆ ಬರೆಯಲ್ಲ, ಮಾತಾಡ್ತಾನ ಇದ್ರ ಬಗ್ಗೆ? ಈ ಡೋಂಟ್ ನೋ. ಅವನು ಬರೇ ಒಂಥರ ಜಡ್ಜ್ಮೆಂಟ್ ತರನೇ ಮಾತಾಡ್ತಾನೆ ನೋಡಿ. ಎಲ್ಲೋ ಕೆಲವು ಕಡೆ ಒಳ್ಳೇದಾಗ ಮಾತಾಡ್ತಾನೆ, ಬೆಂಕಿ ಬರ್ತೈತೆ, ಅದು ಬರ್ತೈತೆ, ಇದನ್ನೇ ಮಾತಾಡ್ತಾ ಇರ್ತಾರೆ. ಹಲೋ, ಧರ್ಮಶಾಸ್ತ್ರವನ್ನು ಚಾಚು ತಪ್ಪದೆ ಕೆಲವು ಬಾರಿ ಫಾಲೋ ಮಾಡಿಬಿಡ್ತಾನೆ, ಕೆಲವು ಬಾರಿ ಹಂಗೆ ಗ್ರೇಸಲ್ಲಿ ಇಳಿದು ಬಿಡ್ತಾನೆ. ಆದರೆ ಪೌಲ ಹಂಗಲ್ಲ. ಪೌಲ 100% ನಾವು ಹೇಳ್ತೀರ ಪ್ಯೂರ್ ಗೀ ಪಾಸ್ಟ್ರಿ ಅಂತ ಹೇಳ್ತಾರೆ. ಪ್ಯೂರ್ ಆಗಿ ಇರಲ್ಲ, ಹಿಂಗೆ ಪ್ಯೂರ್ ಗ್ರೇಸ್ ಇದು. ಯಾರು ಅದು? ಅಮೇಝಿಂಗ್ ಗ್ರೇಸ್. ಅಮೇಝಿಂಗ್ ಎಂಬ ವರ್ಡನ್ನು ನಾವು ಯೂಸ್ ಮಾಡುವಾಗ ದಟ್ ಈಸ್ ಬೇರೆ ಲೆವೆಲ್ ರೀ. ಅಮೇಝಿಂಗ್ ಅನ್ನೋದು ಅಥವಾ ಅಗಾಪೆ ಅನ್ನೋದು 100% ದೇವರಿಗೆ ಹೋಲಿಕೆ ಆಗೋದು. ಹಂಗೆ ಅಮೇಝಿಂಗ್ ಆ್ಯಂಡ್ ಒಂದು ಅಗಾಪೆ ಗ್ರೇಸ್ ಯಾರು ಮಾತಾಡಿದಾರೆ ಅದು ಪೌಲನೇ ಮಾತಾಡೋದು. ಇದು ಕಾರಣ ಏನು? ಬ್ಯಾಕ್ ಸಪೋರ್ಟ್ ಏನು ನೋಡಿ. ಅವನು ಏನು ಹೇಳ್ತಾನೆ, ಓದ್ರಿ ಅದನ್ನ. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಎಲ್ಲ ಹೇಳ್ರಿ, ಹೆಚ್ಚಾಗಿ ವಾಣಿಗಳಾಡುತ್ತೇನೆ, ದೇವರನ್ನು ಕೊಂಡಾಡುತ್ತೇನೆ. ನೋಡ್ದ, ಪೌಲ ಮಾತ್ರ ಮಾತಾಡ್ತಾನೆ. ಹಲೋ, ಪೌಲ. ಹಾಗಾದ್ರೆ ಪೌಲನ ಸೇವೆಯ ಸೀಕ್ರೆಟೇ ಟಂಗ್ಸ್. ಹಾಗಾದರೆ ನಿಮ್ಮ
ಎಲ್ಲ ಬಿಸ್ನೆಸ್ ಇರಲಿ, ಕೆಲಸ ಇರಲಿ, ಟಂಗ್ಸ್ ಈಸ್ ಮಸ್ಟ್. ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ನಮಗೆ ಗೊತ್ತಿಲ್ಲದ್ರೆ ಕೆಲವು ಮಹಾ ಮೇಧಾವಿಗಳು ಬೇಡ ಅಂದ್ಬಿಟ್ರು. ಅದು ನಾನು ಹೇಳ್ತೇನೆ, ಎಲ್ಲಿ ಟಂಗ್ಸ್ ಇದೆಯೋ ಅಲ್ಲಿ ಪ್ರೊಟೆಕ್ಷನ್ ಇರ್ತದೆ. ಏನೇ ಆಗಲಿ ದೇವರು ಪ್ರೊಟೆಕ್ಟ್ ಮಾಡ್ತಾನೆ, ಸಮಾಧಾನ ಉಂಟು ಮಾಡ್ತಾನೆ. ನಾನು ಹೇಳ್ತೇನೆ, ಸಮಾಧಾನ ಉಂಟು ಮಾಡ್ತಾನೆ ದೇವರು ಸಭೆಯಲ್ಲಿ. ಆಮೇಲೆ ಯಾವತ್ತೂ ಒಬ್ಬ ಸೇವಕರನ್ನು ದೇವರು ಕುಗ್ಗಿಸೋದಿಲ್ಲ. ಜನ ನೆನೆಸ್ಕೊಳ್ಬೋದು, ಚೇರ್ ಖಾಲಿ ಚೇರ್ ಯಾವತ್ತಿಗೂ ಖಾಲಿ ಆಗೋದಿಲ್ಲ. ಇನ್ನು ಇರೋ ಚೇರ್ಗಳು ಸಾಲಲ್ಲ. ನೆಕ್ಸ್ಟು ಇವಾಗ ಎಷ್ಟು ಚೇರ್ಸ್ ಇದೆಯೋ ಅಷ್ಟೇ ಚೇರ್ನ ಅಷ್ಟು ತೆಗಿಬೇಕಾಗಿ ಬರ್ತಾ ಇದೆ. ದಟ್ ಈಸ್ ದಿ ಟಂಗ್ಸ್ ಪವರ್, ಹೋಲಿ ಸ್ಪಿರಿಟ್ ಪವರ್. ಹ್ಯೂಮನ್ ದೇ ಆರ್ ಥಿಂಕಿಂಗ್ ಲೈಕ್ ದಟ್, ಬಟ್ ಹೋಲಿ ಸ್ಪಿರಿಟ್ ಥಿಂಕಿಂಗ್ ಡಿಫ್ರೆಂಟ್. ಮಗನ ಹೇಳ್ರಿ, ಶರೀರದ ಮನುಷ್ಯ ಹಂಗೆ ಯೋಚನೆ ಮಾಡ್ತಾನೆ. ಒಂದು ಚೇರ್ ಖಾಲಿ ಆದರೆ ಇಲ್ಲಿ 10 ಚೇರ್ನ ದೇವರು ತುಂಬಿಸಲು ಶಕ್ತನಾಗಿದ್ದಾನೆ. ಆಲ್ ನ್ಯೂ ಫೇಸಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನನಗೆ ಫೆಮಿಲಿಯರೇ ಇಲ್ಲದವರು, ನನಗೆ ಪರಿಚಯನೇ ಇಲ್ಲದವರು, ಪರಿಚಯ ಇಲ್ಲದವರು ಮರ್ಯಾದೆ ಜಾಸ್ತಿ ಕೊಡ್ತಾರೆ. ಪರಿಚಯ ಇರೋನಿಗೆ ಮರ್ಯಾದೆ ಇಲ್ಲ. ಪಕ್ಕದ ಹೇಳ್ರಿ, ಅದಕ್ಕೆ ಜಾಸ್ತಿ ಪರಿಚಯಸ್ಥರಾಗಿರಬಾರ್ದು ನಾವು. ಅವಾಗ ಮರ್ಯಾದೆ ಜಾಸ್ತಿ ಬರ್ತೈತಿ. ಜಾಸ್ತಿ ಪರಿಚಯ ಆಗ್ಬಿಟ್ರೆ ಮರ್ಯಾದೆ ಕಡಿಮೆ. ಅದಕ್ಕೆ ದೇವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ. ಪಕ್ಕದ ಹೇಳ್ರಿ, ದೇವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ. ನಮ್ಮ ಲೈಫಲ್ಲಿ ದೇವ್ರು ಪ್ರತಿಯೊಂದು ಪ್ಲ್ಯಾನ್ ಮಾಡೇ ಮಾಡ್ತಾರೆ. ಆಮೇನ್. ಹಾಗಾದ್ರೆ ಅವನೇನಂತಾನೆ, ನಾನು ವಾಣಿಗಳನ್ನು ಹೆಚ್ಚಾಗಿ ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನು ಆಡುವುದಕ್ಕಿಂತ ತನ್ನ ಬುದ್ಧಿಯಿಂದ 5 ಮಾತುಗಳನ್ನು ಆಡಿ ಇತರರಿಗೆ ಉಪದೇಶ ಮಾಡುವುದು ನನಗಿಷ್ಟವಾದದ್ದು. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿ. ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿ. ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಇಲ್ಲಿ ಏನ್ ಹೇಳ್ತಾರೆ ಪೌಲ, ಚೆನ್ನಾಗಿ ಅರ್ಥ ಮಾಡ್ರ ವರ್ಡ್ ಅನ್ನ. ಏನಂತೆ, ಸಹೋದರಿ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡ್ರಿ. ಇನ್ನು ಕೆಟ್ಟತನದ ವಿಷಯದಲ್ಲಿ ನೀವು ಹೆಂಗೆ ನೋಡಿ, ಕೆಟ್ಟತನ ವಿಷಯದಲ್ಲಿ ಮಕ್ಕಳಿಗೆ ಏನಾದ್ರು ಗೊತ್ತಾ? ಕೆಟ್ಟತನದ ವಿಷಯದಲ್ಲಿ ಅದು ಒಳ್ಳೇದ ಕೆಟ್ಟದನ್ನ ಗೊತ್ತಾಗ್ತಿದ್ದ? ಹಂಗಿರ್ಬೇಕಂದ್ರೆ ನಾವು ಚಿಕ್ಕ ಮಕ್ಕಳ ಹತ್ರ ಹೋಗ್ಬಿಟ್ಟು, ಎಳೆ ಮಗು ಹತ್ರ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಕೊಟ್ಟು ಅದೇನು ಮಾಡ್ತಿದ್ದೆ, ಅದ್ರ ಮೇಲೆ ಕುತ್ಕೊಂಡು ಉಚ್ಚೆ ಕಡೆ ಎಲ್ಲ ಮಾಡ್ಬಿಟ್ಟು ಕುತ್ಕೊಂಡು ಆಟ ಆಡ್ತಾ ಇರ್ತೈತೆ, ಸಾರಿಸ್ತಾ ಇರ್ತೈತೆ. ಬಟ್ ಅದಕ್ಕೇನು ಗೊತ್ತಿಲ್ಲ. ಅಂದ್ರೆ ಏನರ್ಥ ಇಲ್ಲಿ, ನೀವು ನಿಮ್ಮ ಲೈಫಲ್ಲಿ ಇದು ಒಳ್ಳೇದು ಇದು ಕೆಟ್ಟದು ನಾಲೆಜಲ್ಲಿ ಇರಬೇಡ್ರಿ. ಮಗುಗೆ ಏನು ಗೊತ್ತು? ಗುಡ್ ಆ್ಯಂಡ್ ನಾಲೆಜ್ ಇದೆಯಾ? ಅದು ಹೆಂಗಿದೆ? ಎಲ್ಲ ಒಳ್ಳೇದೇ ಅಂತ ಯೋಚನೆ ಮಾಡ್ತಿದ್ದೆ. ಇದನ್ನೇ ನಾವು ಟೀಚ್ ಮಾಡೋದಿಲ್ಲ ಇನ್ಮೇಲೆ. ಹೇಳ್ರಿ, ಗುಡ್ ಆ್ಯಂಡ್ ಬ್ಯಾಡ್ ನಾಲೆಜಿಂದ ಹೊರಗಡೆ ಬರ್ಬೇಕು ನಾವು. ಎಳೆ ಮಕ್ಕಳಿಗೆ ಏನಂತ, ಅದಕ್ಕೆ ದೇವ್ರ ಶಿಶುಗಳಂತೆ ಆಗದೆ ಹೋದರೆ ನಿಮ್ಗೇನಿಲ್ಲ. ನೋಡಿ, ಎಳೆ ಮಕ್ಕಳಿಗೆ ನಾವು ಗೊತ್ತು, ಇವನು ಒಳ್ಳೆಯವನು, ಇವನು ಕೆಟ್ಟವನು, ಇದು ಒಳ್ಳೆಯದು ಇದು ಕೆಟ್ಟದು. ಅದು ಗುಡ್ ಆ್ಯಂಡ್ ಬ್ಯಾಡ್ ನಾಲೆಜ್ ಏದೇನು ತೊಡೆದು ಬಂದು ಅದು ಹಂಗಿರಬಾರ್ದು. ನಾವು ಶಿಶುಗಳ ನಾವು ನೋಡಿದ್ರೆ ಅವ್ರು ಯಾರಾದ್ರೂ ಹೇಳ್ಬೋದು ಇವ್ರು ಕೆಟ್ಟವ್ರಂತೆ. ಏನು ಮಕ್ಕಳ ಥರ ಹಿಂಗೆ ಮೂಗುರ ಥರ ಹಂಗೆಲ್ಲ ಹೇಳ್ಬೇಡ್ರಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಬಿಟ್ಬಿಡಿ. ಎಕ್ಸೆಪ್ಟ್ ಮಾಡಬಾರ್ದು ಅದನ್ನು. ಗುಡ್ ಆ್ಯಂಡ್ ಬ್ಯಾಡ್ ನಾಲೆಜನ್ನು ಎಕ್ಸೆಪ್ಟ್. ಅದಕ್ಕೆ ಪೌಲ ಬರ್ತಾನೆ ಅಲ್ಲಿ ನೋಡಿ, ಅದನ್ನೇ ಬರೆಯೋದಲ್ಲಿ ನೀವು ನೋಡಿ ಓದಿ, ನಿಮ್ಮ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ನೋಡಿ. ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ, ಕರ್ಕೊಂಡೋದ್ರೆ ಅವ್ರು ನೀವು ಹೇಳಿದ್ರೆ ಏನು ಮಾಡ್ತಾರೆ? ಸೂಪರಪ್ಪ ಅಂದ್ರೆ ಅವ್ರು ಏನಿಲ್ಲ, ಅವ್ರಿಗೇನು ಗುಡ್ ಆ್ಯಂಡ್ ನಾಲೆಜು ಇರೋದಿಲ್ಲ. ನೀವೇನಾದ್ರು ಎಕ್ಸೆಪ್ಟ್ ಮಾಡ್ಕೊಂಡ್ರೆ, ಚಿಕ್ಕ ಮಕ್ಕಳು ನೀವು ಎತ್ಕೊಂಡೋಗಿ ಬಾವಿನಲ್ಲಿ ಬಿಸಾಕಿ, ಇಲ್ಲಿಂದ ಬಿಸಾಕ್ತೀನಿ ನಿಂಗೇನಾಗಲ್ಲ ಅಂದರೆ ಅವು ಓಕೆ ಬಿಸಾಕು ಅಂತವೆ. ಯಾಕೆ ಹೇಳಿ? ಅದು ಅವ್ರಿಗೆ ಗೊತ್ತಿಲ್ಲ ಅದು ಕೆಟ್ಟದು ಅಂತ. ಕೆಲವು ಮಕ್ಕಳು ಬ್ರಾಂದಿ ಎಲ್ಲ ಕುಡಿಸ್ತಾರೆ, ನೋಡಿದ್ದೀರಾ? ಅದು ಗೊತ್ತಿದ್ರೆ ಕುಡಿತೈತಾ? ಕುಡಿಯಲ್ಲ. ಅದಕ್ಕೆ ಆ ನಾಲೆಜ್ ಇಲ್ಲ. ಗುಡ್ ಆ್ಯಂಡ್ ಬ್ಯಾಡ್ ಆ್ಯಂಡ್ ನಾಲೆಜ್ ಇಲ್ಲ. ಯಾವತ್ತು ಪ್ರತಿ ವಿಶ್ವಾಸಿಗೆ ಗುಡ್ ಆ್ಯಂಡ್ ಬ್ಯಾಡ್ ನಾಲೆಜಲ್ಲಿ ನಾವು ಚರ್ಚಿಗೆ ಬರಬಾರ್ದು, ಜೀವಿಸಬಾರ್ದು. ಆಗಲೇ ಇದು ಸರಿ ಇಲ್ಲ, ಇದು ಸರಿ, ಇದು ಸರಿ ಇಲ್ಲ, ಸರಿ ಅಂತೆ. ನಾವು ಶಿಶುಗಳು ಹಾಗಿರ್ಬೇಕು. ಯಾಕಂದ್ರೆ ಈ ಉಳಿದೆಲ್ಲ ಪರಿಶುದ್ಧ ಡೀಲ್ ಮಾಡ್ತಾನೆ. ನಾನು ಒಳ್ಳೆದರ ಕೆಟ್ಟದರ ಅರಿವಲ್ಲಿ ಜೀವಿಸೋದಿಲ್ಲ. ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡೋ ಹಣ್ಣನ್ನು ಏನು ಮಾಡ್ದ ಅವನು ತಿಂದ. ಆದ್ರೆ ಇವತ್ತು ನಾವು ಪರಿಶುದ್ಧಾತ್ಮ ಹಣ್ಣನ್ನು ತಿಂದಿದ್ದೀವಿ. ಪರಿಶುದ್ಧಾತ್ಮರಿಂದ ನಾವು ಲೀಡ್ ಆಗಬೇಕು. ಆಮೇಲೆ ಪರಿಶುದ್ಧಾತ್ಮ ಹೇಳ್ತಾರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಮಾತಾಡಬಾರ್ದು. ಅದು ಗುಡ್ ಆ್ಯಂಡ್ ಬ್ಯಾಡ್ ನಾಲೆಜ್ ಅಲ್ಲ, ಒಳ್ಳೇದ್ರೆ ಕೆಟ್ಟದ್ರಲ್ಲ. ಅವ್ರು ಗೊತ್ತು, ನಮ್ಮ ನಡೆಸ್ತಾರೆ. ಅದಕ್ಕೆ ನಾವು ಹೇಳ್ತೇವಲ್ಲ, ಪರಿಶುದ್ಧಾತ್ಮ ನೀವು ನಮ್ಮ ನಡೆಸು. ಹೇಳ್ರಿ, ಪರಿಶುದ್ಧಾತ್ಮ ನೀವು ನಮ್ಮ ನಡೆಸು. ಪರಿಶುದ್ಧಾತ್ಮ ನೀವು ನಡೆಸಿ. ನಿಮ್ಗೆ ಚೆನ್ನಾಗಿ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು, ನಿನ್ಗೆ ಗೊತ್ತು. ನಮ್ಮ ಜ್ಞಾನದಲ್ಲಿ ನಾವು ನಡೆಯೋದಿಲ್ಲ. ಅದಕ್ಕೆ ಪೌಲ ಬರೀತಾನೆ ನೋಡಿ, ಎಷ್ಟು ಚೆನ್ನಾಗಿ ಬರೀತಾನೆ 20ನೇ ವಾಕ್ಯದಲ್ಲಿ, ಬುದ್ಧಿ
ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಬೇಡ್ರಿ, ಕೆಟ್ಟತನ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಆಮೇಲೆ ಅನ್ಯ ಭಾಷೆಯವರ ಮೂಲಕವಾಗಿಯೂ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತಾಡುವೆನು. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಅಲ್ಲಿ ಪೌಲ ಏನ್ ಮಾತಾಡ್ತಾನೆ ಅಂದ್ರೆ ಅವನು ಒಂದು ಟಂಗ್ಸು ಮಾತಾಡುವಾಗ ಬೇರೆ ಲೆವೆಲ್ಗೆ ಅದು ಹೋಗ್ತಿದೆ ಅಂತ ಹೇಳ್ತಾನೆ. ಇದ್ದೀರಾ? ಅದರಿಂದ ನೋಡಿ, ಪೌಲನ ಸೀಕ್ರೆಟ್ ಏನಂದ್ರೆ ಅವನು ಟಂಗ್ಸ್ ಮಾತಾಡೋದು. ಹಲ್ಲೆಲೂಯಾ. ಅದರಿಂದ ನಾವು ಎಷ್ಟು ಟಂಗ್ಸ್ ಮಾತಾಡ್ತೀವೋ ಅದು ನಮ್ಮ ಲೈಫಲ್ಲಿ ಮಹತ್ ಕಾರ್ಯ ಮಾಡ್ತೈತಿ. ಕೆಲವು ವಿಷಯಗಳು ಬರೆದಿರ್ಬೋದು ಪೌಲ, ಇಲ್ಲ ಅಂತ ನಾನು ಹೇಳಲ್ಲ, ಕೆಲವು ಬಾರಿ. ಆದರೆ ಅವನ ಸೀಕ್ರೆಟ್ ಏನು? ಸಭೆಯೆಲ್ಲ ಇಲ್ಲಿ ಬಂದಿದ್ಯಾ? ಕೆಲವ್ರನ್ನ ದೇವರಲ್ಲಿ ಕರ್ಕೊಂಡ್ಬಂದ, ಯಾಕಂದ್ರೆ ಅವ್ರನ್ನ ಟೀಚ್ ಮಾಡ್ಬೋದು, ಯಾಕಂದ್ರೆ ಅವ್ರ ಟಂಗ್ಸಲ್ಲಿ ಮಾತಾಡ್ಬೇಕು. ಇಡೀ ಸಭೆಗೆ ಕೆಲವರು ಬೇಡ ಅಂತ ಹೇಳ್ಬೋದು, ಆದರೆ ಕೆಲವರಾಗಿ ಮಾರ್ನಿಂಗ್ ಪ್ರೇಯರ್ಲಿ ಕೆಲವರಾಗಿ ನೀವು ಬಂದಿದ್ದೀರಲ್ಲ, ನೀವು ಇದನ್ನು ಅರ್ಥ ಮಾಡ್ಕೊಂಡು ಹೋಗಿ ಇದನ್ನು ಮಾತಾಡ್ರಿ. ನಿಮ್ಮ ನೋಡಿ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಬೇರೆ ಲೆವೆಲ್ಗೆ ಹೋಗ್ತಾರೆ. ಆಮೇಲೆ ಎಷ್ಟು ನಂಬ್ತೀರ? ಅದಕ್ಕೆ ಪೌಲ ಬರ್ತೀನಿ, ಪರಿಶುದ್ಧಾತ್ಮನ ಪ್ರೇರಣೆ ಇಲ್ಲದೆ ಯಾರು ಕೂಡ ಯೇಸುವನ್ನ ದೇವರಂತ ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧಾತ್ಮನ ಪ್ರೇರಣೆ ಇಲ್ಲದೆ ನಾವು ಯಾರು ಕೂಡ ವಾಣಿಗಳನ್ನು ಟಂಗ್ಸ್ ಮಾತಾಡೋಕ್ಕೆ ಆಗೋದೇ ಇಲ್ಲ. ಆಮೇನ್ ಹೇಳ್ರಿ, ಒಂದು ಆಮೇನ್ ಅಂತ ಹೇಳಿದ ಎಷ್ಟು ನನಗೆ ಅರ್ಥ ಆಗ್ತದೆ ಹೇಳ್ರಿ. ಹೋಗುವಾಗ ಈ ಗುಡ್ ಬ್ಯಾಡ್ ನಾಲೆಜ್ನ ಹೊರಗಡೆ ಬನ್ನಿ, ಪರಿಶುದ್ಧಾತ್ಮನ ಕೇಳಿ. ಪರಿಶುದ್ಧಾತ್ಮರು ಯಾವ ಸರಿ ಯಾವ ತಪ್ಪು? ಪರಿಶುದ್ಧಾತ್ಮರು ಹೇಳ್ರಿ, ಪರಿಶುದ್ಧಾತ್ಮರೇ ನನ್ನ ಬುದ್ಧಿಯಿಂದ ನಾನು ತೀರ್ಮಾನ ಮಾಡಪ್ಪ. ಪರಿಶುದ್ಧಾತ್ಮ ನೀನು ಹೇಳು, ನಿನಗೆ ಗೊತ್ತು, ನಿನ್ನ ಲೀಡಿಂಗ್ನಲ್ಲಿ, ನಿನ್ನ ಸಹಾಯದಲ್ಲಿ. ಇವತ್ತು ಅನೇಕರು ನೋಡಿ, ಅನೇಕ ಸೇವಕರು, ಈ ಸೇವಕರು ಅವ್ರನ್ನ ಬೈತಾ ಇರ್ತಾರೆ, ಆ ಸೇವಕರು, ಕೆಲವು ಸೇವಕರೆಲ್ಲ ನನ್ನ ವಿಡಿಯೋ ತೋರಿಸ್ಬಿಟ್ಟು ನೋಡಿ ಹಾಗಾದ್ರೆ ಅವ್ರು ಏನಂತಾರೆ, ನಾನು ಒಳ್ಳೆಯವನು. ಹಾಗಾದ್ರೆ ಅವ್ರ ಬುದ್ಧಿ ಏನಂತ ಗೊತ್ತಾಗ್ಬಿಡ್ತಿಲ್ಲ. ಶಿಶುಗಳು ಏನು ಮಾಡ್ತಾರೆ, ಶಿಶುಗಳಿಗೆ ವಿಲ್ಲನ್ ಯಾರು ಹೀರೋ ಯಾರನ್ನ ಗೊತ್ತಿಲ್ಲ, ಎಲ್ರಿಗೂ ವಿಸಿಲ್ ಹೊಡಿತಾರೆ ಅವರು. ಕರೆಕ್ಟಾ? ಹಾಗಾದರೆ ಕೆಲವು ಸೇವಕರಲ್ಲೇ ಅವ್ರು ನೆನೆಸ್ಕೋದ, ನನ್ನ ಸಭೆಯಲ್ಲಿ 2,000 ಜನ ಇದ್ದಾರೆ, ಅದಕ್ಕೆ ನಾನು ಗ್ರೇಟ್. ನೀನು ಗ್ರೇಟ್ ಅಲ್ಲ, ನಿನಗೆ ನಾಲೆಜೇ ಬಂದಿಲ್ಲ ಇನ್ನು, ನೀನು ಪರಿಶುದ್ಧಾತ್ಮ ನಡೆಸಲೇ ಪಡ್ತಾ ಇಲ್ಲ. ಪರಿಶುದ್ಧಾತ್ಮ ನಡೆಸಲ್ಪಡುವಾಗ ಅವ್ರು ಹೇಳ್ತಾರೆ ನಮಗೆ, ಅವ್ರು ಯಾವುದು ಕೆಟ್ಟದಂತ ಹೇಳೋದೇ ಇಲ್ಲ. ವಿಚಾರ ಸ್ತ್ರೀ ಬಂದರು ಏಸು ಹತ್ರ, ನೀನು ಕೆಟ್ಟೋಳಮ್ಮ, ನೀನು ಆಶ್ಚರ್ಯ ಅಂತ ಹೇಳಿದ್ರ? ಇಲ್ಲ, ಏಸು ಹತ್ರ ಬಂದಿದ್ದು ಎಲ್ಲ ಬ್ಯಾಡ್ ಫಿಗರ್ಗಳೇ. ಯಾವುದನ್ನು ಒಳ್ಳೆ ಫಿಗರ್ ಬಂತ? ಮಾತಾಡಿ, ಎಲ್ಲ ಕಿತ್ತೋದ್ ಫಿಗರ್ಗಳೇ, ಎಲ್ಲ ಕೆಟ್ಟೋದ್ ಫಿಗರ್ಗಳೇ. ಆದರೆ ಅವೆಲ್ಲವನ್ನು ಕೂಡ ಯೇಸು ಗುಡ್ ಆ್ಯಂಡ್ ಬ್ಯಾಡ್ ನಾಲೆಜಲ್ಲಿ ನೋಡಲೇ ಇಲ್ಲ. ಅವನ್ನೆಲ್ಲರನ್ನು ಕೂಡ ಪರಿಶುದ್ಧಾತ್ಮನ ಮಂಡಲದಲ್ಲೇ ನೋಡಿದ್ರು, ಪರಿಶುದ್ಧಾತ್ಮ ರೆಲ್ಮಲ್ಲೇ ನೋಡಿದ್ರು. ಅದಕ್ಕೆ ಅವರೆಲ್ಲರೂ ಕೂಡ ಬಂದು ಎಂಥದ್ದು ಕೇಡುಗಳೆಲ್ಲ ಬಂದ್ಬಿಟ್ಟು ತಮ್ಮ ಆಸ್ತಿನೆಲ್ಲ ಕೊಡೋಕೆ ಶುರು ಮಾಡಿಬಿಟ್ರು. ಯಾಕೆ? ಪರಿಶುದ್ಧಾತ್ಮನ ಕಾರ್ಯ ಇದು. ಜಕ್ಕಾಯ ಸಾಧಾರಣದವನಲ್ಲ. ಜನರೆಲ್ಲ ಅವನು ಹೆಂಗೆ ನೋಡಿದ್ರು, ಒಳ್ಳೆಯವನು ಕೆಟ್ಟವನು ಆ ನಾಲೆಜಲ್ಲಿ ನೋಡಿದ್ರು. ಅದು ಏಸು ಹೆಂಗೆ ನೋಡಿದ್ರು, ಹೆಂಗೆ ನೋಡಿದ್ರು ಒಳ್ಳೇದಾಗಲ್ಲಪ್ಪ. ನಾನು ಹೇಳಿದೆ ಒಂದಿಷ್ಟು, ಜಕ್ಕಾಯ ಅಂದ್ರೆ ಏನು ಅರ್ಥ? ಜನ ಹೆಂಗೆ ನೋಡಿದ್ರು ಅವನ್ನ? ಓದ್ರಿ, ಅದು ಓದ್ಬಿಡ, ಮುಗಿಸ್ಬಿಡ ಬನ್ನಿ. ನೋಡಿ ಯೇಸು ಸ್ವಾಮಿ ನೋಡೋ ದೃಷ್ಟಿಯಲ್ಲಿ ನೀವು ನೋಡ್ರಿ. ಓ ರೀಮಾ ಲಿಗೆ ದೇ ರೇ ಲೇ ರೇ ಬೇ ಶಬಲಾಗದಿರ ಮಹಾ. ದೇವರು ನನಗೂ ಇದನ್ನು ಕಲಿಸ್ಕೊಡ್ತಾರೆ, ನಿಮಗೂ ಇದನ್ನು ಕಲಿಸ್ಕೊಡ್ತಾರೆ. ಲೂಕ 19. ಓ ಹಲ್ಲೆಲೂಯಾ. 5ನೇ ವಾಕ್ಯ ನಾವು ಹೇಳೋದು, ಈ ಕಂಪ್ನಿಯಲ್ಲಿ ಅವ್ರ ಸ್ವಲ್ಪ ಹುಷಾರಾಗಿರ್ರಿ. ಅವ್ರ ಹತ್ರ ಹುಷಾರಾಗಿರೋಕ್ಕೆ ಪರಿಶುದ್ಧಾತ್ಮ ಹೇಳ್ತಾರೆ. ಡೀಲ್ ಮಾಡಿ ಅವ್ರ ಹತ್ರ ಪರಿಶುದ್ಧಾತ್ಮ ಸಹಾಯದಿಂದ. ನಿನ್ನ ಜೊತೆ ಚೆನ್ನಾಗಿರ್ತಾನೆ ನಾವು. ನೋಡಿ ಯಾಕೆ ಹೇಳಿ? ಇವನು ಹಿಂಗೆ, ಅದೆಲ್ಲ ಒಂದು ಸೀಕ್ರೆಟ್ ಇದೆ, ಹೇಳ್ಬೇಕಾ? ನಮ್ಮ ಚರ್ಚಿಗೆ ಬಾ ಅಂತ ಹೇಳು. ಕಮ್ ಟು ಮೈ ಚರ್ಚ್, ನಿಂಗೆ ಬಂದ್ಬಿಡ್ತಿದ್ದ ನಾಲೆಜ್. ಹಲ್ಲೆಲೂಯಾ. ಮೊದಲು ನಾವು ಸರೋಗ್ಬೇಕು. ಪಕ್ಕ ಹೇಳ್ರಿ, ಮೊದಲು ನಾವು ಸರೋಗ್ಬಿಟ್ರೆ ನಮ್ಮ ಏರಿಯಾ ಎಲ್ಲ ಸರೋಗ್ಬಿಡ್ತಿದ್ವಿ. ನಾನೇ ಡೌಟಲ್ಲಿ ನೋಡಿದ್ರೆ ಎಲ್ಲ ಡೌಟೇ ನನಗೆ. ಹೋಟ್ಲಿಗೆ ಹೋದ್ರೂ ಅದೇ ಪ್ರಾಬ್ಲಮ್. ನನಗೆ ಈರುಳ್ಳಿ ದೋಸೆನೇ ಕೊಡು ಅಂತಾರೆ, ಬೆಣ್ಣೆ ದೋಸೆ ಬೇಡ ಅಂತಾರೆ. ಹೋಟ್ಲಿಗೆ ಹೋದ್ರೆ ಚಿಕನ್ನೇ ಬೇಡ ಅಂತಾನೆ. ಈ ಥರ ಎಲ್ಲ ಅವ್ರು ಏನು ಮಾಡ್ತಾರೆ, ಅವರು ತಿಂದರೆ ನನಗೆ ಕೆಟ್ಟದಾಗಿ ಹೋಗ್ತೈತೆ. ಅದನ್ನು ನಾವು ಯೋಚಿಸ್ಬೇಕು. ಅಪ್ಪ ಇದನ್ನು ಬ್ಲೆಸ್ ಮಾಡ್ತಾ ಇದ್ದಾನೆ,
ಕೆಟ್ಟದನ್ನು ಕೂಡ ನೀನು ಒಳ್ಳೆಯದಾಗಿ ಮಾರ್ಪಡಿಸುವ ದೇವರು, ಮುಚ್ಚಿರೋ ಗರ್ಭವನ್ನು ತೆರೆಯುವ ದೇವರು. ಬ್ಲೆಸ್ ಮಾಡಿ, ಯಾಕಂದ್ರೆ ನಿನ್ನೊಳಗಿರೋ ಪರಿಶುದ್ಧಾತ್ಮರು, ನಿನ್ನ ಬಾಯಲ್ಲಿರುವ ದೇವರ ವಾಕ್ಯ ಅದನ್ನು ಬ್ಲೆಸ್ ಮಾಡ್ತಿದ್ದೆ. ಆಮೇಲೆ ಆಮೆನ್. ಶಬ್ದ ಬರ್ತಾ ಇಲ್ವೇ? ನೋಡಿ, ಪ್ರತಿಯೊಂದು ಬೇಕು ನಮಗೆ. ನಾವು ತಗೊಳ್ಳೋ ಮೆಡಿಸಿನ್ ಇದೆ ಗೊತ್ತಾ, ಅದರಲ್ಲಿ ಏನು ಮಿಕ್ಸ್ ಮಾಡ್ತಾನೆ ಎನ್ಸ್ಕೊಂಡಿದ್ದೀರಾ? ಜಾಸ್ತಿ ಕುಡಿದ್ರೆ ಏನು ಬರ್ತಿದೆ? ಇವಾಗ ಹೇಳ್ದೆ ಫಾಸ್ಟ್ ಏನು ಮಾತ್ರೆ ಕುಡ್ದೆ ಹೆಂಗೆ ಬರ್ತೀನಿ, ಹಂಗೇ ಕಿಕ್ ಹೊಡ್ದಂಗೆ ಇರ್ತೈತಲ್ವಾ? ಎಲ್ಲ ಕಿಕ್ ಅದರಲ್ಲಿ ಇರ್ತೈತೆ, ಅದಕ್ಕೆ ಅದನ್ನು ಡ್ರಗ್ಸ್ ಅಂತ ಕರಿತೇವೆ. ಕೆಲವೊಂದು ಮಾತ್ರೆ ಡಾಕ್ಟರ್ ಪರ್ಮಿಷನ್ ಇಲ್ದ್ರ ಕೊಡೋದಿಲ್ಲ, ಅದು ಕುಡಿದ್ಬಿಟ್ರೆ ಸಾಕು, ಅವ್ನು 90 ಹೊಡೆದಂಗೆ ಇರ್ತೈತೆ. ಪ್ರತಿಯೊಂದರಲ್ಲಿ ಕೆಟ್ಟದಿದೆ ರೀ. ಅದನ್ನು ನಾವು ಹೆಂಗೆ ನೋಡ್ತೀವಿ ಮಾತ್ರೆನಾ? ಹೇಳ್ರಿ, ಇವಾಗ ಶುಗರ್ ಅವನು ಅದು ಕೆಟ್ಟದ್ದು ಕುಡಿದು ಎಷ್ಟೋ ಅಂಗಗಳು ಡ್ಯಾಮೇಜ್ ಆಗ್ತವೆ. ಅದನ್ನ ಹೆಂಗೆ ನೋಡ್ತಾನೆ? ಎಷ್ಟು ಚೆನ್ನಾಗಿ ಹೋಗಿ ಪರ್ಚೇಸ್ ಮಾಡಿ ಭದ್ರವಾಗಿ ಪ್ಯಾಕೆಟಲ್ಲಿ ಇಟ್ಕೊಂಡು ಅವನು ಹಾಳು ಮಾಡೋದನ್ನ ಎಷ್ಟು ಚೆನ್ನಾಗಿ ಎತ್ಕೊಂಡ್ಬರ್ತಾನೆ. ಅವನು ಎಷ್ಟು ಗುಡ್ ಆ್ಯಂಡ್ ನಾಲೆಜಲ್ಲಿ ನೋಡಲ್ಲ. ಅದನ್ನು ಹೆಂಗೆ ನೋಡ್ತಾನೆ? ಗುಡ್ಡಾಗೇ ನೋಡ್ತಾನೆ. ಅದೇ ನಮ್ಮ ಲೈಫಲ್ಲಿ ಕೆಲವು ವಿಷಯಗಳು. ಓದಿ ಜಕಾಯ ನೋಡಿ ಏನು ಕರೀತಾರೆ ಎಲ್ಲ ಏನಂದ್ರು, ಜನಲ್ಲಿ ಏನಂತಾರೆ? ಒಂದು ನಿಮಿಷ, 7ನೇ ವಾಕ್ಯ. ಜನ ಎಲ್ಲ ಏನಂತಾರೆ? ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರೋರ ಬಳಿಗೆ ಇಳುಕೊಳ್ಳೋದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದ. ಅಂದ್ರೆ ಇವ್ರು ಹೆಂಗ್ ನೋಡ್ತಾರೆ ಜಕಾಯನ? ಗುಡ್ ಅಂಡ್ ಬ್ಯಾಡ್ ನಾಲೆಜ್ ಅಲ್ಲಿ ಜನಗಳೆಲ್ಲ ಅವ್ನು ಹೆಂಗ್ ನೋಡ್ತಾ ಇದಾರೆ? ಇವನು ಒಳ್ಳೆಯವನು, ಇವನು ಕೆಟ್ಟವನು. ಈ ಗುಡ್ ಅಂಡ್ ನಾಲೆಜ್ ಅಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಇವತ್ತು ಪ್ರಪಂಚ ಪೂರ ಆಲ್ಮೋಸ್ಟ್ ಬಿಲೀವರ್ಸ್ ಗುಡ್ ಅಂಡ್ ಬ್ಯಾಡ್ ನಾಲೆಜ್ ಇರೋದ್ರಿಂದಾನೇ ಅವ್ರಿಗೆ ಪರಿಶುದ್ಧಾತ್ಮ ನಾವು ಲೈಫಲ್ಲಿ ಕ್ರಿಯೆ ಮಾಡ್ತಾ ಇಲ್ಲ. ಆದ್ರೆ ಏಸು ಹೆಂಗ್ ನೋಡಿದ್ರು? ಏಸು ಹೆಂಗ್ ನೋಡಿದ್ರು? 5ನೇ ವಾಕ್ಯದಲ್ಲಿ ಏಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕಾಯನೇ ಥಟ್ಟನೆ ಇಳಿದು ಬಾ. ಅಂದ್ರೆ ಏನು ಅರ್ಥ ಅಂದ್ರೆ, ಪರಿಶುದ್ಧನೇ ಅಥವಾ ಶುದ್ಧನೇ? ಅವನು ಶುದ್ಧನಾ? ಜನಗಳೇನಂತಾರೆ? ಪಾಪಿ ಅಂತ ಜನಗಳು ಕರಿತಾ ಇದ್ದಾರೆ. ಅಂದ್ರೆ ಒಳ್ಳೆಯವನು ಕೆಟ್ಟವನು ಎಂಬ ನಾಲೆಜ್ ಅಲ್ಲಿ ನೋಡ್ತಾ ಇದ್ದಾರೆ. ಬಟ್ ದೇವ್ರು ಹೆಂಗ್ ನೋಡ್ತಾ ಇದ್ದಾರೆ? ಪರಿಶುದ್ಧಾತ್ಮ ಹೆಂಗ್ ನೋಡ್ತಾ ಇದ್ದಾರೆ? ಶುದ್ಧನೇ. ಹಲೋ, ಶುದ್ಧನೇ, ಕೆಳಗೆ ಇಳಿದು ಬಾ. ದಟ್ ಈಸ್ ಮೈ ಗಾಡ್. ಅದೇ ಹೇಳ್ತಾರೆ, ನಾವು ಕ್ರಿಸ್ತವನು ಎಂಥವನಾಗಿದ್ದಾನೋ ಈ ಲೋಕದಲ್ಲಿ ನಾವು ಅಂಥವರಾಗಿದ್ದೆ ಅಂತ ಹೇಳ್ತೇವೆ, ಬಟ್ ಅಂಥವರಾಗಿಲ್ಲ. ಅಂಥವರಾಗ್ತಾ ಇರಬೇಕು. ಡೇ ಬೈ ಡೇ ರೂಪಾಂತರ ಆಗ್ತಾನೇ ಇರಬೇಕು. ಹಲ್ಲೆಲೂಯಾ. ನೀವು ಹೆಂಗ್ ನೋಡ್ತಿರೋ ಅದು ಹಂಗೆ ಚೇಂಜ್ ಆಗ್ತಿದೆ. ನೀವು ಕೆಟ್ಟದಾಗಿ ನೋಡಿದ್ರೆ ಅದು ಕೆಟ್ಟದಾಗಿ ಹೋಗ್ತಿದೆ. ಇದ್ದೀರಾ? ಹೆಂಗ್ ಕರೆದ್ರು ಜಕಾಯನ್ನ? ಜನಗಳು ಹೆಂಗ್ ಕರೆದ್ರು? ಹೌದು, ಜನಗಳು ಹಂಗೆ ನನ್ನ ನೋಡಿ ಪಾಪಿಯನ್ನು ಕರೀತಾರೆ. ಸರಿ ಇಲ್ಲ ಅನಿಲ್ ಗೌಡ ಅಂತಾರೆ. ಯಾವಾಗಲೂ ಕಾಸು ಕೇಳ್ತಾನೆ ಅಂತಾರೆ. ಯಾಕಂದ್ರೆ ಅವ್ರು ಕಾಸು ಕೊಡಲ್ವಲ್ಲ, ಅದಕ್ಕೆ ಅವ್ರು ಕಾಸು ಕೇಳ್ತಾನೆ ಅಂತಾರೆ. ಹೀಗೆ ಪರಿಶುದ್ಧಾತ್ಮ ಕೆಲವು ಬಾರಿ ಮಾತಾಡುವಾಗ ಅಲುಗು ನೆಟ್ ಅಂತ ಆಗ್ತಿದ್ದಂತೆ. ಅವ್ರೇನು ನೆನೆಸ್ಕೊಂಡ್ಬಿಡ್ತಾರೆ, ನಾನೇನೋ ಮಾತಾಡಿ ಅಲುಗು ನೆಟ್ಸ್ತೇನೆ. ನಾನು ಮಾತಾಡ್ದಲ್ಲ, ಅಲ್ಲಿ ದೇವರ ಆತ್ಮನ ಮಾತಾಡ್ತಾರೆ. ನಾನು ಹೇಳಿದೆ ಕೋಟ್ಯಾಧಿಪತಿಗಳು ಅವರು ಇವರು ನಿನ್ನ ಮೆಸೇಜಲ್ಲಿ ಏನು ಹೇಳಿದೆ? ಅವ್ರು ಇಲ್ಲಿ ಚರ್ಚ್ ಹೊರಗಡೆ ಅವ್ರು ಹೆಂಗನ ಇದ್ಕೊಳ್ಳಿ, ಒಳಗೆ ಬರುವಾಗ ಅವರು ಒಂದು ಹಂಬಲ್ ಪರ್ಸನ್ ಆಗಿ ಬರ್ಬೇಕು. ಸಭಾ ಪಾಲಕರ ಎದುರು ಬರುವಾಗ ದೌಲತ್ ತೋರಿಸ್ಕೊಂಡ್ ಬರ್ಬಾರ್ದು. ದೌಲತ್ ತೋರಿಸ ಹಂಗೆ ಓಡೋಗ್ಬಿಡ್ಬೇಕು. ಯಾಕಂದ್ರೆ ದೇವರು ಒಬ್ಬ ಮನುಷ್ಯರನ್ನ ಮ್ಯಾನ್ ಆಫ್ ಗಾಡ್ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಅವನ ಮ್ಯಾನ್ ಆಫ್ ಗಾಡ್ ಅಂತ ದೇವರು ಅವನ ಅಭಿಷೇಕಿಸಿದ್ದಾನೆ. ನಿನ್ನ ಲಕ್ಷ ಕೋಟಿ ಸಾವಿರ ಬಿಲ್ಡಿಂಗು ಮನೆ ಅವೆಲ್ಲ ಚರ್ಚಿಂದ ಆಚೆ. ಚರ್ಚ್ ಒಳಗಡೆ ಬಂದ್ರೆ ನಾವೆಲ್ಲ ಕ್ರಿಸ್ತನ್, ರಾತ್ರಿ ಹೇಳಿದಲ್ಲ ನಾವೆಲ್ಲ ಏನಾಗಿದ್ದೇವೆ? ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ಶರೀರ. ಹೊರಗಡೆ ಹೋದ್ರೆ ಟೆಂಪಲ್ ಆಫ್ ಗಾಡ್. ಅಲ್ಲೋ, ಅದೇ ನಾನು ರಾತ್ರಿ ಪ್ರೀಚ್ ಮಾಡಿದೆ. ಚರ್ಚಲ್ಲಿರುವಾಗ ನೀವು ಈಗ ನನ್ನ ಅಂಗದಲ್ಲಿ ಯಾವುದಾದ್ರೂ ನಾನು ಗ್ರೇಟ್ ಅಂತ ಹೇಳ್ತಿದ್ದ? ಎಲ್ಲ ಬೇಕು. ಒಂದು ಚಿಕ್ಕದಾದ ಅಂಗ ಕೂಡ ಬೇಕು. ಈ ಬೆರಳಿಲ್ಲ ಅಂದ್ರೆ ಏನಾಗಲ್ಲ, ಸ್ವಲ್ಪ ಕಷ್ಟ. ಊಟ ಮಾಡಕ್ಕೆ ಏನಾಗ್ತಿದೆ? ಅದು ಹಿಂಗಿದ್ರೆ ಹಂಗೆ ಬಾಚ್ಕೊಂಡು ತಿಂತೀವಿ. ಇದಿಲ್ಲ ಅಂದ್ರೆ ಬರೋದಿಲ್ಲ. ಇದಿಲ್ಲ ಹೇಳ್ರಿ, ಗ್ಲಾಸ್ ನೀಡಕ್ಕಾಗ್ತಿದ? ಹಾಗಲ್ಲ ನೋಡಿ. ಇದೊಂದಿಲ್ಲ ಅಂದ್ರೆ ನೀನ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಕತ್ತರಿಸಿದ ಅಂದ್ರೆ ಅನ್ನನ್ನು ನಾವು ಬಾಚ್ಕೊಂತಿದ್ವಿ. ಕೆಲವು ಊಟ ಮಾಡಿ ನೋಡಿದಿರಾ? ಹಿಂಗಾಗಲ್ಲ. ಟ್ರೈ ಮಾಡ್ತಾನೆ, ಆಗಲ್ಲ. ಇಷ್ಟೇ ಬರೋದು. ಹಂಗೆ ನಮ್ಮ ಲೈಫಲ್ಲಿ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಅಂಗಗಳಾಗಿದ್ದೇವೆ. ಕ್ರಿಸ್ತನು ಶರೀರವಾಗಿದ್ದಾನೆ. ಅದನ್ನ ಕೆಡಿಸಿದ್ರೆ ಅವನ್ನ ಕೆಡ್ಸಾಕ್ಬಿಡ್ತಾರೆ ದೇವರು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಆ ಹೊರಗಡೆ ಹೋದ್ರೆ ಇವರೇ ಟೆಂಪಲ್. ನೀನು
ನೀನ್ ನೋಡಿದ್ರೆ ಎಲ್ಲ ಇವಾಗ ಟೆಂಪಲ್ ನೋಡಿಸ ಜನ ಏನ್ ಮಾಡ್ತಾರೆ ಅಂತಾರ, ನೀನು ಹೊರಗಡೆ ಹೋದ ಜನ ನೀನು ನೋಡಿ, ಅಥವಾ ರೆಸ್ಪೆಕ್ಟ್ ನೀನು ಟೆಂಪಲ್ ಆಫ್ ಗಾಡ್ ಹೊರಗಡೆ ಹೋಗೋ ನೀನು ರೆಸ್ಪೆಕ್ಟ್ ಮಾಡ್ತಾರೆ, ಮರ್ಯಾದೆನೇ ಕೊಡಿ, ಇನ್ಮೇಲೆ ಮರ್ಯಾದೆ ಕೊಡ್ತಾರೆ ನೋಡು. ನೀನು ತಿಳ್ಕೊ, ನಾನು ಚರ್ಚಲ್ಲಿ ಕ್ರಿಸ್ತನ ಅಂಗಗಳಾಗಿದ್ದೇನೆ, ಕ್ರಿಸ್ತನು ಶರೀರವಾಗಿದ್ದೇನೆ, ನಾನು ಅಂಗವಾಗಿದ್ದೇನೆ ಅನ್ನುವಾಗ ಅಂಗವು ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಹೊರಗಡೆ ಟೆಂಪಲ್ಗೆ ಮರ್ಯಾದೆ ಕೊಡ್ತಾರೆ ಜನ ನೋಡಿ. ಎರಡು ಕಡೆ ಪೌಲ ಹೇಳ್ಬಿಟ್ಟಿದ್ದಾನೆ, ಇದು ಪರಿಶುದ್ಧಾತ್ಮನ ನಡೆಸಲ್ಪಡುವ ಕಾರ್ಯ ಪ್ರಿಯರೇ. ಆಮೆನ್. ಇವಾಗ ನಾನು ಮೀಟಿಂಗ್ಸ್ಗೆ ಹೋಗ್ತೀನಿ, ಕೆಲವರು ಹೂವು ಹಾಕ್ಬಿಟ್ಟು ನಾನು ವೆಲ್ಕಮ್ ಮಾಡ್ತಾರೆ, ಪಟಾಕಿ ಹೊಡೆದು ವೆಲ್ಕಮ್ ಮಾಡ್ತಾರೆ. ಈ ಕೆಲವರು ಕಮೆಂಟ್ ಮಾಡಿದ್ರೆ ಇದೆಲ್ಲ ಬೇಕಾ, ಇದು ಸ್ವಲ್ಪ ಓವರ್ ಆಗಿಲ್ವಾ, ಇದು ಓವರೇ, ಇದು ಪರಿಶುದ್ಧಾತ್ಮನೇ ಘನಪಡಿಸೋದು ನಮ್ಮನ್ನ. ನೋಡಿದ್ರೆ ಕೆಲವೊಂದು ವಿಡಿಯೋಗಳು ಹೂವು ಹಾಕ್ಕೊಂಡೆ ಸ್ಟೇಜ್ ಹೊರಗೂ ಕರ್ಕೊಂಡು ಹೋಗ್ತೇನೆ ನಾನು. ಇದ್ದೀರಾ ಯಾವತ್ತ ನೀವು ಒಂದಿನ ಸಂಡೇ ಸರ್ವಿಸ್ಗೆ ಹೂವು ಹಾಕಿ ನಾನು ಕರ್ಕೊಂಬಂದಿದ್ದೀರ ಒಳಗಡೆ? ಕೆಲವರು ಅವತ್ತು ಸ್ಪೆಷಲ್ ಒಕೇಶನ್ ದಿನ ಬರೋದೇ ಇಲ್ಲ, ಪಾಸ್ಟರ್ ಬರ್ತಡೇನೋ ಮದುವೆ ದಿನ ಇದ್ರೆ ಬರೋದಿಲ್ಲ. ಯಾಕಂದ್ರೆ ನೋಡಿ, ಅದು ಅದೇ ಆ ಸ್ಪಿರಿಟ್, ಆ ಸ್ಪಿರಿಟ್ ನಾಶವಾಗಬೇಕು. ಹಾನರ್ ಮಾಡುವ ಸ್ಪಿರಿಟ್ ನಮ್ಮಲ್ಲಿ ಬರಬೇಕು. ಹೋಲಿ ಸ್ಪಿರಿಟ್ ನಮ್ಮನ್ನು ಹಾನರ್ ಮಾಡ್ತಾರೆ. ಹೋಲಿ ಸ್ಪಿರಿಟ್ ನಮ್ಮನ್ನು ತಂದೆಗೆ ಮಕ್ಕಳನ್ನಾಗಿ ಮಾಡ್ತಾರೆ. ಆ ಹಾನರ್ ಪರಿಶುದ್ಧಾತ್ಮನ ಕಲಿಬೇಕು ಹೊರತು ಮನುಷ್ಯನಿಂದ ಕಲಿಯೋಕ್ಕಾಗಲ್ಲ. ಮನುಷ್ಯನಿಗೆ ಆ ಹಾನರ್ ಹೊಟ್ಟೆ ಕಿಚ್ಚಿನ ಸ್ಪಿರಿಟ್ ಅದು. ಬಿಲೀವರನ್ನು ಹೇಳ್ಕೊಬೋದು. ಯಾರು ಜಲಸಿ ಪೀಪಲ್, ಅವ್ರ ಆರಾಧನೆ ಮಾಡಿ ಯಾವ ದೇವರಿಗೆ ಕೇಳಕ್ಕಾಗ್ತಿದೆ ಹೇಳಿ? ಹೊಟ್ಟೆ ಕಿಚ್ಚಿನದು ಪೌಲ ಬರೀತಾನೆ, ಅದೊಂದು ಇದು ಪರಿಶುದ್ಧಾತ್ಮಕ್ಕೆ ವಿರುದ್ಧವಾದ ಕಾರ್ಯ. ನಾನು ಹೇಳ್ತೀನಲ್ಲ, ನನಗೆ ನನ್ನ ಅದಿಲ್ಲ ಅಂದರೂ ಇನ್ನೊಬ್ರು ಇರೋದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳುವಾಗ ಖಂಡಿತ ಅದನ್ನು ನಾನು ಅನುಭವಿಸ್ತೇನೆ. ದ ನೇಮ್ ಆಫ್ ಜೀಸಸ್. ನನಗೆಲ್ಲ ಅರ್ಥ ಆಗ್ತಾ ಇದೆಯಾ? ಹೊಟ್ಟೆ ಕಿಚ್ಚು ಮಾತ್ರ ನಮ್ಮ ಲೈಫಲ್ಲಿ ಇರೋದು. ಪರಿಶುದ್ಧಾತ್ಮನ ಫಲ ಮತ್ತು ಪರಿಶುದ್ಧ ವಿರೋಧ ಅಂತ ಗಲಾತ್ಯದಲ್ಲಿ ಬರೀತಾರೆ. ನಿಮ್ಮ ಮನೆಗೆ ಹೋಗಿ ಓದ್ಕೊಳ್ಳಿ. ಅದರಿಂದ ಜಕ್ಕಾಯಿ ನೋಡೋಕೆ ಜನ ಹೆಂಗಂದ್ರು, ಯಾಕೆ ಪಾಪಿ ದೊಡ್ಡ ಸಾಹುಕಾರ ಹೇಳ್ರಿ, ಅವನೇನಾಗಿದ್ದಾನೆ, ಈಸ್ ಎ ರಿಚ್ ಪರ್ಸನ್. ನೋಡಿ, ಒಬ್ರು ಚೆನ್ನಾಗಿದ್ರೆ ನಮಗೆ ದೇವ್ರ ಮಕ್ಕಳಿಗೆ ಆಗೋದಿಲ್ಲ. 2 ಕಾರ್ ಅವ್ರಿಗೆ ಬೇಕಾ, 3 ಕಾರ್ ಬೇಕಾ, ಈ 100 ಕಾರ್ ನಿಂತ್ಕೊಂಡು ಬಿಡಪ್ಪ. ನೀನು ಅವ್ರು ಹೆಂಗ್ ನೋಡು, ಬ್ಯಾಡ್ ಕೆಟ್ಟದ್ರಲ್ಲಿ ನೋಡಬೇಡ, ಒಳ್ಳೆದ್ರಲ್ಲಿ ನೋಡು. ಗುಡ್ ಅಂಡ್ ಬ್ಯಾಡ್ ನಾಲೆಜ್ ಅಲ್ಲಿ ನೋಡ್ಬೇಡ. ನಾಳೆ ನನ್ನ ಹತ್ರ ಈ ವರ್ಷದಲ್ಲಿ ಇನ್ನೊಂದು 2 ಕಾರ್ ಬಂದ್ಬಿಡ್ತಿದ್ದೆ. ಇನ್ನೊಂದು ಬೆನ್ಸು ಆಲ್ಮೋಸ್ಟ್ ಬರೋ ಹತ್ರ ಬರ್ತಾ ಇದೆ. ಬೆನ್ಸು ಒಂದು ಆಮೇಲೆ ಬರ್ತಲ್ಲ. ಬೆನ್ಸ್ ಅಂದ್ರೆ ಸಾಧಾರಣ ವಿಷಯ ಅಲ್ಲ. ಬೆನ್ಸ್ ಅಂದ್ರೆ ಅದೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇಟ್ಕೊಳೋದು. ನೋಡಿ, ಪಾಸ್ಟ್ ಬರ್ತಿದೆ, ಬೆನ್ಸ್ ಬರ್ತಿದೆ ಈ ವರ್ಷ. ಐ ಆಮ್ ಗೋಯಿಂಗ್ ಟು ರಿಸೀವ್ ಬೆನ್ಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. 3 more cars are coming. My 3 daughters. That is Holy Spirit. ಅದು ನೋಡ್ಬಿಟ್ಟು ಗುಡ್ ಅಂಡ್ ಬ್ಯಾಲೆನ್ಸ್ ನೋಡೋಣ, ಇದೆಲ್ಲ ಬೇಕಾ ಸೇವಕರಿಗೆ ಅಂದ್ರೆ ಬೇಕು. ನೀವು ಹೆಂಗನ ಹೇಳ್ಕೊಳ್ರಿ, ನನ್ನ ದೇವರು ಅದನ್ನು ಮಾಡ್ತಾನೆ. ನನ್ನ ದೇವರು ಯಾರನ್ನೋ ಪ್ರೇರೇಪಿಸ್ತಾನೆ. ನನ್ನ ದೇವರು ಅದನ್ನು ಮಾಡ್ತಾನೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ವೈರಿಗಳ ಎದುರಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ನಮ್ಮ ತರ ದೇವರು ಬ್ಯಾಡ್ ನಾಲೆಜ್ ಅಲ್ಲಿ ನೋಡಲ್ಲ. ಜಕ್ಕಾಯನ ಜನಲ್ಲಿ ಹೆಂಗ್ ನೋಡಿದ್ರು, ಪಾಪಿ ಎಂಬ ಪಟ್ಟ ಕಟ್ಟಿದ್ರು. ಇವತ್ತು ನನ್ನ ಬಗ್ಗೆ ಇರ್ಬೋದು, ನನ್ನ ಕುಟುಂಬದ ಬಗ್ಗೆ ಇರ್ಬೋದು, ನಮ್ಮ ಮಕ್ಕಳ ಬಗ್ಗೆ ಇರ್ಬೋದು, ಈ ಗುಡ್ ಅಂಡ್ ಬ್ಯಾಡ್ ನಾಲೆಜ್ ಇರೋರು ಪಟ್ಟ ಕಟ್ಬೋದು. ಬಟ್ ಆ ಪಟ್ಟವನ್ನ ದೇವರು ಒಡೆದಾಕಿ ಕಟ್ಟಿದವನಿಗೆ ಚಟ್ಟಾನ ಕಟ್ಬಿಡ್ತಾರೆ ದೇವ್ರು ಬೇಕಾದ್ರೆ. ಆಮೇಲೆ ಅನ್ಬೇಡಿ, ಬೇಡ. ಅಲ್ಲ, ಇದ್ದೀರಾ? ನಾವು ಯಾರನ್ನು ಗುಡ್ ಅಂಡ್ ಬ್ಯಾಡ್ ನಾಲೆಜ್ ನೋಡಕ್ ಹೋಗ್ಬೇಡ. ಅವ್ರು ಪಟ್ಟ ಕೊಡ್ಬೋದು, ಗೊತ್ತಿಲ್ಲ ಅವ್ರಿಗೆ ಚಟ್ಟ ರೆಡಿ ಆಗ್ತಾ ಇದೆ ಅಂತ. ಆದ್ರೆ ಜಕ್ಕಾಯನ ಹೆಂಗ್ ನೋಡಿದ್ರು ದೇವರು? ಎಲ್ಲೆಲ್ಲ ಪಾಪಿ ಅಂತ ಕರೆದ್ರು. ಯಾಕೆ? ಜಲಸಿ. ಅವನು ದೊಡ್ಡ ಸಾಹುಕಾರ. ಅವನೇನ್ ಹೇಳ್ತಾನೆ, ನಾನು ಯಾರಿಗಾದ್ರೂ ಮೋಸ ಮಾಡಿದ್ದೀನ ಅಂತ ಹೇಳೋದೆಲ್ಲ ಅವನು ಹೇಳಿದಾನ. ನೋಡಿ ಅಲ್ಲಿ ಹೇಳಿ, ನೋಡಿ ಅವನೇನ್ ಹೇಳ್ತಾನೆ ನೋಡಿ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇ ಆದರೆ, ಅಂದ್ರೆ ಹೇಳ್ಕೊಂಡಿದ್ದೀನಿ ಅನ್ಬೇಕಲ್ವಾ? ಇವ್ರು ಹೇಳೋ ಪ್ರಕಾರ. ಕಮಾನ್ ಚರ್ಚ್, ಜನ 1000 ಹೇಳ್ತಾರೆ ನಮ್ಮ ಬಗ್ಗೆ. ಅವ್ರನ್ನ ಪ್ರೂವ್ ಮಾಡಕ್ ಆಗಲ್ಲ, ನಿರೂಪಿಸಕ್ ಆಗಲ್ಲ. ಹೇಳ್ಬಹುದು, ಯಾವನವನ ಹೇಳ್ಬಹುದು. ಟಿವಿನಲ್ಲಿ ಕೂತ್ಕೊಂಡು, ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಹೇಳ್ಬೋದು. ಯಾವನು ಬಂದು ನಿರೂಪಿಸಕ್ ಆಗೋದಿಲ್ಲ. ನಿರೂಪಿಸಕ್ ಆಗದಿರುವ ಕಾರ್ಯಗಳನ್ನ ನೀನ್ ಹೆಂಗ್ ನಂಬ್ತೀಯ? ನೀನು ಪರಿಶುದ್ಧಾತ್ಮ ನಡೆಸಲ್ಪಡೋನು. ನೀನು ಪರಿಶುದ್ಧಾತ್ಮ ನಡೆಸಲ್ಪಡೋನು. ಪರಿಶುದ್ಧಾತ್ಮದಿಂದ ನಡೆಸಲ್ಪಡೋರು ಯೇಸು ಕ್ರಿಸ್ತನ ಹಾಗೆ ನೋಡ್ಬೇಕು. ಶುದ್ಧನೇ,
ಕಮ್ ಡೌನ್. ಕೇಳ್ತಾರೆ, ನೀನ್ ಯಾಕಪ್ಪ ಇಲ್ಲಿಂದ ಓದೆ ಅಂತ. ಅವನೇನ್ ಹೇಳ್ತಾನೆ, ಗುಡ್ ಅಂಡ್ ಬ್ಯಾಡ್ ನಾಲೆಜ್ ಅಲ್ಲಿ ಮಾತಾಡ್ತಾನೆ. ಪರಿಶುದ್ಧಾತ್ಮನ ಪ್ರೇರೇಪಿಸಬೇಡ ನೀನಂತಾನೆ, ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಆಹಾ ಲೇ, ನೋಡಿದ್ರ? ಅರ್ಥ ಆಗ್ತಾ ಇದೆಯಾ? ಇದೇ ವಿಷಯ, ಈ ಸತ್ಯದಲ್ಲಿ ನಾನು ನಡೀತಾ ಇದ್ದೇನೆ, ಈ ಟ್ರೂತ್ ಅಲ್ಲಿ ನಾನು ನಡೀತಾ ಇದ್ದೇನೆ. ಆಮೇನ್ ಬರ್ಲಿ. ನಾನು ಗುಡ್ ಅಂಡ್ ಬ್ಯಾಲೆ ಅವ್ರ ತರ ಇಲ್ಲ. ನಾನು ಇವಾಗ ಆಲ್ಮೋಸ್ಟ್ ಹಿಂಗೆ, ಇನ್ನೊಬ್ರು ನೋಡಿ ನೀನ್ ಪಾಪಿ ನೀನ್ ಪಾಪಿ, ಒಂದಿನ ಅವ್ರು ಪಾಪಿ ಪಾಪಿ ಅನ್ಕೊಂತ ಇದ್ರೆ, ಇವಾಗ ಇನ್ನೊಬ್ರು ನೋಡಿ ಪಾಪಿ ಅಂತ ಇದ್ದಾರೆ. ಅದೇ ದೇವ್ರು ಹೇಳ್ತಾರೆ, ನಿನ್ನೂ ಪಾಪಿಯನ್ನು ಕರಿಬೇಡ, ಇನ್ನೊಬ್ರನ್ನು ಪಾಪಿಯನ್ನು ಕರಿಬೇಡ, ಎಲ್ಲರೂ ನಾನು ನೀತಿವಂತರನ್ನಾಗಿ ಮಾಡೋಕ್ಕಾಗೇ ಬಂದಿತ್ತಂತ ಯೇಸು ಹೇಳ್ತಾರೆ. ಆಮೇನ್ ಹೇಳ್ರಿ, ಆಮೇನ್. ನೋಡಿ, ದೇವ್ರು ನಿಮಗಾಗಿ ಮಾತಾಡ್ತಾ ಇದ್ದಾರೆ. ಕರೆಕ್ಟಾ? ಅವನೇನ್ ಹೇಳ್ತಾನೆ, ನಾನು ಏನಾದ್ರೂ ಹೇಳ್ಕೊಂಡಿದ್ದೆ ಅಂದ್ರೆ ಯಾರಿಗಾದ್ರೂ ಮೋಸ ಮಾಡಿದ್ರೆ, ಅಂದ್ರೆ ಏನು ಅದ್ರ ಅರ್ಥ ಏನು? ನಾನು ಯಾರಿಗೂ ಐ ಆಮ್ ರಿಚ್, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಿಮ್ ಪ್ರಕಾರ ಜನಗಳಂತ ನಾನು ಸ್ವಲ್ಪ 4 ಮನೆ ತಗೊಂಡ್ಬಿಟ್ಟೆ, 4 ಕಾರ್ ಬಂದಷ್ಟೇ ಜನ ನೆನ್ಸ್ಕೊಂಡ್ರೆ, ಹಾ ಎಲ್ಲ ಕಾಣಿಕೆಯಿಂದ ತಗೊಂಡಿರೋದು, ಇವ್ರು ಬಂದು ನೋಡಿದನಾ? ಯಾರಾದ್ರು ನೋಡಿದಾರಾ? ದೇ ಡೋಂಟ್ ನೋ. ಹಾಗಾದ್ರೆ ಒಂದು ಪಾಸ್ಟ್ರು ಒಂದು ಬಿಸ್ನೆಸ್ ಮಾಡಬಾರ್ದಾ? ಒಂದು ಕೆಲಸ ಮಾಡಬಾರ್ದಾ? ಪೌಲ ಹೇಳ್ತೇನೆ, ನಾನು ಕೆಲಸ ಮಾಡಿ ಏನು ಮಾಡಿದ್ದೇನೆ ನೋಡಿ. ಕೆಲವೊಂದು ವಿಷಯನ ಬಹಿರಂಗ ಮಾಡ್ತೀವಿ, ಕೆಲವೊಂದು ವಿಷಯ ಸೀಕ್ರೆಟ್ ಆಗಿಡ್ತೀವಿ ನಾವು. ಶಬ್ದ ಬರ್ತಾ ಇಲ್ಲ, ಜನ ಅರ್ಥ ಮಾಡ್ಕೊಬೇಕು. ಏನು ಅವರೇ ಯೋಚನೆ ಮಾಡ್ಬೇಕು, ನಾನು ಏನು ಕಾಣಿಕೆ ಕೊಟ್ಬಿಡ್ತೀನಿ, ಈ ಕಾಣಿಕೆಯಲ್ಲಿ ಪಾಸ್ಟ್ ಬೆನ್ಸ್ ತಗೊಂಡಕ್ಕೆ ಆಗ್ಬಿಡ್ತಿದ್ದ? ಅವನೇ ವಿಶ್ವಾಸಿನ ಯೋಚನೆ ಮಾಡ್ಬೇಕು. ಏನೋ ಅವನು ಒಂದೊಂದು ವಿಶ್ವಾಸಿನೂ 10 ಲಕ್ಷ ಕೊಟ್ರೆ, ಅವನು ಯೋಚನೆ ಮಾಡಿದ್ರೆ ಸಾಕು, ನಾನು ಏನು ಕೊಟ್ಟೆ ಅಂತ. ಇದರಲ್ಲಿ ಹೋಗಿ ಪೆಟ್ರೋಲ್ ಹಾಕೋ ಕಾಸಾಗಲ್ಲ, ಇದಕ್ಕೆ ಹೋಗಿ ನಾನು ಅವ್ರನ್ನ ಹೇಳಕ್ಕಾಗ್ದಿದ್ದ? ಅಲ್ಲೇ ಕೆಲವೊಂದು ಸೀಕ್ರೆಟ್ಗಳು ಇರ್ತವೆ, ಕೆಲವೊಂದು ಬಹಿರಂಗ ಮಾಡ್ಬೇಕು, ಕೆಲವೊಂದು ಬಹಿರಂಗ ಮಾಡೋಕ್ಕಾಗಲ್ಲ. ಇದೆಲ್ಲವೂ ಕೂಡ ದೇವರ ಆತ್ಮದಿಂದ ನಾವು ನಡೆಸಲ್ಪಡುವವರಾಗಿದ್ದೇವೆ. ಕೆಲವರು ಗೊತ್ತಿಲ್ಲದ್ರೆ ಮಾತಾಡಿ ಅವ್ರ ಮೇಲೆ ಇಲ್ದಿರ ಬಂಡೆನಲ್ಲಿ ಎಳ್ಕೊಂಡು ನಾಶವಾಗಿ ಹೋಗ್ಬಿಡ್ತಾರೆ. ಇದ್ದೀರಾ? ನೀವೇ ನೆನ್ಸ್ಕೊಡ್ರಿ, ಪಾಸ್ಟ್ ಈ ವರ್ಷದಲ್ಲಿ ಬೆನ್ಸ್ ಬರ್ತದೆ ಅನ್ಸನೆ, ಓಹೋ ಯಾವುದು ದೊಡ್ಡ ಕಾಣಿಕೆ ಅಮೌಂಟ್ ಬರ್ಬೋದು ಅಂತನಾ? ಒಂದು ಹೇಳ, ಕಾಣಿಕೆಯಿಂದನೇ ಬದುಕಬೇಕಂತ ನನ್ನ ಲೈಫಲ್ಲಿ ದೇವ್ರು ಬರೆದಿಲ್ಲ. ಬೇರೆ ರೀತಿಯಲ್ಲೂ ಕೂಡ ದೇವರು ನನಗೆ ಸಹಾಯ ಮಾಡಬಹುದು, ಅದಂತೂ ಗ್ಯಾರಂಟಿ. ಅದಂತೂ 100% ಗ್ಯಾರಂಟಿ. ಫೈನಾನ್ಷಿಯಲಿ ನಾನು ಹೇಳ್ತೇನೆ, ಈ ವರ್ಷ ನನಗೆ ವಾಗ್ದಾನ ಇದೆ, ನಾನು ಬ್ಲೆಸ್ ಆಗ್ತೇನೆ ಅಂತ. ಇಷ್ಟು ವರ್ಷ ಬಿತ್ತಿದ್ದೇನೆ, ಇಷ್ಟು ಬಿತ್ತಿದ್ದೇನೆ. ಆದರೆ ಈ ವರ್ಷದಿಂದ ನಾನೇನು ಮಾಡ್ತೇನೆ ನೋಡಿ, ನಾವು ಅನೇಕರಿಗೆ ಕೊಡೋದು ಬೇರೆ, ಅನೇಕ ಸೇವಕರಿಗೆ. ಆದರೆ ಒಂದು ನೆಲದಲ್ಲಿ ಬಿತ್ತೋದು ಬೇರೆ. ಸಿಕ್ಕಿದ ಕಡೆ ಎಲ್ಲ ಬಿತ್ತುವಾಗ ಬೆಳೆ ಬರಲ್ಲ, ಆದರೆ ನಮ್ಮದೇ ಆದ ನೆಲದಲ್ಲಿ ಬಿತ್ತುವಾಗನೇ 100% ಬೆಳೆ ಬರೋಕ್ಕೆ ಸಾಧ್ಯ. ಆಮೇಲೆ ಹಾಗಾದರೆ ಜನಗಳಲ್ಲಿ ಹೆಂಗೆ ನೋಡಿದ್ರು ಜಕ್ಕಾಯನ್ನ? ಮಾತಾಡಿ, ಯಾರನ್ನ ನೀವು ಪಾಪಿ ಅಂತ ನೋಡಲೇಬೇಡ್ರಿ. ನಿಮ್ಮ ದೃಷ್ಟಿ ಹಂಗೆ ನೋಡ್ತಿದ್ದೆ, ದೇವರ ದೃಷ್ಟಿ ಬೇರೆ ಥರ ನೋಡ್ತಿದ್ದೆ. ಆಮೇಲೆ ಏನಂತ ಇದ್ದಾರೆ? ಶುದ್ಧನೇ, ಹಲೋ ನೀನು ಕೆಳಗೆ ಬಾ, ನಿಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದೇನೆ. ಶುದ್ಧನೇ, ತಟ್ಟನೆ ಇಳಿದು ಬಾ. ಹಾಗಾದ್ರೆ ನೋಡಿ, ಯೇಸು ಸ್ವಾಮಿ ಕಣ್ಣು ಹೆಂಗ್ ನೋಡ್ತಾ ಇದೆ, ಜನಗಳ ಕಣ್ಣು ಹೆಂಗ್ ನೋಡ್ತಾ ಇದೆ. ಇವತ್ತು ನೀವೆಲ್ಲ ಯಾರಾಗಿದ್ದೀರಾ? ನೀವು ಯಾರೊಳಗಿದ್ದೀರಾ? ಕ್ರಿಸ್ತನಲ್ಲಿದ್ದೀರಾ, ಕ್ರಿಸ್ತನವರಾಗಿದ್ದೀರಾ, ಕ್ರಿಸ್ತನೊಳಗಿದ್ದೀರಾ. ಕ್ರಿಸ್ತನ ಆತ್ಮ ನಿಮ್ಮಲ್ಲಿದೆ. ಕ್ರಿಸ್ತನ ಆತ್ಮನ ಏನು ಹೇಳ್ತಾನೆ ಅದನ್ನು ಕೇಳಬೇಕು. ಕ್ರಿಸ್ತನ ಆತ್ಮನ ತುಳಿದು ನಿಮ್ಮ ಶರೀರ ಭಾವದಲ್ಲಿ ನಡೆಯಕ್ಕೆ ಹೋಗ್ಬಾರ್ದು. புரியுதா? நமக்குள்ள யார் இருக்காரு? ஏசுநாதருடைய ஆவி இருக்குது. அந்த ஆவி சொன்ன மாதிரி கேட்கணும். நம்ம ஆவி சொல்லுது, நம்ம ஆவி சரியில்லை, நம்ம பேடாக திங்க் பண்ணுது நம்ம ஆவி. ஆனால் ಹೋಲಿ ಸ್ಪಿರಿಟ್ ಇಸ್ ವೆರಿ ಗ್ರೇಟ್. ಅವರು ತುಂಬ ಗ್ರೇಟ್. ಅವ್ರು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವವನಾಗಿದ್ದಾನೆ. ನಂಬುವವರು ಒಂದು ಆಮೇಲೆ ಹೇಳ್ರಿ ಕಮೆಂಟಲ್ಲಿ. ಇದ್ದೀರಾ? ಆಗ ಯೇಸು ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲಿ 10ನೇ ವಾಕ್ಯದಲ್ಲಿ 9. ಇದನ್ನು ಕೇಳಿ ಯೇಸು ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ರಕ್ಷಣೆಯಾಯಿತು. ಇವನು ಸಹ ಅಬ್ರಾಹ್ಮನ ವಂಶಕನಲ್ಲವೇ? ಇವನು ಸಹ ಅಬ್ರಹಾಮನ ವಂಶದವನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಅದು ಲೋಕ ಏನ್ ಹೇಳ್ತಿದೆ? ಈ ಲೋಕ ಏನ್ ಹೇಳ್ತಿದೆ? ಅವ್ರೇನು ಒಂದು ಶ್ಲೋಕ ಇಟ್ಟಿದ್ದಾರೆ ಗೊತ್ತಾ?
ಶಿಷ್ಟ ರಕ್ಷಣಂ ದುಷ್ಟ ಸಂಹಾರಂ ಅವರ ಘೋಷಣೆ. ಅನ್ಯ ಜನಗಳ ಘೋಷಣೆ ಏನು? ದುಷ್ಟ ಸಂಹಾರ. ಯಾವನಯ್ಯ ದುಷ್ಟ? ಇವರೇ ದೊಡ್ಡ ದುಷ್ಟರು. ಒಂದು ರೋಡ್ ಹಾಕಕ್ಕೆ ಕೊಟ್ರೆ ರೋಡ್ ಹಾಕ್ತಾರೆ ಇವರು, ಅರ್ಧ ಮುಕ್ಕಾಲು ರೋಡ್ ನುಂಗ್ಬಿಟ್ಟಿರ್ತಾರೆ. ಮುಕ್ಕಾಲು ರೋಡ್ ಅವ್ರ ರೋಟಲ್ಲಿ ಇರ್ತೈತೆ. ಇನ್ನು ಕಾಲು ರೋಡ್ ಆ ಕಾಲು ರೋಡ್ ಕಾಲಿಟ್ಟ ಹೊತ್ತಿಗೆ ಅದು ಪುಡಿ ಪುಡಿ ಆಗೋಗಿರ್ತೈತೆ. ಈ ದುಷ್ಟ ಸಂಹಾರಂ ಅಂತ. ಫಸ್ಟ್ ಇವ್ರನ್ನೆಲ್ಲ ದುಷ್ಟನೆಲ್ಲ ಸಾಯಿಸ್ಬೇಕು ಇವಾಗ. ದುಷ್ಟ ಸಂಹಾರಂ. ಯಾರು ನೀತಿವಂತರು ಯಾರಿದ್ದಾರೆ? ಬೈಬಲ್ ಹೇಳ್ತಿದ್ದೆ, ನೀತಿವಂತನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ. ಆದರೆ ನಾನು ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಪಾಪಿಯನ್ನ ನೀತಿವಂತನಾಗಿ ನೋಡುವ ದೇವನಾಗಿದೆ. ರೋಮನ್ಸ್ ಹಂಗೆ ಹೇಳ್ತಿದ್ದೆ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ಆದರೆ ಕ್ರಿಸ್ತನ ರಕ್ತ, ಕ್ರಿಸ್ತನ ಪ್ರೀತಿ ಈಚ್ ಅಂಡ್ ಎವ್ರಿ ಪರ್ಸನ್ ಅನ್ನ ಶುದ್ಧನೇ, ನಿನಗಾಗಿ ನನ್ನ ರಕ್ತ ಸುರಿಸಿದನೆ ಶುದ್ಧನೇ. ನೀನು ನನ್ನ ನಂಬೋದಾದ್ರೆ, ನಿನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋದಾದ್ರೆ, ನಿನ್ನ ಮನೆ ಹಿಂದೆ ಬೆಳಕಾಗ್ತಿದ್ದಂತ ನನ್ನ ದೇವರು ಇವತ್ತು ಸ್ಟೇಟ್ಮೆಂಟ್ ಕೊಡುವ ದೇವನಾಗಿದೆ. ಕ್ಲೋಸ್ ಯುವರ್ ಬೈಬಲ್ಸ್. ಹಲ್ಲೆಲೂಯಾ. ವಾಟ್ ಎ ವಂಡರ್ಫುಲ್ ಗಾಡ್ ವಿ ಸರ್ವ್. ಎಷ್ಟೋ ವಿಷಯ ನಾವು ಕಲ್ತ್ಕೊಂಡ್ವಿ. ಯಾರಿದನ್ನು ಕಲ್ಸ್ಕೊಟ್ಟಿದ್ದು? ನಮಗೆ ಪರಿಶುದ್ಧಾತ್ಮ. ಅದರಿಂದ ಯಾರೋ ಬಂದು ನಿಮ್ಮ ಹತ್ರ ಹೇಳ್ತಾರೆ, ಗುಡ್ ಅಂಡ್ ಬ್ಯಾಡ್ ನಾಲೆಜಲ್ಲಿ ಅವನ್ನ ಮನೆಗೆ ಸೇರಿಸ್ಬೇಡಿ. ಹೇಳ್ತೀನಿ, ಇದು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸರಿ ಇಲ್ಲ ಅನ್ಕೊಂಡು ಹೋಗಿ ನೀವು ಮಾಡಿದ್ರೆ ನಿಮ್ ಸರಿನಾ? ಅದನ್ನು ದೇವರು ಸರಿ ಇಲ್ದಂಗೆ ಮಾಡಾಕ್ತಾರೆ. ಯಾರೇ ಆಗಿರಲಿ, ತಂದೆ ತಾಯಿಗಳು ಅವ್ರನ್ನ ಅಷ್ಟೆತ್ರ ಬೆಳೆಸಿರ್ತಾರೆ. ಹೋಗಿ ಹೇಳೋದು, ನಮ್ಮ ತಂದೆ ಸರಿ ಇಲ್ಲ, ನಮ್ಮ ಅಪ್ಪ ಸರಿ, ನಮ್ಮಮ್ಮ ಸರಿ ಇಲ್ಲ. ಯಾಕೆ? ಯಾವಾಗ ಹೇಳಿದಿ ಮಾತನ್ನ? ಚಿಕ್ಕ ಮಗು ಹೇಳ್ತಾರ ಹಾಲು ಕೊಡುವಾಗ ಮ್ಯಾ ಮ್ಯಾ ಅನ್ನುವಾಗ ಮ್ಯಾಮಿ ಹ್ಯಾಪಿ ಅಂತ ಇರ್ತವೆ. 10 ವರ್ಷ ಆದ್ರೂ ಹೇಳಲ್ಲ, 20 ವರ್ಷ ಆದ್ರೂ ಹೇಳಲ್ಲ. 25 ಈ ಮೀಸ ಗೀಸ ಚಿಗಿರಿ ಸ್ವಲ್ಪ ಯೌವನ ಪ್ರಾಯಕ್ಕೆ ಬಂದಾಗ ಇವ್ರಿಗೆ ಕೇಳಿರೋ ಗಾಡಿ ತಗೊಂಡ್ರಲ್ಲ, ಕೇಳಿರೋ ಮೊಬೈಲ್ ತಗೊಂಡ್ರಲ್ಲ. ಸರಿ ಇಲ್ಲ, ನಮ್ಮ ಅಮ್ಮ ಸರಿ ಇಲ್ಲ, ನಮ್ಮ ಅಪ್ಪ ಸರಿ ಇಲ್ಲ. ಅಯ್ಯ, ನನ್ನ ಮಕ್ಕಳು ಹಂಗೆ ರಪ್ಪನಾಗ್ಬೇಕು. ನಿಮ್ಮನ್ನ ಚಿಕ್ಕ ಮಗುರಿಗೆ ಹಾಲು ಕೊಡೋ ಬಂದು ವಿಷ ಕೊಡಿದ್ರೆ ಏನಾಗ್ತಾ ಇತ್ತು? ಹೇಳೋದು, ನೀನೇನು ಆಸೆ ಸೇರಿಸಿಕ್ಕಿದ್ಯಾ? ಎಲ್ಲಿ ನೀನಿಷ್ಟು ಭದ್ರವಾಗಿ ಕಷ್ಟ ರಾತ್ರಿ ಎಲ್ಲ ದುಡಿದು ಸಾಕಿ ಒಂದು ಸ್ಕೂಲ್ ಸೇರಿಸಿ ಅಟ್ಲೀಸ್ಟ್ ಒಂದು ಇಂಗ್ಲೀಷನ್ನ ಕಲ್ಸ್ಕೊಡ್ತೀನಿ. ನಮ್ಗೆ ಇಂಗ್ಲೀಷೇ ಕಲ್ಸ್ಕೊಂಡು ನಮ್ಮ ಅಪ್ಪ. ಹಲೋ, ನಾನು ಹೇಳಿದೆ ನಮ್ಮ ಅಮ್ಮನಿಗೆ, ಅಮ್ಮ ಅಟ್ಲೀಸ್ಟ್ ಒಂದು ಇಂಗ್ಲೀಷ್ ಮೀಡಿಯಮೆಲ್ಲ ಸೇರಿಸ್ಬಿಡ್ಬಾರ್ದಾಗಿತ್ತ? ಆಗ ದೇವ್ರು ಹೇಳ್ತಾರೆ, ಮಗನೇ ಇಂಗ್ಲೀಷ್ ಮೀಡಿಯಂ ಸೇರಿದ್ರೆ ಮಗನೇ ಇಂಡಿಯಾದಲ್ಲಿ ಇರ್ತಾ ಇದ್ದಿಲ್ಲ, ಕೈಗೆ ಸಿಗ್ತಾ ಇದ್ದಿಲ್ಲ. ಒಳ್ಳೇದಾಯ್ತು ನಿನಗೆ ಇಂಗ್ಲೀಷ್ ಮೀಡಿಯಂ ಸೇರಿಸ್ತಿರೋದು. ಹೌದು, ಇದು ಸತ್ಯನೇ. ಇಲ್ಲಾಂದ್ರೆ ಇವತ್ತು ಇಲ್ಲಿ ಇರ್ತಾ ಇದ್ನಾ? ನಾನು ಕೊಡೋ ಮೆಸೇಜ್ಗೆ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬಿಡ್ತಾರೆ ಇಷ್ಟೊತ್ತಿಗೆ. ಅದಕ್ಕೆ ದೇವ್ರು ಹೇಳಿದ್ರೆ, ಮಗನೇ ಇಲ್ಲೇ ಇರು, ಯಾರು ಹೋಗ್ತಾರೋ ಯಾರು ಬಿಡ್ತಾರೋ, ಬಟ್ ನೀನು ಇರ್ತೀಯ. ನಾನು ನಿನಗೋಸ್ಕರ ಅನೇಕ ಜನರನ್ನ ಕಳಿಸ್ಕೊಡ್ತಾನೆ ಇರ್ತೀನಿ. ನೀನು ಅವ್ರಿಗೆ ಬೋಧನೆ ಮಾಡ್ತಾ ಇರೋ, ಅವ್ರನ್ನ ಬ್ಲೆಸ್ ಮಾಡ್ತಾರೆ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಎದ್ದು ನಿಂತ್ಕೊಳ್ರಿ, ನಮ್ಮ 2 ಕರಗಳನ್ನ ಮೇಲೆತ್ತಿ ಒಳ್ಳೆದನ್ನ ಯೋಚನೆ ಮಾಡ್ರಿ. ಅದಕ್ಕೆ ದೇವರು ನಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ, ಆಯ್ಕೆ ನಿಮ್ಮದು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಲ್ಲ ಕರಗಳನ್ನು ಮೇಲೆತ್ತಿ ಹೇಳ್ರಪ್ಪ, ಈ ದೇಹವು ದೇವರ ಆಲಯವಾಗಿದೆ, ನಿನ್ನ ಆಲಯವಾಗಲಿ. ರಿಮಲ ಗದಿರ ಮಹಲ ಶಬಲಿಯ ಎಲ್ಲ ಮಾತ್ರ ಸ್ವಲ್ಪ ಟಂಗ್ಸ್ ಮಾತ್ರ ನಾನು ಜಸ್ಟ್ ಒಂದು 5 minutes ನಾನು ಮುಗಿಸ್ತೇನೆ. ರಿಮಲಿದಾರ ಗದಾರ ಲಾರ ರಬ ಶಬರಿ ಬರ ಬರಿ ಬರ ಬರಿ ಬರ ಬರಿ ಬರ ಬರಿ ಬ ರಿಮೋಹೋ ಸೇಕೆ ಲೇ ದೇ ರೇ ಗೆ ಲೇ ದೇ ರೇ ಗೆ ದೇಬೆ. ಹಲ್ಲೆಲೂಯಾ. ಆಮೆನ್. ಎಷ್ಟು ನಂಬ್ತೀರಾ? ನೋಡಿ, ಈ ಮೆಸೇಜು ನಿಮ್ಮ ಲೈಫನ್ನ ಚೇಂಜ್ ಮಾಡ್ತೈತೆ. ಲೈವಲ್ಲಿ ಕೇಳಿಸ್ಕೊಳ್ರಿ, ಮಿಸ್ ಮಾಡ್ಕೊಂಬೇಡ್ರಿ. ಈ ಮೆಸೇಜ್ನ ದಯವಿಟ್ಟು ನೋಡ್ರಿ. ಯಾವತ್ತೂ ಕೂಡ ಒಳ್ಳೇದು ಕೆಟ್ಟದು ಅರಿವಲ್ಲಿ ಇರಬೇಡ್ರಿ. ಏಸು ಹೆಂಗಿದ್ರು, ಜಕ್ಕಾಯಿ ನೋಡಿದ್ರೆ ಏನಂದ್ರು, ಅದೇ ನಾಲೆಜಲ್ಲಿ ಇವತ್ತು ಹೋಗ್ರಿ. ಏನು ಪರ್ಚೇಸ್ ಮಾಡೋಕೆ ಹೋದ್ರು ಕೂಡ ಒಳ್ಳೇದು ಪರಿಶುದ್ಧ ಕೇಳಿ, ಪರಿಶುದ್ಧಾತ್ಮನೇ ಇದು ತಗೊಳ್ಳ, ತಗೊಂಬಂದ್ಬಿಡಿ, ಪರಿಶುದ್ಧ ನಡೆಸ್ತಾರೆ. ಆಮೇಲೆ ಈ ಒಳ್ಳೆಯದರ ಕೆಟ್ಟದರ ಅರಿವು ಇವತ್ತು ಇರೋದ್ರಿಂದನೇ ಅನೇಕ ಯಾರೋ ಮನುಷ್ಯರ ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ತಾರೆ. ಯೇಸು ಸ್ವಾಮಿ ಆಗಿಲ್ಲ. ಯೇಸು ಸ್ವಾಮಿ ಕಿರ್ಚಾಡ್ತಾ ಇದ್ರು. ಯೇಸು ಸ್ವಾಮಿ ಜಕ್ಕಾಯನ್ನ ಕರೆಯುವಾಗ ಜನ ಏನ್ ಮಾಡಿದ್ರು? ಜಕ್ಕಾಯ ಪಾಪಿ ಪಾಪಿ ಅಂತ ಕಿರ್ಚ್ತಾ ಇದ್ರು. ಜಕ್ಕಾಯ ಮನುಷ್ಯರ ಮಾತಿಗೆ ಇನ್ಫ್ಲುಯೆನ್ಸ್ ಆದ್ರ ನೀನು ಆಗ್ಬಾರ್ದು. ಯಾವನೋ ಏನೋ ಹೇಳ್ತಾ ನೀನು ಆಗ್ಬಾರ್ದು ಇನ್ ದ ನೇಮ್ ಆಫ್ ಜೀಸಸ್. ಯಾಕಂದ್ರೆ ನೀನ್ ದೇವರ ಆತ್ಮನಿಂದ ನಡೆಸಲ್ಪಡೋ ಮನುಷ್ಯ.
ನಾನು ಹೇಳ್ದಲ್ಲ, ಕೆಲವು ವರ್ಷಗಳ ಹಿಂದೆ ಒಂದು ಪಾಸ್ಟ್ ಹೇಳಿದಂತೆ, ನೀ ಲಾರಿಗಳಿಗೆ ಓನರ್ ಆಗ್ತದೆ ಅಂತ. ಡ್ರೈವರ್ ಅವನು, ಇವತ್ತು 15 ಲಾರಿಗೆ ಓನರ್. ಯಾಕೆ? ಮ್ಯಾನ್ ಆಫ್ ಗಾಡ್ ಹೇಳಿದ ಮೇಲೆ ನಡೀತಿದೆ ಅವ್ರ ಲೈಫಲ್ಲಿ. ನಂಬಬೇಕು. ನಂಬದಾಗೆ ಶತ್ರು ನಿಮ್ಮ ಲೈಫನ್ನು ಹಾಳು ಮಾಡ್ತಾನೆ. ಯೇಸು ನಮ್ಮಲ್ಲಿ. ಬಿ ಕೇರ್ಫುಲ್. ಹೇಳ್ರಿ, ಗುಡ್ ಅಂಡ್ ಬ್ಯಾಡ್ ನಾಲೆಜ್ ಇಂದ ನಾವು ನಡೆಯೋಲ್ಲ. ಇನ್ಮೇಲೆ ಪರಿಶುದ್ಧಾತ್ಮನ ನಾಲೆಜ್ ಅಲ್ಲಿ ನಾವು ನಡೀತೇವೆ. ಕ್ರಿಸ್ತನ್ ಎಂಥವನಾಗಿದ್ದಾನೋ ಅವನ ಗಮನಿಸಿ, ಕ್ರಿಸ್ತನನ್ನ ಗಮನಿಸಿ, ಕ್ರಿಸ್ತನ ಹೆಜ್ಜೆಗಳಲ್ಲಿ ಹೋಗಿರಿ ಅಂತ ಪೇತ್ರ ಬರೀತಾನೆ. ಹೇಳ್ರಿ, ನನ್ನ ದೇಹ ದೇವರ ಆಲಯವಾಗಿದೆ. ಸಭೆಯಲ್ಲಿ ನಾನು ಕ್ರಿಸ್ತನ ಅಂಗವಾಗಿದ್ದೇನೆ, ಹೊರಗಡೆ ನಾನು ಟೆಂಪಲ್ ಆಗಿದ್ದೇನೆ. ಈ ಅರಿವು ನಮ್ಗೆ ಬಂದ್ಬಿಟ್ರೆ ನಮ್ಮ ಲೈಫ್ ಸೂಪರ್ ಆಗಿ ಹೋಗ್ತೈತೆ. ಒಂದೊಂದು ಪಲ್ಲವಿ ನಮ್ಮ ಹಾಡಿ ಹೋಗೋಣವಾ? ಹಾಡೋಣವಾ? ಮಾತಾಡಿ. ಏನಾದರೂ ಹೇಳ್ರಪ್ಪ. ಬೆಳಗ್ಗೆ ಬಂದಿದ್ದೀರಾ, ಹೋಗುವಾಗ ಬರುವಾಗ ಬಿಸಿಯಾಗುವಾಗ ತಣ್ಣಗೂ ಬಂದ್ರೆ ಗೊತ್ತಿಲ್ಲ, ಹೋಗುವಾಗ ಹಂಗೆ ಫೈರ್ ಆಗಿ ಹೋಗ್ರಿ, ಒಳಗಡೆ ಬೆಂಕಿಯಾಗಿ ಹೋಗ್ಬೇಕು, ಬೆಂಕಿಯ ಚೆಂಡಾಗಿ ಹೋಗ್ಬೇಕು. ಯಾವ ಬೆಂಕಿ ಚೆಂಡು? ಪರಿಶುದ್ಧಾತ್ಮನ ಬೆಂಕಿ ಚೆಂಡಲ್ಲಿ ಹೊರಗಡೆ ಹೋಗಿ. ಎಲ್ಲಿ ಹೋದ್ರು ನೀವು ಹೋಗೋ ಜಾಗದಲ್ಲೆಲ್ಲ ದುರಾತ್ಮಗಳು ಸುಡ್ಬೇಕಲ್ಲ ಹಂಗೆ. ಆಮೇಲೆ ನಿನ್ನ ಆಲಯವಾಗಲಿ ನನ್ನಿ ದೇಹವು ಪವಿತ್ರ ಆತ್ಮನೇ. ನನ್ನಿ ದೇಹವು ಪವಿತ್ರ ಆತ್ಮನೇ. ನಿನ್ನ ಆಲಯವಾಗಲಿ ನನ್ನಿ ದೇಹವು ಪವಿತ್ರ ಆತ್ಮನೇ. ಅನುದಿನವೂ ಯೇಸುವನ್ನೇ ಧ್ಯಾನಿಸಿ ಭಜಿಸುವೆನು. ನಿನ್ನ ಆಲಯವಾಗಲಿ ನನ್ನಿ ದೇಹವು ಪವಿತ್ರ ಆತ್ಮನೇ. ನಮೋ ಯೇಸುವೇ, ನಮೋ ರಾಜನೇ, ನಮೋ ಕರ್ತನೇ, ನಮೋ ದೇವನೇ. ನಮೋ ಯೇಸುವೇ, ನಮೋ ರಾಜನೇ, ನಮೋ ಕರ್ತನೇ, ನಮೋ ದೇವನೇ. ನಿನ್ನ ಆಲಯವಾಗಲಿ ನನ್ನಿ ದೇಹವು ಪವಿತ್ರ ಆತ್ಮನೇ. ನಿನ್ನ ಆಲಯವಾಗಿದೆ ನನ್ನಿ ದೇಹವು ಪವಿತ್ರ ಆತ್ಮನೇ. ಆತ್ಮದಿ ನೆಲೆಸಿಯೇ ನಾನು ದೇವ ನಿನ್ನನು ಹೊಗಳುವೆನು. ಆತ್ಮದಿ ನೆಲೆಸಿಯೇ ನಾನು ದೇವ ನಿನ್ನನು ಹೊಗಳುವೆನು. ಸತ್ಯದಿ ನೆಲೆಸಿಯೇ ಬಾಳುವೆನು. ಯೇಸು ಕ್ರಿಸ್ತನೇ ಜಗದ ರಕ್ಷಕ ಎಂದು ಸಾರುವೆನು. ಯೇಸು ಕ್ರಿಸ್ತನೇ ಜಗದ ರಕ್ಷಕ ಎಂದು ಸಾರುವೆನು. ನಿನ್ನ ಆಲಯವಾಗಲಿ ನನ್ನಿ ದೇಹವು ಪವಿತ್ರ ಆತ್ಮನೇ. ಎಲ್ಲೆರಡು ಕರಗಳನ್ನು ಮೇರೆದು ಹೇಳೋಣಮ್ಮ. ವಾಗಿದೆ ನನ್ನಿ ದೇಹವು ಪವಿತ್ರ ಆತ್ಮನೇ. ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಬಂದಂತ ಎಲ್ಲ ಮಕ್ಕಳನ್ನ ನಾನು ಆಶೀರ್ವದಿಸ್ತಾ ಇದ್ದೆ. ಇತರರಿಗೆ ನೀವು ಇವ್ರನ್ನ ಅಧೀನ ಮಾಡದೆ ಶಿರಸ್ಸನ್ನಾಗೇ ಮಾಡೋದಕ್ಕಾಗಿ ಸ್ತೋತ್ರ. ಇವರು ಪರಿಶುದ್ಧಾತ್ಮರ ಸಹಾಯದಿಂದ ನಡೆಸಲ್ಪಡುವುದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ,
ಪರಿಶುದ್ಧಾತ್ಮರು ಇವರ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಹೊರಪಡಿಸಲಿ. ಇವರ ಲೈಫಲ್ಲಿ ಯೋಚಿಸಲಾಗದಂತ ಅತಿಶಯಗಳನ್ನ ಇವರು ಕಾಣಲಿ ಕರ್ತನೆ. ಒಂದು ಆಮೇನ್ ಅಂತ ಹೇಳ್ರಿ. ಇವ್ರು ಯೋಚನೆ ಮಾಡೋಕ್ಕಾಗಲ್ಲ ಸ್ವಾಮಿ, ಅಂತ ಕಾರ್ಯಗಳು ಇವರು ಕಾಣಲಿ ಸ್ವಾಮಿ. ಇನ್ ದ ನೇಮ್ ಆಫ್ ಜೀಸಸ್. ರಿಹಾಲ ಶಾಕಾಮ ಅಂಟರ ಇವ್ರು ಯೋಚನೆ ಮಾಡಲಾರದ ಒಂದು ಅರ್ಥ ಇವ್ರ ಲೈಫಲ್ಲಿ ಕಾಣ್ಲಿಕ್ಕೆ, ಇವ್ರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಕಾರ್ಯ ಇವರ ಲೈಫಲ್ಲಿ ಯಾವತ್ತೂ ಇವ್ರು ಯೋಚನೆ ಮಾಡಿದ ಕಾರ್ಯ ಇವತ್ತು ಅದು ಎಕ್ಸಿಕ್ಯೂಟ್ ಅದು ಇವತ್ತು ಇದು ನಡೆಯಲಿ ಸ್ವಾಮಿ. ಆನ್ಲೈನ್ ನೋಡುವ ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇದ್ದಾನೆ ಕರ್ತನೆ. ಇವರ ಮೇಲೆ ದಯೆ ಉಂಟಾಗಲಿ, ದೇವರ ದಯೆ ಉಂಟಾಗಲಿ, ದೇವರ ದಯೆ ಉಂಟಾಗಲಿ, ಮನುಷ್ಯರ ದಯೆ ಹೆಚ್ಚಾಗಲಿ. ಲಂಚ ಇಲ್ಲದಿರೇನೆ ಇವರಿಗೆ ಕೆಲವರಿಗೆ ಕೆಲಸಗಳು ಸಿಗ್ತಾ ಇರುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಅಂತ ಮನುಷ್ಯರ ದಯೆ ಇವರಿಗೆ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇರುವ ಮಕ್ಕಳು, ಲಂಚಕ್ಕಾಗಿ ಆಸೆ ಪಡ್ತಿರುವ ಜನಗಳು ಇವರ ಮೇಲೆ ದಯೆಯನ್ನು ತೋರಿಸಲಿ ಇನ್ ದ ನೇಮ್ ಆಫ್ ಜೀಸಸ್. ಯಾಕಂದ್ರೆ ಇದು ಪರಿಶುದ್ಧಾತ್ಮನಿಂದ ಮಾತ್ರ ಸಾಧ್ಯ. ಅನಾರೋಗ್ಯದಲ್ಲಿರುವ ಪ್ರತಿಯೊಬ್ಬರಿಗೆ ನಾನು ಮಾತಾಡ್ತೇನೆ, ಆರೋಗ್ಯವನ್ನು ಹೊಂದಿಕೋ ಎಂಬುದಾಗಿ ನಾನು ಮಾತಾಡ್ತೇನೆ. ನನ್ನ ಮಾತನ್ನ ಈಗ ಪರಿಶುದ್ಧಾತ್ಮನ ಘನಪಡಿಸ್ತದೆ. ರಿಸೀವ್ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಗಡ್ಡೆಗಳು ಮರೆಯಾಗಲಿ, ಕ್ಯಾನ್ಸರ್ಗಳು ವಾಸಿಯಾಗಲಿ, ಥೈರಾಯ್ಡ್ ಪ್ರಾಬ್ಲಮ್ ಗುಣವಾಗಲಿ, ಎಲ್ಲ ಶುಗರ್ BP ನಾರ್ಮಲ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ನಡೆಯದಂತ ಕಾಲುಗಳು ನಡೆಯಲ್ಪಡಲಿ, ಗಾಯವಾದ ಕಾಲುಗಳು ಗುಣವಾಗಲಿ, ಬಲಹೀನದ ನರಗಳು ಈಗ ಬಲಗೊಳ್ಳಲಿ ಯೇಸುವಿನ ನಾಮದಲ್ಲಿ. ರೇಹೆ ಲೇಖೆ ದೇರೆ ಮೆಹೆ ಶಗ ಲಖ ದಿರ ಮಹ ಲೇಬೆಹೋ ಸಕರ ಮಹಾಂಚರ. ಎಲ್ಲ ಸಾಲದ ಕಟ್ಟಿನಿಂದ ಕಟ್ಟಲ್ಪಟ್ಟಿರುವ ಎಲ್ಲ ಕಟ್ಟುಗಳನ್ನ ಈಗ ನಾನು ಬಿಚ್ಚಾಕ್ತಾ ಇದ್ದೇನೆ. ರಿಸೀವ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಫಾಸ್ಟ್ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಕುತ್ಕೊಳ್ರಿ, ಪ್ರೇಯರ್ ಮಾಡ್ಬೇಡ್ರಿ, ಬೈಬಲ್ ಓದ್ರಿ, ಬೈಬಲ್ ಓದ್ರಿ. ವಾಕ್ಯ ಒಳಗೆ ಹೋಗ್ತಾ 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 ನಿನ್ನಲ್ಲಿ ಸೈಲೆಂಟ್ ಆಗಿರೋ ಪರಿಶುದ್ಧಾತ್ಮರು ಇಮಿಡಿಯೇಟ್ ಆಗಿ ಆಕ್ಟಿವ್ ಆಗ್ತಾರೆ. ರೀಮಾ ಲಾಖಾದಾರ. ಶರೀರ ಭಾವದಲ್ಲಿ ನಡೀತಾ ಇದೆಯಾ? ಸಭೆಗೆ ಬರ್ತಾ ಇಲ್ವಾ? ಯಾಕಂದ್ರೆ ನಿನ್ನೊಳಗಿರುವ ಪರಿಶುದ್ಧಾತ್ಮ ನಿನ್ನ ಸೈಲೆಂಟ್ ಮಾಡಿಬಿಟ್ಟಿದ್ಯಾ. ನಿನ್ನ ಸ್ಪಿರಿಟ್ ಟಂಗ್ಸ್ ಮಾತಾಡಕ್ಕೆ ಶುರು ಮಾಡಲಿ, ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಲಿ. ಆಟೋಮೆಟಿಕ್ ಆಗಿ ನಿನ್ನೊಳಗಿರೋ ಪರಿಶುದ್ಧಾತ್ಮರು ಚಲಿಸಕ್ಕೆ ಶುರು ಮಾಡ್ತಾರೆ. ನಿನ್ನ ಲೈಫನ್ನು ಆತನು ಬೆಸ್ಟ್ ಆಗಿ ನಡೆಸುವ ದೇವನಾಗಿದ್ದಾನೆ. ಇಲ್ಲಿ ಬಂದಂತ ನಿಮ್ಮೆಲ್ಲರೂ ನಾನು ಆಶೀರ್ವದಿಸ್ತೇನೆ. ನಿಮ್ಮ ಅಗತ್ಯತೆಗಳಿಗೆ ತಕ್ಕ ಹಾಗೆ ಇವತ್ತು ಕರ್ತನು ನಿಮ್ಮನ್ನ ಮುನ್ನಡೆಸಲಿ. ಪರಿಶುದ್ಧಾತ್ಮ ನಿಮ್ಮ ಮುನ್ನಡೆಸಿ, ನಿಮ್ಮ ಅಗತ್ಯತೆಗೆ ತಕ್ಕ ಹಾಗೆ ನಿಮ್ಮೆಲ್ಲ ಕೊರತೆಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಯಾವುದು ಕೂಡ ಕೊರತೆ ಉಂಟು ಮಾಡುವ ವ್ಯಾಧಿ ಆಗಲಿ ಯಾವುದು ನಿಮ್ಮ ಲೈಫಲ್ಲಿ ಬರಲೇಬಾರದು. ನಾನು ಅದನ್ನು ತಡೆ ಮಾಡ್ತಾ ಇದ್ದೇನೆ. ನುಂಗುವ ಉಳವನ್ನು ತಡೆ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ರಿಖಾ ಲಾಭ ರೀಬೆ ಲೇಖೇದೇರೆ. ಯೇಸುವಿನ ನಾಮದಲ್ಲಿ ನಿಮ್ಮ ವ್ಯಾಪಾರ, ನಿಮ್ಮ ಕೆಲಸವನ್ನು ನಾನು ಬ್ಲೆಸ್ ಮಾಡ್ತೇನೆ. ನಿಮಗೆ ಹೋಗುವಾಗಲೂ ಶುಭ ಉಂಟಾಗಲಿ, ಬರುವಾಗ ಶುಭ ಉಂಟಾಗಲಿ, ಈ ದಿನವೆಲ್ಲ ಶುಭ ಉಂಟಾಗಲಿ. ಶತ್ರು ಹಾಕೊಂಡಿರೋ ಪ್ಲಾನ್ಗಳೆಲ್ಲ ನಿಮ್ಮ ಮೇಲೆ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಪರಿಶುದ್ಧಾತ್ಮನ ನಿಮ್ಮ ಮೇಲೆ ಹಾಕೊಂಡಿರೋ ಪ್ಲಾನ್ಗಳೆಲ್ಲವೂ ಕೂಡ ಸಕ್ಸಸ್ ಆಗಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಲೈಫಲ್ಲಿ ಪ್ರಾಸ್ಪರಿಟಿ ಉಂಟಾಗಲಿ, ಅಭಿವೃದ್ಧಿ ಉಂಟಾಗಲಿ, ವಿಸ್ತಾರ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. God bless you. Nothing missing, nothing broken. Come on, say shalom. You are blessed. ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ಆಮೇನ್. If you want to watch our regular programs on Facebook, please like our page and Pastor Anil Gowda and log into our website www.arkofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah.